ತಕ್ಷಣವಾಗಿ ಹಬಕ್ಕೂಕನ ಬಳಿಯಲ್ಲಿ ದೇವರು ಮಾತನಾಡ್ತಾ ಈ ರೀತಿ ಹೇಳ್ತಾ ಇದ್ದಾನೆ, ನನ್ನ ಅಭಿಷಕ್ತನ ಉದ್ಧಾರಕ್ಕಾಗಿ ನಾನು ಇಳಿದು ಬರ್ತಾ ಇದ್ದೇನೆ. ನಾನು ಹೇಳಿದೆ, ಅಭಿಷೇಕವನ್ನು ಮಾರ್ಕೋಬಾರ್ದು, ಸ್ವಸುಖಕ್ಕಾಗಿ ಅಭಿಷೇಕವನ್ನು ಪರರ ಪಾದದಲ್ಲಿ ಇಡಬಾರ್ದು, ಪಾಪಕ್ಕಾಗಿ ಅಭಿಷೇಕವನ್ನು ಮತ್ತೊಬ್ಬರ ತೊಡೆಯ ಹತ್ರ ಇಡಬಾರ್ದು, ಹಣದ ವ್ಯಾಮೋಹಕ್ಕಾಗಿ ಅಭಿಷೇಕವನ್ನು ಪ್ರವಾದನೆ ಎನ್ನುವ ಶಬ್ದದಲ್ಲಿ ಮಾರಿಕೊಳ್ಳಕ್ಕೆ ಹೋಗಬಾರ್ದು. ಅಭಿಷೇಕವನ್ನು ಕಾಪಾಡಿಕೊಂಡ್ರೆ ಅಲ್ಪ ನಿಮಿಷ ಕಷ್ಟವಾಗಿರ್ಬೋದು, ಆದರೆ ದೇವರು ಇಳಿದು ಬಂದೇ ಬರ್ತಾನೆ. ದೇವರು ಅಭಿಷಕ್ತರನ್ನು ಉದ್ಧಾರ ಮಾಡೋದಕ್ಕಾಗಿ ದೇವರು ಇಳಿದು ಬರುತ್ತಾನೆ ಎಂಬುದಾಗಿ ನಾನು ಹೇಳಿದೆ. ನಾನು ಅನಂತರವಾಗಿ ಈ ರೀತಿಯಾಗಿ ಹೇಳಿದೆ, ಪ್ರಾರ್ಥನೆ ಮಾಡುವಂಥ ಹೃದಯ ಅದು ದೇವರನ್ನು ಕಾಣತಕ್ಕಂತೆ ಮಾಡುತ್ತೆ, ದೇವರ ಶಬ್ದ ಕೇಳತಕ್ಕಂತೆ ಮಾಡುತ್ತೆ. ದೇವರ ಶಬ್ದ ಕೇಳುವವನು ದೇವರನ್ನು ನೋಡ್ತಾನೆ, ದೇವರನ್ನು ನೋಡುವವನು ಅವನು ದೇವರನ್ನು ಸ್ತುತಿಸ್ತಾನೆ. ಅಲ್ಲಿ ದೇವರನ್ನು ಸ್ತುತಿಸುವವನು 17ನೇ ಅಧ್ಯಾಯ 3:17 ಹೇಳಿದೆ, ಕರ್ತನನ್ನು ಸ್ತುತಿಸುವವನ ಮೇಲೆ ದೇವರ ಬಲ ಇಳಿದು ಬರುತ್ತೆ. ದೇವರ ಬಲ ಒಬ್ಬನ ಮೇಲೆ ಇಳಿದು ಬಂದರೆ ದೇವರ ಬಲ ಒಬ್ಬನನ್ನು ಒಂದು ಕಾಲದಲ್ಲಿ ಕೆಳಗಡೆ ಹಾಕಲ್ಲ, ಅವನನ್ನು ಉನ್ನತವಾದ ಪ್ರದೇಶದಲ್ಲಿ ಇಡುವಂಥದ್ದಾಗಿರುತ್ತೆ. ನೆನ್ನೆ ದಿವಸದಲ್ಲಿ ಹೇಳದೆ, ದೂರ ಏಳುವವನು, ಚಾಡಿ ಏಳುವವನು ಅವನು ದಿನ ದಿನ ನೆಲಕ್ಕೆ ಅಪ್ಪಳಿಸಿದಾಗ ಪ್ರಾರ್ಥನೆ ಹೊಂದಿ ದೇವರ ಬಲವನ್ನು ಹೊಂದಿದವನನ್ನು ದೇವರು ನೆಲಕ್ಕೆ ಅಪ್ಪಳಿಸೋದಕ್ಕೆ ಅನುಮತಿ ಕೊಡೋದಿಲ್ಲ, ಅವನನ್ನು ಉನ್ನತವಾದ ಸ್ಥಾನದಲ್ಲಿ ದೇವರು ಇಡುವವನಾಗಿರ್ತಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ನೆನ್ನೆ ಸಂಜೆ ಕೊಲೋಸಿಯರು ಬರೆದ ಪತ್ರಿಕೆ ಕುರಿತಾಗಿ ನಾನು 1-2 ಅಧ್ಯಾಯ ಮಾತ್ರ ಮಾತಾಡದೆ 3ನೇ ಅಧ್ಯಾಯವನ್ನು ಮಾತಾಡಲಿಲ್ಲ. ನಾನು ಹೇಳದೆ, ನಮ್ಮ ನಿರೀಕ್ಷೆಗೆ ಆಧಾರನು ಕ್ರಿಸ್ತನಾಗಿದ್ದಾನೆ. ನಮ್ಮ ನಿರೀಕ್ಷೆಗೆ ಆಧಾರ ಹಣ ಅಲ್ಲ, ನಮ್ಮ ನಿರೀಕ್ಷೆಗೆ ಆಧಾರ ಸ್ಥಾನಮಾನ ಅಲ್ಲ, ನಮ್ಮ ನಿರೀಕ್ಷೆಗೆ ಆಧಾರ ಬೆಳ್ಳಿ ಬಂಗಾರ ಅಲ್ಲ, ನಮ್ಮ ನಿರೀಕ್ಷೆಗೆ ಆಧಾರ ನನ್ನ ಕೆಲಸನೋ ನನ್ನ ಪಿತ್ರಾರ್ಜಿತ ಆಸ್ತಿನ ಅಲ್ಲ. ನನ್ನ ನಿರೀಕ್ಷೆಗೆ ಆಧಾರ ಯೇಸು ಕ್ರಿಸ್ತನು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ನಿರೀಕ್ಷೆಗೆ, ಗಟ್ಟಿಯಾಗಿ ಹೇಳ್ರಿ, ನನ್ನ ನಿರೀಕ್ಷೆಗೆ ಆಧಾರ ಬೆಳ್ಳಿ ಬಂಗಾರವಲ್ಲ, ಯೇಸು ಕ್ರಿಸ್ತನು ಮಾತ್ರನೇ. ಇದನ್ನು ಸಭೆಗೆ ನೆನಪಿಸುತ್ತಾ 1ನೇ ಅಧ್ಯಾಯದಲ್ಲಿ ಪೌಲನು ತಾನು ಸಭೆಯ ಬೆನ್ನು ತಟ್ತಾನೆ. ಅವರ ನಂಬಿಕೆಗಾಗಿ, ಅವರ ಪರಿಶುದ್ಧತೆಗಾಗಿ, ಅವರ ಪ್ರಾರ್ಥನೆಗಾಗಿ, ಸೇವೆಗಾಗಿರುವಂಥ ವೈರಾಗ್ಯಕ್ಕಾಗಿ ಬೆನ್ನು ತಟ್ತಾನೆ. ನಾನು ಯಾವಾಗಲೂ ಹೇಳ್ತಾನೆ, ಪ್ರೋತ್ಸಾಹ ಪಡಿಸುವ ಬೋಧಕರು ಯಾರಿಗೆ ಸಿಗ್ತಾರೋ ಅವರೇ ಧನ್ಯರು ಎಂಬುದಾಗಿ. ನಂತರವಾಗಿ 2ನೇ ಅಧ್ಯಾಯಕ್ಕೆ ಬಂದಾಗ ನಾನು ಈ ರೀತಿಯಾಗಿ ಹೇಳಿದೆ, ಬೆನ್ನು ತಟ್ಟೋ ಬೋಧಕ ಕೆಲವೊಂದು ಸಾರಿ ಖಂಡಿಸೋದಕ್ಕೂ ಸಹ ಅವನು ಶಕ್ತನಾಗಿರ್ತಾನೆ. ನಮ್ಮ ಕನ್ನಡದ ಬೈಬಲಲ್ಲಿ ಒಂದು ಪದ ಹೇಳ್ತದೆ, ಬೆತ್ತ ಹಿಡಿಯದಿರುವ ಪಿತ ಮಗುವಿಗೆ ಶತ್ರು ಎಂಬುದಾಗಿ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಬೆತ್ತ ಹಿಡಿಯದಿರುವ ಪಿತ ಮಗುವಿಗೆ ಶತ್ರು ಎಂಬುದಾಗಿ. ಅದರ ಅರ್ಥ ಏನಂದರೆ, ತಪ್ಪು ಮಾಡಿದ್ರೆ ಅಯ್ಯೋ ಯಾರು ಮಾಡ್ದಿರೋ ತಪ್ಪು ನನ್ನ ಮಗ ಏನು ಮಾಡೋವನಂತ ಹೇಳಿ ನೀನು ಸವರಿದ್ರೆ ನಿನ್ನ ಮಗುಗೆ ನೀನೇ ದೊಡ್ಡ ಶತ್ರು ಅಂತ ಹೇಳಿ ಬೈಬಲ್ ಹೇಳುತ್ತೆ. ಅವನ ನಾಶ ಆಗೋದಕ್ಕೆ ನೀನೇ ದೊಡ್ಡ ಶತ್ರು. ಅದನ್ನು ಬಿಟ್ಟು ಏನು ಮಾಡು, ತಪ್ಪು ಮಾಡಿದಾಗ ಬೆತ್ತ ತಗೊಂಡು 2 ಕೊಡಬೇಕು. ಆಗ ಏನು ಮಾಡ್ತೀಯ ಗೊತ್ತಾ, ನೀನು ನಿನ್ನ ಮಗನಿಗೆ ಮಿತ್ರನಾಗ್ತೀಯ. ಕಾರಣ ಏನಂದರೆ, ತಪ್ಪು ದಾರಿಯಲ್ಲಿ ನಡೆದಾಗ ನಿನ್ನ ಮಗನನ್ನು ಶಿಕ್ಷಿಸಿ ಸನಾತನವಾದ ದಾರಿಯಲ್ಲಿ ತಂದರೆ ಯು ಆರ್ ದ ಬೆಸ್ಟ್ ಫ್ರೆಂಡ್ ಆಫ್ ಯುವರ್ ಸನ್ ಅಂತ ಎಂಬುದಾಗಿ, ನೀನೇ ನಿನ್ನ ಮಗನಿಗೆ ಉತ್ತಮವಾದಂಥ ಸ್ನೇಹಿತನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದೇ ಕೆಲಸವನ್ನು ಪೌಲನ್ನು ಮಾಡ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಬೆನ್ನು ತಟ್ಟದ ನಿಮ್ಮ ನಂಬಿಕೆ, ನಿಮ್ಮ ಪರಿಶುದ್ಧತೆ, ನಿಮ್ಮ ಸೇವೆ, ನಿಮ್ಮ ವೈರಾಗ್ಯಕ್ಕೆಲ್ಲ ಒಂದನೇ. ನಿಮ್ಮನ್ನು ನಾನು ಅದೇ ರೀತಿ ಕಾದ್ಕೊಂಡು ಬೆಳೆಸ್ದೆ. 2ನೇ ಅಧ್ಯಾಯಕ್ಕೆ ಬಂದಾಗ ನೋವು ಹೇಳ್ಕೊಳ್ಳೋಕೆ ಪ್ರಾರಂಭಿಸ್ದೆ. ನಾನು ನಿಮ್ಮನ್ನು ಒಂದು ಕಡೆ ಕಾದ್ಕೊಂಡು ನಿಮ್ಮನ್ನು ಬೆಳೆಸ್ಕೊಂಡು ಬಂದೆ. ಆದರೆ ನೀವು ಏನು ಮಾಡಿದ್ರಿ ಅಂದರೆ, ಬರ್ತಾ 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 ಮನೋರಂಜನೆಯ ಮಾತುಗಳಿಗೆ ನೀವು ಒಳಪಟ್ಟು ದೇವರನ್ನು ಬಿಟ್ಟು ಹೋಗ್ತಾ ಇದ್ದೀರಾ ಎನ್ನುವ ಭಯ ನನಗೆ ಕಾಡ್ತಾ ಇದೆಯಂತ. ನೋಡ್ರಿ, ಪಾಸ್ಟರ್ ಭಯ ಪಡ್ತಾ ಇದ್ದಾರೆ. ಏನಕ್ಕೆ ಭಯ ಪಡ್ತಾ ಇದ್ದಾರೆ ಅಂದರೆ, ಕಾಣಿಕೆ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಭಯ ಪಡ್ತಾ ಇಲ್ಲ. ಪಾಸ್ಟರ್ ಭಯ ಪಡ್ತಾ ಇದ್ದಾರೆ. ಏನಕ್ಕೆ ಭಯ ಪಡ್ತಾ ಇದ್ದಾರೆ ಅಂದರೆ, ನಾನು ಇಷ್ಟು ವರ್ಷ ನಾನು ನಿಮ್ಮನ್ನು ಪರಿಶುದ್ಧತೆಯಲ್ಲಿ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ಸೇವೆಯಲ್ಲಿ, ಪ್ರಾರ್ಥನೆಯಲ್ಲಿ ಕಾದ್ಕೊಂಡೆ. ಆದರೆ ಈಗ ಯಾರೋ ಬಂದು ನಿಮ್ಮನ್ನು ರಂಜನೆಯ ಮಾತುಗಳಿಂದ ಮರುಗೊಳಿಸಿ ನಿಮ್ಮನ್ನು ವಶಪಡಿಸ್ಕೊಂಡು ದೇವರಿಂದ ದೂರ ಮಾಡ್ತಾ ಇದ್ದಾರೆ ಎನ್ನುವಂಥ ಭಯ ನನಗಿದೆ ಎಂಬುದಾಗಿ ಅವನು 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನಾನು ನೆನ್ನೆ ಹೇಳಿದ್ದನ್ನೆಲ್ಲ ಹೇಳೋಕ್ಕಾಗಲ್ಲ, ಒಂದು ಮಾತಲ್ಲಿ ಹೇಳ್ತಾನೆ. ನಾನು ಹೇಳಿದೆ, ಸಭೆ ಎನ್ನೋದು ಮನೋರಂಜನೆಯ ಕೇಂದ್ರ ಅಲ್ಲ, ಸಭೆ ಎನ್ನೋದು ಪರಿಶುದ್ಧತೆ ಮತ್ತು ಭಯಭಕ್ತಿ, ನಂಬಿಕೆಗೆ, ಸತ್ಯಕ್ಕೆ ಸ್ತಂಭ,
ದೇವರ ಸಭೆಯಾಗಿರುತ್ತದೆ. ನಾನು ನೆನ್ನೆ ದಿವಸದಲ್ಲಿ ಹೇಳಿದೆ, ಸಭೆಯಲ್ಲಿ ನಿಮ್ಮನ್ನ ಮನೋರಂಜನೆ ಪಡಿಸಕ್ಕಲ್ಲ ಸಭೆ ಇರೋದು. ಸಭೆ ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡೋಗೋದಕ್ಕೆ ಸಭೆ ಇರೋದು. ಪರಲೋಕಕ್ಕೆ ಕರ್ಕೊಂಡು ಹೋಗಕ್ಕಾಗದಿರೋದು ಏನೆಲ್ಲ ಇದೆಯೋ ಸಭೆ ಅದನ್ನು ಖಂಡಿಸುತ್ತೆ, ಸಭೆ ಅದನ್ನು ಎಚ್ಚರಿಸುತ್ತೆ, ಸಭೆ ಅಲ್ಲಿಂದ ನಿಮ್ಮನ್ನು ತಿದ್ದಿ ಕರೆದುಕೊಂಡು ಬರುತ್ತೆ. ಎರಡನೇದಾಗಿ ನಾನು ಹೇಳಿದೆ, ಪ್ರಾಪಂಚಿಕವಾದಂಥ ಬಾಲ ಬೋಧನೆಗಳನ್ನು ತತ್ವದಿಂದ ಜನ ನಿಮ್ಮನ್ನು ವಶ ಮಾಡಿಸಿಕೊಂಡು ನಿಮ್ಮ ಮನಸ್ಸನ್ನು ಕೆಡಿಸಾರು ಎಂಬುದಾಗಿ. ನೀವು ಪಾಲ್ಗೊಳ್ಳುತ್ತಿರುವಂಥ ಸಭೆಯಲ್ಲಿ ವಾಕ್ಯ ಕೇಳದಿರುವ ಹಾಗೆ, ಆರಾಧನೆ ಮಾಡದೇ ಇರುವ ಹಾಗೆ ಯಾರಾದರೂ ನಿಮ್ಮ ಮನಸ್ಸು ಕೆಡಿಸ್ತಾ ಇದ್ರೆ ಎಚ್ಚರವಾಗಿರ್ರಿ, ನೀವು ಅಪಾಯದಲ್ಲಿದ್ದೀರಾ ಎಂಬುದಾಗಿ ನೆನ್ನೆ ದಿವಸದಲ್ಲಿ ಹೇಳಿದೆ. ಮೂರನೇದಾಗಿ ನಾನು ಹೇಳಿದೆ, ಕೆಲವರು ಅತಿ ವಿನಯದಿಂದ ದೇವದೂತರನ್ನ ನಮಸ್ಕಾರ ಮಾಡೋದು, ಹಳೇ ಪಾರಂಪರ್ಯ ಕಡೆ ಹಿಂತಿರುಗಿ ಹೋಗೋದು, ಬಿಟ್ಟು ಬಂದ ಕಾರ್ಯವನ್ನ ಮತ್ತೆ ಮತ್ತೆ ತಿರುಗಿ ಮಾಡೋದನ್ನು ಅವರು ಕೆಲವರು ಅಭ್ಯಾಸ ಮಾಡಿ ಹೇಳ್ತಾ ಇದ್ದಾರೆ, ಎಲ್ಲಾ ಚೆನ್ನಾಗಿ ಆಗ್ತಾ ಇದೆ ಅಂದ. ಆದ್ರೆ ಪೌಲನ ತಾನು ಹೇಳ್ತಾನೆ, ನಿಮ್ಮ ಬಿರುದನ್ನ, ನಿಮ್ಮ ಜಯಮಾಲೆಯನ್ನ ಯಾರು ಅಪಹರಿಸೋದಕ್ಕೆ ಅನುಮತಿ ಕೊಡಬಾರದು. ನೋಡ್ರಿ, ಕಳ್ಳರು ಇದ್ದಾರೆ. ಯಾವ ಕಳ್ಳರು ಇದ್ದಾರೆ ಗೊತ್ತಾ? ಜಯಮಾಲೆಯನ್ನ ಅಪಹರಿಸುವ ಕಳ್ಳರಿದ್ದಾರೆ. ನಿನ್ನ ಓಟವನ್ನ, ನಿನ್ನ ನಂಬಿಕೆ ಯಾತ್ರೆಯನ್ನ, ನಿನ್ನ ನಿರೀಕ್ಷೆಯ ಯಾತ್ರೆಯನ್ನ ಮುಟ್ಟುಗೊಳಿಸಿ ನಿನಗಾಗಿ ದೇವರು ಸಿದ್ಧ ಮಾಡಿದ ಜಯಮಾಲೆಯನ್ನ ನಿನ್ನ ಹತ್ರ ಕದ್ದುಕೊಳ್ಳತಕ್ಕಂಥ ಕೆಲ ವಿಶ್ವಾಸಿಗಳಿದ್ದಾರೆ. ಯಾರು ನಿನ್ನ ಜಯಮಾಲೆಯನ್ನು ಅಪಹರಿಸೋದಕ್ಕೆ ನೀನು ಅನುಮತಿ ಕೊಡಬಾರದು ಎನ್ನುವುದನ್ನ ಪೌಲನ ಸಭೆಗೆ ನೆನಪಿಸ್ತಾನೆ. ಬೈಬಲ್ ಅಲ್ಲಿ ನಾವು ಒಂದು ವಾಕ್ಯವನ್ನು ನಾವು ಓದುತ್ತೇವೆ. 1 ಕೊರಿಂಥಿಯ 1ನೇ ಅಧ್ಯಾಯದ ಅದರ 4ನೇ ವಚನದಿಂದ ನೋಡ್ರಿ. 4ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ದೇವರನ್ನ ಕೊಂಡಾಡುತ್ತೇನೆ. ಪೌಲನು ಹೇಳ್ತಾನೆ, ಸಭೆಯೇ, ನಿನ್ನ ಮೇಲೆ ದೇವರ ಒಂದು ವಿಶೇಷವಾದ ಕೃಪೆ ದೇವರು ಇಟ್ಟಿದ್ದಾನೆ. ಯಾರಿಗೂ ಇಲ್ಲದಿರುವಂತ ಒಂದು ಕೃಪೆ ದೇವರು ನಿನ್ನ ಮೇಲೆ ಇಟ್ಟಿರೋದ್ರಿಂದ ಆ ಕೃಪೆಗಾಗಿ ನಾನು ದೇವರನ್ನ ಕೊಂಡಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳೇ, ನಾವು ನಿಂತಿರುವುದು, ನಿರ್ಮೂಲವಾಗದಿರುವುದು ದೇವರ ಶಾಶ್ವತವಾದ ಕೃಪೆಯಿಂದಲೇ. ಅದು ನಂಬೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಆಮೇನ್ ಎಂಬುದಾಗಿ ಹೇಳ್ರಿ. ನಾನು ಹೇಳದೆ ಗಟ್ಟಿಯಾಗಿ ಆಮೇನ್ ಎಂಬುದಾಗಿ. ಹಾಗಾದ್ರೆ ನಾವು ಇವತ್ತು ಆಲಯದಲ್ಲಿ ಕೂಡಿ ಬಂದು ಕರ್ತನನ್ನ ಆರಾಧಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಂದ್ರೆ, ದೇವರ ಅಪರಿಮಿತವಾದ ಕೃಪೆಯಿಂದಲೇ ನಾವೆಲ್ಲರೂ ಕೂಡಿ ಬಂದವರಾಗಿದ್ದೇವೆ. ಆತನು ಹೇಳ್ತಾ ಇದ್ದಾನೆ, ಸಭೆ ನೀನು ಸಾಧಾರಣವಾದವನಲ್ಲ, ನಿಮ್ಮ ಸಭೆಯ ಮೇಲೆ ದೇವರು ಅಪರಿಮಿತವಾದ ಕೃಪೆಯನ್ನ ದೇವರು ಆತನು ಇಟ್ಟವನಾಗಿದ್ದಾನೆ. 4ನೇ ವಾಕ್ಯ, ಮುಂದಿನ ವಾಕ್ಯ ನೋಡ್ರಿ. ಆತನು ಹೇಳ್ತಾನೆ, ಯಾಕೆಂದರೆ ಕ್ರಿಸ್ತನ ವಿಷಯವಾದಂಥ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲಾ ನುಡಿಯಲ್ಲೂ ಎಲ್ಲಾ ತಿಳುವಳಿಕೆಯಲ್ಲೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಎಂಥ ಕೃಪೆಯನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ಗಮನಿಸಿದಾಗ ಆತನು ಹೇಳ್ತಾನೆ, ಕ್ರಿಸ್ತನ ವಿಷಯವಾದ ಸಾಕ್ಷಿ ನಿಮ್ಮಲ್ಲಿ ದೃಢವಾಗಿ ನಿಂತಿರುವ ಕಾರಣ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ಈ ಸಭೆಯಲ್ಲಿ ಬಂದಿರುವ ಪ್ರತಿಯೊಬ್ಬರ ಒಳಗಡೆ ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿ ಇರಬೇಕು. ಇವತ್ತು ಸಭೆಯೊಳಗಡೆ ಪ್ರತಿಯೊಬ್ಬರು ಸಾಕ್ಷಿ ಹೇಳೋರಾಗಿರ್ಬೇಕು. ಯಾವ ಸಾಕ್ಷಿ? ಕರ್ತನಾದಂಥ ಯೇಸು ಕ್ರಿಸ್ತನ ಸಾಕ್ಷಿ. ಎಂತ ಸಾಕ್ಷಿ? ಪಾಪದಲ್ಲಿದ್ದೆ ನಾನು, ಶಾಪದಲ್ಲಿದ್ದೆ ನಾನು, ರೋಗದಲ್ಲಿದ್ದೆ ನಾನು, ಪಾಪದ ಹೊಲಸಾದ ಕೆಸರಿನಲ್ಲಿದ್ದೆ ನಾನು. ಆದರೆ ಯೇಸು ಸ್ವಾಮಿ ನನ್ನನ್ನು ಬಿಡಿಸಿ, ಅಲ್ಲಿಂದ ನನ್ನನ್ನು ತಪ್ಪಿಸಿ, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನನ್ನು ನಿಲ್ಲಿಸಿ, ನನ್ನನ್ನು ನೀತಿವಂತನಾಗಿ, ನನ್ನನ್ನು ಪರಿಶುದ್ಧನಾಗಿ, ನನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ನನ್ನನ್ನು ಕರ್ತನ ಸಮ್ಮುಖದಲ್ಲಿ ನಿಲ್ಲಿಸಿದನು ಎಂಬುವಂತ ಸಾಕ್ಷಿ ಸಭೆಯಲ್ಲಿರುವ ಪ್ರತಿಯೊಬ್ಬರು ಹೊಂದಿದವರಾಗಿರಬೇಕು. ಈ ಸಭೆಯಲ್ಲಿ ಇರುವಂತದ್ದು, ಒಂದನೇದಾಗಿ ಕೊರಿಂಥಿಯ ಸಭೆಗೆ ಮೇಲೆ ಕೃಪೆ ಜಾಸ್ತಿ ಇದೆ. ಎರಡನೇದಾಗಿ ಸಭೆಯಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳಿಗೆ ಏನಿದೆ? ಸಾಕ್ಷಿ ಇದೆ. ಏನ್ ಸಾಕ್ಷಿ? ಕರ್ತನಾದಂತ ಯೇಸು ಕ್ರಿಸ್ತನ ಸಾಕ್ಷಿ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಸಾಕ್ಷಿ ಇಲ್ಲದೆ ಸಭೆಯಲ್ಲಿ ನಾವು ಇರಕ್ಕಾಗಲ್ಲ. ಸಾಕ್ಷಿ ಇಲ್ಲದೆ ನಾವು ಲೋಕದಲ್ಲಿ ಜೀವಿಸಕ್ಕಾಗಲ್ಲ. ನಮಗೆ ಒಳ್ಳೆಯ ಸಾಕ್ಷಿ ಅನ್ನೋದು ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಒಳ್ಳೆ ಸಾಕ್ಷಿಯನ್ನ ನಾವು ಕಾಪಾಡಿಕೊಂಡವರಾಗಿರಬೇಕು. ಬೈಬಲ್ ಹೇಳ್ತದೆ, ಈ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿರುವ ಕಾರಣ, ಕರ್ತನಾದಂತ ಯೇಸು ಕ್ರಿಸ್ತನ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ, ದೇವರ ವಾಕ್ಯ ಹೇಳ್ತದೆ, ನೀವು ಎಲ್ಲಾ ನುಡಿಯಲ್ಲಿಯೂ
ಎಲ್ಲಾ ತಿಳುವಳಿಕೆಯಲ್ಲೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀವಿ. ಒಳ್ಳೆ ಸಾಕ್ಷಿ ಉಳ್ಳವನು ಒಳ್ಳೆ ಮಾತಾಡ್ತಾನೆ, ಒಳ್ಳೆ ಮಾತಾಡೋನ್ಗೆ ಒಳ್ಳೆ ಚಿಂತೆ ಇರುತ್ತೆ. ಇನ್ನೊಂದ್ಸಾರಿ ನಾನು ಹೇಳ್ತೀನಿ, ಸಭೆಯಲ್ಲಿ ಕುಟುಂಬದಲ್ಲಿ ಒಳ್ಳೆ ಸಾಕ್ಷಿಯಾಗಿರುವವನು ಅವನ ಮಾತು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಮಾತಾಡ್ತಾನೆ. ಎರಡನೇದಾಗಿ ಒಳ್ಳೆ ತಿಳುವಳಿಕೆ ಇರುತ್ತೆ. ಅದರ ಅರ್ಥ ಏನಂದ್ರೆ ಅವನು ಕೆಟ್ಟದನ್ನ ಅವನು ಬಯಸೋದಿಲ್ಲ, ಅವನು ಕೆಟ್ಟದನ್ನ ಆಗ್ರಹಿಸೋದಿಲ್ಲ, ಅವನ ನಾಶನವನ್ನ ಅವನು ಬಯಸೋದಿಲ್ಲ. ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಒಳ್ಳೆ ಸಾಕ್ಷಿ ಉಳ್ಳವನ ವಿಶೇಷತೆ ಏನು ಎಂಬುದಾಗಿ ನಾವು ಗಮನಿಸಿದಾಗ ಅವನ ನುಡಿಯಲ್ಲವನ ಎಲ್ಲಾ ತಿಳುವಳಿಕೆಯಲ್ಲೂ ಅವನು ಸಮೃದ್ಧಿ ಹೊಂದಿದವನಾಗಿರ್ತಾನೆ. ಹಾಗಾದ್ರೆ ದೇವರ ಮಕ್ಕಳು ನಾವು ಒಂದು ಕಾರ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸಭೆಯಲ್ಲಿ ಚೆನ್ನಾಗಿ ಮಾತಾಡೋರು ಯಾರು ಗೊತ್ತ? ಒಳ್ಳೆ ಸಾಕ್ಷಿ ಇರುವವರು. ಸಭೆಯಲ್ಲಿ ಸಭೆಯ ಕುರಿತಾಗಿ, ದೇವ ಜನರ ಕುರಿತಾಗಿ ಒಳ್ಳೆಯದನ್ನ ಯೋಚನೆ ಮಾಡುವವರು ಯಾರು ಗೊತ್ತ? ಒಳ್ಳೆ ಸಾಕ್ಷಿ ಇರುವವರು. ಸಾಕ್ಷಿ ಅಂದ್ರೆ ಏನು? ನಾನು ಕಾರ್ ತಗೊಂಡೆ, ನನ್ನ ಮನೆ ತಗೊಂಡೆ, ನನ್ಗೆ ಬಿಸ್ನೆಸ್ ಆಯ್ತು, ನನ್ನ ಮಕ್ಕಳು ಫಾರಿನ್ಗೆ ಹೋದ್ರು, ಅದೆಲ್ಲ ಸಾಕ್ಷಿ. ನೀವ್ಯಾರು ಸ್ತೋತ್ರ ಹೇಳಿಲ್ಲ. ಕೆಲವರಿಗೆ ಸಾಕ್ಷಿಗೆ ಟೈಮ್ ಕೊಟ್ರೆ ಹೇಳ್ತಾರೆ, ನನ್ನನ್ನು ದೇವರು ಅಮೇರಿಕಾ ಕಳಿಸ್ನೋ, ಅದೆಲ್ಲ ಸಾಕ್ಷಿ. ಅಮೇರಿಕಾ ಫ್ಲೈಟ್ ಯಾವಾಗಲೂ ಓಡ್ತಾ ಇರುತ್ತೆ. ಆದ್ರೆ ನಿನ್ನ ಸಾಕ್ಷಿ ಏನು ಗೊತ್ತೇ? ಪಾಪದಲ್ಲಿ ಇದ್ದೆ ನಾನು, ಈಗ ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೇನೆ. ತಪ್ಪು ಮಾರ್ಗದಲ್ಲಿ ನಡೀತಾ ಇದೆ, ಈಗ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೇನೆ. ಕೆಟ್ಟ ಮಾತಾಡಿ ಜೀವನ ನಡೆಸ್ತಾ ಇದೆ, ಆದ್ರೆ ಇವತ್ತು ನಾನು ಅನ್ಯ ಭಾಷೆ ಮಾತಾಡುತ್ತಾ ಅಭಿಷೇಕ ಹೊಂದಿಕೊಂಡವನಾಗಿ ಕರ್ತನಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಇದು ನಿಜವಾದ ಸಾಕ್ಷಿ. ಅನೇಕ ಸಾರಿ ಒಳ್ಳೆ ಮನೆ ಕಟ್ತಾರೆ, ಆದ್ರೆ ಮನೆ ಒಳಗಡೆ ಯಾವಾಗ್ಲೂ ಕೆಟ್ಟ ಮಾತೇನೆ. ಅನೇಕರಿಗೆ ಒಳ್ಳೆ ಕೆಲಸ ಬರುತ್ತೆ, ಆದ್ರೆ ಸಭೆಗೆ ಬರಲ್ಲ. ಕೆಲಸ ಬಂತು, ಇವರು ಸಭೆ ಬಿಟ್ರು. ಅದು ಸಾಕ್ಷಿ ಅಲ್ಲ. ಒಳ್ಳೆ ಸಾಕ್ಷಿ ಇರೋನಿಗೆ ಒಳ್ಳೆ ಮಾತಿರುತ್ತೆ, ಒಳ್ಳೆ ಮಾತಿರೋನಿಗೆ ಒಳ್ಳೆ ಚಿಂತೆ, ತಿಳುವಳಿಕೆ, ದೇವರ ಜ್ಞಾನ ಇರುತ್ತೆ. ಆ ಜ್ಞಾನದಲ್ಲಿ ಇರುವಂತ ವಿಶೇಷತೆ ಏನ್ ಗೊತ್ತಾ? ಅವನ ಮಾತಲ್ಲೂ ಸಮೃದ್ಧಿ ಇರುತ್ತೆ, ಅವನ ತಿಳುವಳಿಕೆಯಲ್ಲೂ ಸಮೃದ್ಧಿ ಇರುತ್ತೆ. ಅಯ್ಯ, ನಾವ್ ಇದುವರೆಗೂ ಸಾಕ್ಷಿ ಅಂದ್ರೆ ಕಾರ್ ಸಿಕ್ತು, ಬಂಗ್ಲಾ ಸಿಕ್ತು, ನನಗೆ ಕೆಲಸ ಸಿಕ್ತು, ಅದನ್ನಂತ ಅನ್ಕೊಂಡಿದೆ. ಅದು ಸಾಕ್ಷಿ ಅಲ್ಲ. ನಿಜವಾದ ಸಾಕ್ಷಿ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಸಾಕ್ಷಿ. ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಸಾಕ್ಷಿ ಉಳ್ಳವನು ಆತನ ಏನ್ ಮಾಡ್ತಾನೆ ಗೊತ್ತಾ? ಅವನ ನುಡಿಯಲ್ಲೂ ಅವನ ತಿಳುವಳಿಕೆಯಲ್ಲೂ ಸಮೃದ್ಧಿ ಉಳ್ಳವನಾಗಿರ್ತಾನೆ. ಒಂದು ಕಾಲದಲ್ಲಿ ನಮ್ಮ ಸಭೆಯಲ್ಲಿ ಅನೇಕ ವರ್ಷಗಳಿಂದ ಒಂದು ಸಿಸ್ಟರ್ ಬಂದ್ರು. ಸಿಸ್ಟರ್ ಬಂದಾಗ ಏನು ಇಲ್ಲದವರಾಗಿ ಬಂದ್ರು. ಅವರಿಗೆ ಯೇಸು ಸ್ವಾಮಿ ಮಾತ್ರನೇ ಎಲ್ಲ. ಏಸಪ್ಪ 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 ಅಂದಿದೆ. ಏಸಪ್ಪ ಬಿಡ್ಲಿಲ್ಲ, ತುಂಬಾ ಉದ್ಧಾರ ಮಾಡಿಬಿಟ್ರು ಅವ್ರನ್ನ. ಅವ್ರ ಕೆಲಸ ದೇವರು ಕೊಟ್ರು, ಮಕ್ಕಳಿಗೆ ಒಳ್ಳೆ ಕೆಲಸ ಕೊಟ್ರು. ಮಕ್ಕಳಿಗೆ ಅಲ್ಲಿ ಅವರು ಇಲ್ಲಿ ಒಂದು ಚಿಕ್ಕ ರೂಮ್ ಹಾಲ್ ಕಿಚನ್ ಇದ್ರು. ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ತಗೊಳ್ಳೋಕೆ ದೇವ್ರ ಕೃಪೆ ಕೊಟ್ಟು ಕಾರ್ ಬಂತು. ಕಾರು, ಮನೆ ಎಲ್ಲ ಚೆನ್ನಾಗಿ ಆದಾಗ ಫಸ್ಟ್ ಈ ಸಿಸ್ಟರ್ ಮೊಣಕಾಲು ಊರಿ ಕೈಗಳೆತ್ತಿ ಹೇಳೋರು, ಅಲ್ಲೇಲೂಯ. ಚರ್ಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಸೀಟಲ್ಲೇ ಬಂದು ಕುತ್ಕೊಳ್ಳೋರು. ಬಂದು ಕುತ್ಕೊಂಡು ಕೈಗಳೆತ್ತಿ ದೇವರನ್ನ ಆರಾಧನೆ ಮಾಡೋರು. ಫಾಸ್ಟಿಂಗ್ ಪ್ರೇಯರ್ಗೂ ಇವರೇ ಫಸ್ಟು, ಲೇಡೀಸ್ ಮೀಟಿಂಗ್ ಇವರೇ ಫಸ್ಟು, ಯೂತ್ ಮೀಟಿಂಗು ಇವರೇ ಫಸ್ಟು, ಯಾವ ಮೀಟಿಂಗ್ ಇಟ್ಟರು ಇವರೇ ಫಸ್ಟು. ಯಾವಾಗ ಮನೆ ಆಯ್ತೋ, ಕಾರ್ ಆಯ್ತೋ, ಎಲ್ಲ ಆಯ್ತು. ಈಗ ಆರಾಧನೆ 9:30 ಅಂತಂದ್ರೆ 10:00 ಬರ್ತಾರೆ. ಮುಂಚೆ ಬಂದಾಗ ಮೊಣಕಾಲು ಹಾಕೋರು, ಈಗ ಫ್ಯಾನು ಚೇರ್ ಹುಡುಕ್ತಾರೆ. ಮುಂಚೆ ಬಂದಾಗ ನೆಲದಲ್ಲಾದ್ರೂ ಸಹ ಕೈಗಳನ್ನ ಮೇಲೆತ್ತಿ ಅಲ್ಲೇಲೂಯ ಅನ್ನೋರು, ಈಗ ಅಲ್ಲೇಲೂಯ ಎಲ್ಲ ಸ್ತೋತ್ರ ಇಲ್ಲ. ಹೆಂಗ ಆರಾಧನೆ ಮಾಡ್ತಾರೆ ಬೇರೆಯವರು. ಮುಂಚೆ ಆದ್ರೆ ಪಾಸ್ಟರ್ ನೋಡಿ ಅಯ್ಯಾ ಅನ್ನೋರು, ಈಗ ಹಲೋ ಪಾಸ್ಟರ್ ಆಯ್. ನಮಗ್ ಗೊತ್ತಾಯ್ತು ಈ ವ್ಯತ್ಯಾಸಕ್ಕೆ ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತನ ಸಾಕ್ಷಿ ಅಲ್ಲ ಇರೋದು ಇವ್ರಿಗಿರೋದು ಕಾರು ಬಂಗ್ಲೆ ಸಾಕ್ಷಿ. ನೋಡ್ದ ಹೆಂಗಿದ್ದೆ ನಾನು, ದೇವ್ರು ನನ್ನನ್ನು ಏನು ಆಶೀರ್ವಾದ ಮಾಡ್ದ. ಅಯ್ಯ, ನೀನು ಕ್ರಿಸ್ತನ ಸಾಕ್ಷಿ ಇದ್ರೆ ನಿನ್ ಮಾತಲ್ಲಿ ಬೇರೆಯವ್ರನ್ನ ಸನ್ಮಾನಿಸ್ತೀಯ, ನಿನ್ ಮಾತಲ್ಲಿ ಅಹಂಕಾರ ಬರಲ್ಲ, ನಿನ್ ಮಾತಲ್ಲಿ ಎಚ್ಚರಿಕೆ ಬರಲ್ಲ, ನಿನ್ ಚಿಂತೆಯಲ್ಲಿ ಐ ಆಮ್ ಸಮಥಿಂಗ್ ಗ್ರೇಟ್ ಅಂತ ಬರೋದಿಲ್ಲ. ನಿನ್ನ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿ ನಿನಗಿದ್ರೆ ನಿನ್ ಮಾತಲ್ಲಿ ಬೇರೆಯವ್ರನ್ನ ಆಶೀರ್ವಾದ ಮಾಡ್ತೀಯ, ನಿನ್ ಮಾತಲ್ಲಿ ಬೇರೆಯವ್ರನ್ನ ಅನುಗ್ರಹಿಸ್ತೀಯ, ನಿನ್ ಮಾತಲ್ಲಿ ತಾಳ್ಮೆ ಇರುತ್ತೆ, ನಿನ್ ಮಾತಲ್ಲಿ ಪ್ರೀತಿ ಇರುತ್ತೆ, ನಿನ್ ಮಾತಲ್ಲಿ ದೇವರ ಕೃಪೆ ಇರುತ್ತೆ. ನಿನ್ ಮಾತಲ್ಲಿ ನಿನ್ ಕಾರ್ ಬಗ್ಗೆ ಮಾತಾಡಲ್ಲ, ನಿನ್ ಮನೆ ಬಗ್ಗೆ ಮಾತಾಡಲ್ಲ, ನಿನ್ ಮಾತಲ್ಲಿ ಯೇಸು ಸ್ವಾಮಿ ಬಗ್ಗೆ ಮಾತ್ರ ಮಾತಾಡ್ತೀಯ. ಯೇಸು ರಕ್ಷಕನು, ಯೇಸು ಪಾಪದಿಂದ ಬಿಡಿಸುವವನು, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾನೆ. ಇವತ್ತು ಸಭೆಯಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ?
ನಾನು ಮೊನ್ನೆ ಒಂದು 100 ಗ್ರಾಮ್ ಚಿನ್ನ ತಗೊಂಡೆ, ಚೆನ್ನಾಗಿದೆ, ಬಂದು ನೋಡ್ತೀಯಾ ಅಂತ ಕೇಳ್ತಾರೆ. ಅರೆ ಬಂದು ಕುತ್ಕೊಂಡು ಪ್ರೇಯರ್ ಮಾಡೋಣ ಅಂತ ಕೇಳಲ್ಲ. ಸಭೆ ಒಳಗಡೆ ಅವ್ರವ್ರ ಸಾಕ್ಷಿ ಕುರಿತಾಗಿ ಮಾತಾಡ್ತಾರೆ. ಸಭೆ ಒಳಗಡೆ ಯೇಸು ಸ್ವಾಮಿಯ ಕುರಿತಾದ ಸಾಕ್ಷಿ ಮಾತಾಡೋದು ಕಡಿಮೆ ಆಗಿದ್ರಿಂದನೇ ಸುವಾರ್ತೆ ತಲುಪ್ತಾ ಇಲ್ಲ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಪ್ರತಿಯೊಂದು ಸಭೆಯಲ್ಲಿರುವ ವಿಶ್ವಾಸಿಗಳೇ, ನಿನ್ನ ಕಾರ್ ಬಂದಿದ್ದಲ್ಲ ಸಾಕ್ಷಿ, ನಿನ್ ಮನೆ ತಗೊಂಡಿದ್ದಲ್ಲ ಸಾಕ್ಷಿ, ನಿನಗೆ 3 ಲಕ್ಷ ರೂಪಾಯಿ ಸಂಬಳ ಬಂದಿದ್ದಲ್ಲ ಸಾಕ್ಷಿ, ನಿನ್ನ ಮಗನಿಗೂ ಅಡ್ಮಿಷನ್ ಆಗಿರೋದಲ್ಲ ಸಾಕ್ಷಿ. ನಿನ್ನ ಸಾಕ್ಷಿ ಯೇಸು ಪಾಪದಿಂದ ನನ್ನನ್ನು ಬಿಡಿಸಿದನು, ಯೇಸು ನನ್ನನ್ನು ಮರಣದಿಂದ ಬಿಡಿಸಿದನು. ನಿನ್ನ ಬಾಯಿ ತೆರೆದ್ರೆ ನಿನ್ನ ನುಡಿಯಲ್ಲಿ ಇದೇ ಮಾತಿರಬೇಕು, ನಿನ್ನ ಬಾಯಲ್ಲಿ ಇದೇ ಮಾತಿರಬೇಕು. ಈ ಮಾತು ನಿನ್ನ ಬಾಯಲ್ಲಿ ಮಾತ್ರ ಅಲ್ಲ, ಅದು ನಿನ್ನ ಚಿಂತೆಯಲ್ಲಿರಬೇಕು. ಆಗ ಏನಾಗುತ್ತೆ ಗೊತ್ತಾ, ನಿನ್ನ ಮಾತಲ್ಲೂ ನಿನ್ನ ನುಡಿಯಲ್ಲೂ ನಿನಗೆ ಸಮೃದ್ಧಿ ಇರುತ್ತೆ. ಯಾವ ಸಮೃದ್ಧಿ ಗೊತ್ತಾ, ಎಲ್ಲರೂ ಹೇಳ್ತಾರೆ ಆ ಅಮ್ಮನ ಹತ್ರ ಮಾತಾಡೋ ಬೇಕಾದ್ರೇನೆ ಏನೋ ಒಂದು ಸಮಾಧಾನ. ಅವ್ರ ಬಗ್ಗೆ ಮಾತಾಡಲ್ಲ, ಬಾಯಿ ತೆರೆದ್ರೆ ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾರೆ, ಬಾಯಿ ತೆರೆದ್ರೆ ಕರ್ತನ ಕೃಪೆ ಬಗ್ಗೆ ಮಾತಾಡ್ತಾರೆ, ಬಾಯಿ ತೆರೆದ್ರೆ ವಾಕ್ಯದ ಬಗ್ಗೆ ಮಾತಾಡ್ತಾರೆ. ಅಯ್ಯ, ಈ ದಿವಸದಲ್ಲಿ ಸಭೆ ಒಳಗಡೆ ವಾಕ್ಯ ಮಾತಾಡೋರು ಕಡಿಮೆ ಆದ್ರು, ಯೇಸು ಸ್ವಾಮಿಯ ಕುರಿತಾಗಿ ಮಾತಾಡೋರು ಕಡಿಮೆ ಆದ್ರು, ಅವರವ್ರ ಕುರಿತಾಗಿ ಮಾತಾಡೋರು ಜಾಸ್ತಿ ಆಗೋದ್ರು. ಪೌಲನ ತಾನು ಹೇಳ್ತಾನೆ, ಈ ಸಭೆಗಿರುವ ಸಾಕ್ಷಿ ಏನು ಗೊತ್ತೇ, ಅವರು ಯೇಸು ಕ್ರಿಸ್ತನ ಸಾಕ್ಷಿ ಇರೋದ್ರಿಂದನೇ ಅವರ ಮಾತಲ್ಲೂ ಅವರ ನುಡಿಯಲ್ಲೂ ಅವರು ಸಮೃದ್ಧಿ ಉಳ್ಳವರಾಗಿದ್ರು. ನೋಡ್ರಿ, ಆತನು ಎರಡನೇದಾಗಿ ಆತನು ಹೇಳ್ತಾನೆ 11ನೇ ವಾಕ್ಯದ ಕಡೆ ಬಂದಾಗ, ಎಲ್ಲಾ ಕೃಪೆ ಹೊಂದಿದವರು, ವಾಕ್ಯದ ಜ್ಞಾನ ಹೊಂದಿದವರು, ಬೇರೆ ಯೇಸು ಸ್ವಾಮಿ ಕುರಿತಾಗಿ ಮಾತನಾಡ್ತಾ ಇದ್ದಂತ ಈ ಸಭೆ ಒಳಗಡೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಏನ್ ಚಿಕ್ಕ ಪ್ರಾಬ್ಲಮ್ಮು? ಆದ್ರೆ 11ನೇ ವಾಕ್ಯ ಓದಿದಾಗ, ಯಾಕೆಂದ್ರೆ ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮಲ್ಲಿ ಜಗಳ ಉಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯಿನ ಮನೆಯವರಿಂದ ನನಗೆ ತಿಳಿದು ಬಂತು ಎಂಬುದಾಗಿ. ನೋಡ್ರಿ, ಸಭೆ ವಾಕ್ಯ ಮಾತಾಡೋ ಸಭೆ, ಕೃಪೆ ಇರುವ ಸಭೆ. ಆದ್ರೆ ಈ ಸಭೆ ಒಳಗಡೆ ಏನಿದೆ? ಜಗಳಗಳಿದೆ. ಪೌಲನ್ ಹೇಳ್ತಾನೆ, ಸಭೆ ಒಳಗಡೆ ಗುಂಪುಗಾರಿಕೆ ಇದೆ. ಏನ್ ಗುಂಪುಗಾರಿಕೆ? ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ನನ್ನ ಅಪೋಲನ ಕಡೆ, ನನ್ನ ಪೌಲನ ಕಡೆ, ನನ್ನ ಕೇಫನ ಕಡೆ ಅಂತ ಹೇಳಿ ಸಭೆ ಒಳಗಡೆ ಜಗಳಗಳನ್ನು ಮಾಡಿಕೊಂಡು 3-4 ಗುಂಪುಗಳಾಗಿ ಜನ ಮಾರ್ಪಟ್ಟಿದ್ದಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಸಭೆ ಜಗಳ ಮಾಡೋ ಜಾಗ ಅಲ್ಲ, ಸಭೆ ಪ್ರೀತಿ ಉಳ್ಳ ಸ್ಥಳವಾಗಿರುತ್ತದೆ. ನಾನು ಒಂದು ಕಾರ್ಯ ಹೇಳ್ತೇನೆ, ಲೋಕದಲ್ಲಿ ಜಗಳ ಇದೆ, ಸಭೆ ಒಳಗಡೆ ಜಗಳಗಳು ಇರಬಾರ್ದು. ಕೃಪೆ ಹೊಂದಿದವರು, ಯೇಸು ಸ್ವಾಮಿಯ ಕುರಿತಾಗಿ ಮಾತನಾಡುವವರು ಯಾವಾಗಲೂ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಇಂಥ ಕಾರ್ಯಗಳನ್ನ ಸಭೆ ಒಳಗಡೆ ಎಂದಿಗೂ ಅವಕಾಶ ಮಾಡಿ ಕೊಡಬಾರದು. ಪೌಲನು ತಾನು ಹೇಳ್ತಾನೆ, ಕ್ರಿಸ್ತನನ್ನ ಯಾರಾದ್ರೂ ವಿಭಾಗಿಸ್ಕೊಂಡಿದ್ದಾರ? ಕ್ರಿಸ್ತನು ತಾನು ವಿಭಾಗವಾಗಿದ್ದಾನ? ನಾನು ಆ ಪಂಗಡಕ್ಕೆ ಸೇರಿದವನು, ಈ ಪಂಗಡಕ್ಕೆ ಸೇರಿದವನು ಎಂದು ಕ್ರಿಸ್ತನು ಯಾರನ್ನಾದ್ರೂ ವಿಭಾಗಿಸಿದ್ದಾನ? ಇಲ್ಲ. ನಾವೆಲ್ಲರೂ ಒಂದೇ ಶರೀರಕ್ಕೆ ಸೇರಲ್ಪಟ್ಟವರು, ನಾವೆಲ್ಲರೂ ಒಂದೇ ಆತ್ಮನನ್ನು ಉಳ್ಳವರು, ನಾವೆಲ್ಲರೂ ಒಂದೇ ಪರಲೋಕಕ್ಕೆ ಹೋಗೋರು, ನಾವೆಲ್ಲರೂ ಒಂದೇ ದೇವರನ್ನ ಆರಾಧನೆ ಮಾಡೋರು. ನಮಗೆಲ್ಲರಿಗೂ ಇರುವಂತದ್ದು ಒಂದೇ ವಾಕ್ಯ, ನಮಗೆಲ್ಲರಿಗೂ ಇರುವಂತದ್ದು ಒಂದೇ ನಿರೀಕ್ಷೆ. ಆ ನಿರೀಕ್ಷೆ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರವಾಗಿದ್ದಾನೆ. ಈ ಒಂದು ನಿರೀಕ್ಷೆಯಲ್ಲಿ ಬದುಕುವವರಾದಂತ ನಾವುಗಳು, ನಮ್ಮಲ್ಲಿ ಜಗಳಗಳು ಉಂಟಾಗಬಾರದು. ನೀವು ಆಮೇಲೆ ಹೇಳಿಲ್ಲ ಅಂತಂದ್ರು ಇನ್ನೊಂದ್ಸರಿ ಹೇಳ್ತೀನಿ, ಜಗಳಗಳಿರಬಾರದು. ಮೂರನೇದಾಗಿ ಆತನು ಹೇಳ್ತಾ ಇದ್ದಾನೆ, ನಾನು ಆದಷ್ಟು ಬೇಗ ಆತನು ಹೇಳ್ತೇನೆ, ಬೈಬಲ್ ಅಲ್ಲಿ 1ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂತ ಪೌಲನು ತಾನು 26ನೇ ವಚನದಿಂದ ಅವರ ಕರೆಯನ್ನು ನೆನಪಿಸ್ತಾ ಇದ್ದಾನೆ. ಇವತ್ತು ನೀವು ಸಭೆಗೆ ಬಂದಾಗ ಐ ಆಮ್ ಸಮಥಿಂಗ್, ನಾನು ಏನೋ ದೊಡ್ಡವನ ಅಂತ ಹೇಳ್ಕೊಳ್ತೀಯಲ್ಲ, ಎಲ್ಲಿಂದ ದೇವರು ನಿನ್ನನ್ನು ಕರೆ ತಂದ ಅಂತ ಮರಿಬಾರ್ದು. ಇವತ್ತು ಸಭೆಗೆ ಬಂದಾಗ ನೀನು ಆಶೀರ್ವದಿಸಲ್ಪಟ್ಟಿದ್ದಿ, ನೀನು ಅನುಗ್ರಹಿಸಲ್ಪಟ್ಟಿದ್ದಿ, ನಾನು ಏನೋ ಸಮಥಿಂಗ್ ದೊಡ್ಡವನಾಗಿದ್ದೇನೆ ಎಂದು ನೀನು ಹೇಳ್ತೀಯಲ್ಲ, ದೇವರು ನಿನ್ನನ್ನು ಎಲ್ಲಿಂದ ತಂದ ಎನ್ನೋದನ್ನ ಮರ್ತ. ಅದರಿಂದ ಆತನು ಹೇಳ್ತಾನೆ, ಜ್ಞಾನಿಗಳನ್ನ ಲಜ್ಜೆ ಪಡಿಸೋದಕ್ಕೆ ಜ್ಞಾನಹೀನರನ್ನು ದೇವರು ಆರಿಸಿಕೊಂಡ, ಬಲಿಷ್ಠರನ್ನು ಲಜ್ಜೆ ಪಡಿಸೋದಕ್ಕೆ ಬಲಹೀನರನ್ನು ದೇವರು ಆರಿಸಿಕೊಂಡ, ಉನ್ನತವಾದಂತ ಪಾರಂಪರ್ಯ ಉಳ್ಳವರನ್ನ ಲಜ್ಜೆ ಪಡಿಸೋದಕ್ಕೆ ಯಾವ ಅರ್ಹತೆ ಇಲ್ಲದಿರುವಂತ ನಿಮ್ಮನ್ನ ದೇವರು ಏನ್ ಮಾಡಿದ್ದಾನಂದ್ರೆ ಆರಿಸಿಕೊಂಡಿದ್ದಾನೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹಾಗಾದ್ರೆ ದೇವರ ಸಮ್ಮುಖಕ್ಕೆ ಬಂದಾಗ ಇವತ್ತು ನೀನು ಏನಾದ್ರೂ ಆಗಿದ್ರೆ ಅದು ದೇವರ ಕೃಪೆಯಿಂದಲೇ. ಎಲ್ಲಿಂದ ನೀನು ಬಂದೆ ಎನ್ನುವುದನ್ನ ಹಿಂತಿರುಗಿ ನೋಡೋದನ್ನ
ಮರಿಬಾರದು. ನಾನು ಅನೇಕ ಸಾರಿ ಹೇಳ್ತೇನೆ, ವಿಶ್ವಾಸ ಜೀವಿತದಲ್ಲಿ ಕೃತಜ್ಞತೆ ಇಲ್ಲದಿರುವ ಜೀವಿತ ಉಳ್ಳವನು ಅವನು ಪಶುಪ್ರಾಯನು ವಿವೇಕ ಶೂನ್ಯನಾಗ್ತಾನೆ. ನಾನು ಯಾವಾಗಲೂ ಹೇಳ್ತೇನೆ, ನಾವು ದೇವರ ಮಕ್ಕಳು ಕೃತಜ್ಞತೆ ಉಳ್ಳವರಾಗಿರೋದನ್ನು ಕಲಿಬೇಕು. ದೇವರು ನಮ್ಮನ್ನು ಎಲ್ಲಿಂದ ಎಲ್ಲಿವರೆಗೂ ತಂದ ಎನ್ನೋದನ್ನ ಒಂದು ಕಾಲದಲ್ಲಿ ಮರಿಬಾರದು. ನಾವು ನಿಂತಿರುವುದು, ನಿರ್ಮೂಲವಾಗದಿರುವುದು ಅದು ದೇವರ ಶಾಶ್ವತವಾದ ಕೃಪೆಯಿಂದಲೇ. ಕೈಗಳತಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಕೈಗಳತಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಅಯ್ಯ, ನಿನ್ನನ್ನು ದೇವರು ಪಾಪದಿಂದ ಬಿಡುಗಡೆ ಮಾಡದೆ ಹೋಗಿದ್ರೆ, ನಿನ್ನನ್ನು ದೇವರು ಶಾಪದಿಂದ ಬಿಡುಗಡೆ ಮಾಡದೆ ಹೋಗಿದ್ರೆ, ನಿನ್ನನ್ನು ದೇವರು ಮರಣದಿಂದ ಬಿಡುಗಡೆ ಮಾಡದೆ ಹೋಗಿದ್ರೆ, ನಿನ್ನನ್ನು ದೇವರು ಸೈತಾನನ ಕೈಗಳಿಂದ ಮಾಟ ಮಂತ್ರದ ಶಕ್ತಿಗಳಿಂದ ನಿನ್ನನ್ನು ಬಿಡುಗಡೆ ಮಾಡದೆ ಹೋಗಿದ್ರೆ, ಅಯ್ಯ, ನಿಮ್ಮ ಊರಿಗೆ ಸುವಾರ್ತೆ ಬರದೆ ಹೋಗಿದ್ರೆ, ನಿಮ್ಮ ಹಳ್ಳಿಯಲ್ಲಿರುವ ನಿಮ್ಮ ಮನೆಗೆ ಅಭಿಷಕ್ತ ಸುವಾರ್ತಿಕರು ನಿಮ್ಮ ಮನೆಗೆ ಬಂದು ಸುವಾರ್ತೆ ಹೇಳದೆ ಹೋಗಿದ್ರೆ, ಇವತ್ತು ಎಲ್ಲಿರ್ತಾ ಇದೆ ಅನ್ನೋದು ನಿನಗೆ ನೆನಪಿದೆಯಾ? ನಾನು ಅನೇಕ ಸಾರಿ ನನ್ನ ಸಾಕ್ಷಿಯನ್ನು ನಾನು ನೆನೆಸ್ಕೊಳ್ತೀನಿ. ನಮ್ಮಪ್ಪ ನಾವು ರಕ್ಷಣೆ ಹೊಂದಿ ಬಂದಂಥ ಟೈಮಲ್ಲಿ, ಅಥವಾ ನಾವು ರಕ್ಷಣೆ ಹೊಂದೋದಕ್ಕೆ ಕಾರಣ ನಮ್ಗೆ ಯಾರು ಮತಾಂತರ ಮಾಡಿ ಆಮಿಷ ಹೊಡೆದವರಲ್ಲ. ನಾವು ರಕ್ಷಣೆ ಬರೋದಕ್ಕೆ ಒಂದೇ ಒಂದು ಕಾರಣ, ನಮ್ಮಪ್ಪ ಸಾಯೋ ಸ್ಥಿತಿಯಲ್ಲಿದ್ದರು. ನಮಗೆ ಬೆಂಗಳೂರಲ್ಲಿ ಒಳ್ಳೆ ರೀತಿ ಎಲ್ಲ ಅನುಕೂಲವಾದಂಥ ಜೀವಿತವನ್ನು ನಡೆಸ್ತಾ ಇದ್ವಿ. ನಮ್ಮಪ್ಪ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು. ನಮಗೆ ಆ ಕಾಲದಲ್ಲಿ ಬೆಂಗಳೂರು ವೈಟ್ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ 28 ಎಕರೆ ಜಮೀನು ನಮಗಿತ್ತು. ನಮ್ಮ ಮನೆಯಲ್ಲಿ 60 ಜನ ಕೂಲಿ ಕೆಲಸಗಳು ಮಾಡ್ತಾಯಿದ್ರು. ನಮ್ಮ ತಾತ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮ ದೊಡ್ಡಪ್ಪ ಅವರು ನಮ್ಮ ಮನೆಯಲ್ಲಿರುವ ದೊಡ್ಡಪ್ಪ ಚಿಕ್ಕಪ್ಪ ಅಂದರೆ ಎಲ್ಲರೂ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ. ನಮ್ಮಪ್ಪನೂ ಗೌರ್ಮೆಂಟ್ ಎಂಪ್ಲಾಯಿ. ಹಣಕ್ಕೆ ಯಾವ ಕೊರತೆ ಇರಲಿಲ್ಲ. ನಮ್ಮಪ್ಪ ಊರಿಗೆ ದೊಡ್ಡವರಾಗಿ, ನಮ್ಮ ತಾತ ಊರಿಗೆ ದೊಡ್ಡವರಾಗಿದ್ದರು. ಊರಲ್ಲಿ ಏನಾದರೂ ದೊಡ್ಡ ಕಾರ್ಯ ನಡಿಬೇಕಾದ್ರೆ ನಮ್ಮ ತಾತ, ನಮ್ಮ ಕುಟುಂಬದವರೇ ಮುಂದಕ್ಕೆ ನಿಲ್ಬೇಕು. ಎಲ್ಲ ರೀತಿಯಾದಂಥ ಅನುಕೂಲಗಳಿದ್ದಂಥ ಒಂದು ಕಾಲ. ನಾವು ಯಾವಾಗಲೂ ಹೇಳ್ತೇವೆ, ಜೋಬ್ ತುಂಬ ಜಣ ಅಂತ ಅಂದರೆ ತಲೆ ಒಂದು ಕಡೆ ನಿಲ್ಲಲ್ಲ, ಲೋಕ ಅನುಭವಿಸ್ಬೇಕಂತ ಇಷ್ಟ ಬಂದಾಗೆ ನಾವು ಜೀವನ ಮಾಡ್ತೇವೆ. ನಮ್ಮಪ್ಪ ಅದೇ ಕ್ಯಾಟಗರಿಯಲ್ಲಿ ಜೀವನ ಮಾಡ್ತಾ ಇದ್ದವರು. ಕುಡಿತಾ ಇದ್ರು, ತಿಂತಾ ಇದ್ರು, ಮಜಾ ಮಾಡ್ತಾ ಇದ್ರು. ಪ್ರತಿದಿನ ರಾತ್ರಿ ಅದೇ ಬಾಟ್ಲ್ಗಳು ಬೀರುಗಳನ್ನು ಸಾರಾಯಿನ ಮನೆಗೆ ತಂದು ಫ್ರೆಂಡ್ಸ್ಗಳೆಲ್ಲ ಕರ್ಕೊಬಂದು ಪಾರ್ಟಿ ಮಾಡ್ತಾ ಇದ್ರು. ಹಣ ಚೆನ್ನಾಗಿತ್ತು. ಹಣದಿಂದ ಏನು ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ದುಡ್ಡು ಕೊಟ್ಟು ಕಚ್ಚೋ ನಾಯಿನ ಕೊಂಡ್ಕೊಳ್ಳೋ ಹಾಗೆ ನಮ್ಮಪ್ಪ ಕುಡಿದು ಶರೀರವನ್ನು ಹಾಳು ಮಾಡಿಕೊಂಡ್ರು. ಅವರು ರೋಗದ ಸ್ಥಿತಿಯಲ್ಲಿ ಬಿದ್ದರು. ಮಲ್ಟಿ ಆರ್ಗನ್ ಫೈಲ್ಯೂರ್ ಆಗಿ ಬೆಂಗಳೂರಲ್ಲಿರುವಂಥ ಸೆಂಟ್ ಮಾರ್ಥಾಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಅಲ್ಲಿ 6 ತಿಂಗಳು ಅಲ್ಲಿಂದ ನನ್ನ ಸಮಯ ಸಾಕ್ಷಿ ಅಧಿಕ ಹೇಳದಂತೆ ನನ್ನ ಸಮಯವನ್ನು ಸಂಕ್ಷಿಪ್ತಗೊಳಿಸಿ ನಾನು ಹೇಳ್ತೀನಿ ನೋಡ್ರಿ. ಬೆಡ್ ರಿಡನ್ ಆದರು. ಅಲ್ಲಿಂದ ಬೆಂಗಳೂರಲ್ಲಿರುವ ಎಲ್ಲ ಪ್ರಸಿದ್ಧ ಹಾಸ್ಪಿಟ್ಲಿಗೆ ತೋರಿಸ್ತ್ರಿ. ಒಂದು ದಿನಕ್ಕೆ 1 ಇಂಜೆಕ್ಷನ್ ಕೊಡ್ಬೇಕಾದ್ರೆ 10,000 ಕೊಡ್ತಾ ಇದ್ವಿ. ದುಡ್ಡಿಗೆ ಯಾವ ಕೊರತೆ ಇರಲಿಲ್ಲ, ಚೆನ್ನಾಗಿದ್ರಿ. ಆದರೆ ಸಾಯುವಂಥ ಸ್ಥಿತಿ. ಆವತ್ತು ಮಲಗಿದ್ದಂಥ ನಮ್ಮಪ್ಪ 6 ತಿಂಗಳಾದರೂ ಎದ್ದೋಳಿಲ್ಲ. ಬೆಡ್ ರಿಡನ್ ಆಗಿ ದಿನ ಅನಾರೋಗ್ಯದ ಸ್ಥಿತಿಗೆ ತಲುಪಿ ಸಾಯುವಂಥ ಪರಿಸ್ಥಿತಿಗೆ ಬಂದರು. ಕಡೆಯದಾಗಿ ಹೆಬ್ಬಾಳಲ್ಲಿರುವ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿ ಡಾಕ್ಟರ್ ಅಲೆಕ್ಸಾಂಡರ್ ನಮ್ಮ ಅಮ್ಮನ ಕರೆದು ಹೇಳಿದ್ರು, ಕೃಷ್ಣಮ್ಮ, ನಿನ್ನ ಗಂಡ ಬದುಕ್ರೆ 1-3 ತಿಂಗಳು ಬದುಕ್ಬೋದಮ್ಮ, ಆಮೇಲೆ ಬದುಕೋದಿಲ್ಲ. ಅವ್ನಿಗೇನು ಇಷ್ಟ ಇದೆಯೋ ಅದನ್ನ ಮಾಡಿಕೊಟ್ಬಿಡಮ್ಮ ಅಂತ ಹೇಳಿ ಮನೆಗೆ ಕಳಿಸಿದ್ರು. ನಮ್ಮಮ್ಮ ಮನೆಗೆ ಬಂದಿದ ತಕ್ಷಣ ಸುಮ್ಮನೆ ಇರ್ತಾ ಇರಲಿಲ್ಲ. ಮಾಟ ಮಂತ್ರದವ್ರ ಹತ್ರ ಅಲ್ಲೋಗು ಇಲ್ಲೋಗು, ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ಎಲ್ಲ ಆರೈಕೆಗಳು ಅದು ಇದು ಎಲ್ಲ ಮಾಡೋರು. ಆದರೆ ನಮ್ಮ ಅಪ್ಪನ ಆವತ್ತು ಮನೆ ಕರ್ಕೊಂಡು ಬಂದ್ಮೇಲೆ ಮನೆಯಲ್ಲಿ ಜೋರಾಗಿ ರಾತ್ರಿ ವೇಳೆಯಲ್ಲಿ ಕಿರ್ಚೋರು. ಯಾರೋ ನನ್ನನ್ನು ಕರೀತಾರೆ ಹೋಗ್ತೀನಂತ. ನಮ್ಮಮ್ಮ ನೇರವಾಗಿ ಮಂತ್ರವಾದಿಗಳ ಹತ್ರ ಓಡ್ಬಿಡೋರು. ಒಂದು ದಿವಸ ಬೆಳಗ್ಗೆನೆ ನಮ್ಮಪ್ಪ ಕುಡಿದ್ರು, ಕೂಗೋದಕ್ಕಾಗಿ ಸ್ಟಾರ್ಟ್ ಮಾಡಿದ್ರು. ಯಾರೋ ಬಾಗ್ಲಲ್ಲಿ ನಿಂತ್ಕೊಂಡು ಕರೀತಾವ್ರೆ, ನಾನು ಹೋಗ್ತೀನಿ. ತಕ್ಷಣ ನಮ್ಮಮ್ಮ ಕೊಡಗಳಿಯಲ್ಲಿ, ಹೆಬ್ಬಾಳ ಕೊಡಗಳಿಯಲ್ಲಿ ಮುನ್ಸ್ವಾಮಿ ಅಂತ ಅವತ್ತು ಫೇಮಸ್ ಆದಂಥ ಮಂತ್ರವಾದಿ ಇದ್ದ. ಅಲ್ಲಿ ನೇರವಾಗಿ ಓಡೋದ. ಆತ ಒಂದು ನಿಂಬೆಹಣ್ಣು ಮೊಟ್ಟೆ ಕೊಟ್ಬಿಟ್ಟು ಹೇಳ್ದ, ಅಮ್ಮ, ಸಂಜೆ ಕಳೆದು ಬೆಳಗ್ಗೆ ಅಷ್ಟರಲ್ಲಿ ಇದಿದ್ರೆ ನಿನ್ನ ಮಾಂಗಲ್ಯ ಉಳಿತದೆ, ಇಲ್ಲ ಅಂದರೆ ನಿನ್ನ ಮಾಂಗಲ್ಯ ಉಳಿಯಲ್ಲ. ನಮ್ಮಮ್ಮನ ಗೊತ್ತಾಯ್ತು, ಇನ್ನು ನನ್ನ ಗಂಡನನ್ನು ಉಳಿಸೋಕೆ ಯಾರ ಕೈಯಲ್ಲಿ ಆಗಲ್ಲ, ಸಾಯ್ತಾನೆ ಅನ್ನೋದು. ನಮ್ಮಮ್ಮ ನಿಶ್ಚಯ ಮಾಡ್ಕೊಂಡು ಆ ರಾತ್ರಿ ನಮ್ಮ ಅಪ್ಪನ ಪಕ್ಕದಲ್ಲಿ ಮಲ್ಕೊಂಡಾಗ ನಮ್ಮಮ್ಮ ಒಂದು ಕನಸು ಕಾಣ್ತಾ ಇದ್ದಾರೆ. ಆಕೆ ನಂಬಿದ ದೇವರುಗಳು, ಪೂಜಾರಿಗಳು, ಮಾಟ ಮಂತ್ರದವರು, ಡಾಕ್ಟರ್ಗಳೆಲ್ಲ ಕಣ್ಮುಂದೆ ಹಾದೋಗ್ತಾ ಇದ್ದಾರೆ. ಆದರೆ ಬಿಳಿ ವಸ್ತ್ರ ಧರಿಸ್ಕೊಂಡು ಒಂದು ವ್ಯಕ್ತಿ ನಮ್ಮಮ್ಮ ಮುಂದೆ ನಿಂತು ಆತನ ಹೇಳಿದನು, ಮಗಳೇ, ನೀನು ಭಯ ಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ನಮ್ಮಮ್ಮನಿಗೆ ಆ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ. ನಮ್ಮಮ್ಮ ಅದುವರೆಗೂ ಯೇಸು ಎನ್ನುವ ಪದ ಕೇಳಲೇ ಇಲ್ಲ, ಸುವಾರ್ತೆ ಎನ್ನೋದು ನಮ್ಮಮ್ಮ ಕೇಳಲೇ ಇಲ್ಲ. ಆದರೆ ಆ ಕನಸಿನಲ್ಲಿ ಬಿಳಿ ವಸ್ತ್ರ ಧರಿಸ್ಕೊಂಡಂತ ಒಂದು ವ್ಯಕ್ತಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮಮ್ಮನಿಗೆ ಅವತ್ತು ಬೆಳಗ್ಗೆ ಧೈರ್ಯ ಬಂತು. ನಮ್ಮಪ್ಪನನ್ನು ಬಲವಂತ ಮಾಡಿದ್ರು, ಹೋಗಿ ಕೆಲಸಕ್ಕೆ. 6 ತಿಂಗಳಾಯ್ತು, ನಿನ್ನ ಮನೆಯಲ್ಲೇ ಇದೆಯಾ, ಹೋಗಿ ಕೆಲಸಕ್ಕೆ, ನಂಗೆ ಸಾಕಾಯ್ತು ಅಂತ. ಆದರೆ ನಮ್ಮಪ್ಪ ಎದ್ದೊಳಕ್ಕೆ ಆಗ್ತಾ ಇಲ್ಲ. ಬಾತ್ರೂಮ್ಗೆ ಹೊತ್ಕೊಂಡು ಹೋಗ್ಬೇಕಾದ್ರು ಇಬ್ಬರು ಹೊತ್ಕೊಂಡು ಹೋಗ್ಬೇಕು. ಬೆಡ್ ರಿಡನ್
ಮುದುಕನಾಗಿ ಗಂಜಿ ಕುಡಿಸ್ಬೇಕಾದ್ರೆ ಟ್ಯೂಬಲ್ಲಿ ಹಾಕ್ಬೇಕಾಗಿತ್ತು, ಇಲ್ಲಾಂದ್ರೆ ಸ್ಪೂನಲ್ಲಿ ಹಾಕ್ಬೇಕಾಗಿತ್ತು. ಎದ್ದು ನಡೆಯಕ್ಕಾಗಲ್ಲ. ಆದ್ರೆ ಅದೇ ಸಮಯದಲ್ಲಿ ಜಬಮಣಿ ಅಂಕಲ್ ಅನ್ನೋರು ನಮ್ಮ ಡ್ಯಾಡಿ ಜೊತೆ ಕೆಲಸ ಮಾಡೋರು ಇದ್ರು. ಅವ್ರು ನಮ್ಮ ಮನೆಗೆ ಬಂದ್ರು. ನಮ್ಮ ಡ್ಯಾಡಿಯನ್ನು ನೋಡೋದಕ್ಕೆ ಅವರು ಪಾಸ್ಟ್ ಅಲ್ಲ, ಸ್ವಾರ್ಥಿಕರಲ್ಲ, ಏನಲ್ಲ, ಕಾರ್ ಡ್ರೈವರು. ನಮ್ಮ ಡ್ಯಾಡಿ ಜೊತೆ ಕೆಲಸ ಮಾಡೋ ಕಾರ್ ಡ್ರೈವರು. ನಮ್ಮಪ್ಪ ಹೆಂಗಿದ್ದಾರೆ ನೋಡೋದಕ್ಕೋಸ್ಕರವಾಗಿ ಬಂದಿದ್ದು. ಡ್ಯಾಡಿ ಬಂದು ನೋಡಿದಾಗ ಕೇಳಿದ್ರು, ಹೇಗಿದ್ಯಾ ಕೃಷ್ಣಪ್ಪ? ನಮ್ಮ ಡ್ಯಾಡಿ ಹೇಳಿದ್ರು, ಸಾಯ್ತಾ ಇದ್ದೀನಿ. ತಕ್ಷಣ ಅಂಕಲ್ ಒಂದು ಮಾತು ಹೇಳಿದ್ರು, ಯೇಸು ಸ್ವಾಮಿ ನಂಬು, ನಿನ್ಗೆ ಹೋಗೋ ಜೀವ ಯೇಸು ಉಳಿಸ್ತಾರೆ ಅಂತ. ಯೇಸು ಸ್ವಾಮಿ ನಂಬು, ನಿನ್ಗೆ ಹೋಗೋ ಜೀವ ಯೇಸು ಸ್ವಾಮಿ ಉಳಿಸ್ತಾರೆ. ತಕ್ಷಣವಾಗಿ ಅಂಕಲ್ಗೆ ಡ್ಯಾಡಿ ಹೇಳಿದ್ರು, ನಾವು ನಂಬಿದ್ದೇವರೇ ನಮ್ಮನ್ನು ಕಾಪಾಡಲಿಲ್ಲ, ಇನ್ನು ನಿಮ್ಮ ಯೇಸು ಏನು ಕಾಪಾಡ್ತಾನೆ, ಹೋಗಿ ಸರ್ ಅಂತ. ಅವ್ರು ಹೇಳಿದ್ರು, ಹೋಗೋ ಪ್ರಾಣ ಹೆಂಗೋ ಹೋಗುತ್ತೆ, ಒಂದ್ಸಾರಿ ಯೇಸು ಸ್ವಾಮಿ ನಾಮನ ಕೂಗಿ ಕರಿ ಅಂತ. ಆ ಸಮಯದಲ್ಲಿ ನಮ್ಮ ಅಪ್ಪನಿಗಾಗಿ ಅಂಕಲ್ ಅವರು ಯೋಹಾನ್ ಬರೆದ ಸುವಾರ್ತೆ 1:12 ವಾಕ್ಯ ಹೇಳಿದ್ರು, ಯಾರ್ಯಾರು ಆತನನ್ನು ನಂಬಿಕೆ ಇಟ್ಟರು, ಆತನನ್ನು ಅಂಗೀಕರಿಸಿದ್ರು, ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾನೆ. ಆ ವಾಕ್ಯದ ಅಡಿಪಾಯದ ಮೇಲೆ ನಮ್ಮ ತಂದೆಗೆ 2 ನಿಮಿಷ ಪ್ರಾರ್ಥನೆ ಮಾಡಿದ್ರು. ಅವರು ಸುವಾರ್ತಿಕರಲ್ಲ, ಸೇವಕರಲ್ಲ, ಕೇವಲ ಒಂದು ಬಸ್ ಹಲಲು ಕಾರ್ ಡ್ರೈವರ್ ಮಾತ್ರನೇ. ಅಂಕಲ್ ತಲೆ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರು, ದೇವರೇ ಈ ಕೃಷ್ಣಪ್ಪ ನೀನೇ ಜೀವುಳ್ಳ ದೇವರೆಂದು ನಂಬ್ತಾರೆ, ನೀನು ಅದ್ಭುತ ಮಾಡಿದ್ರೆ ಕರ್ತನೆ, ನೀನು ಇವರು ಮಕ್ಕಳು ಯೇಸು ಸ್ವಾಮಿಗಾಗಿ ಸಾಕ್ಷೀಕರಿಸ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ, ಇವರ ಜೀವನದಲ್ಲಿ ಒಂದು ಅದ್ಭುತ ನಡೀಲಿ ಅಂತ 2 ನಿಮಿಷ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಒಂದು ಬಕೆಟ್ ನೀರು ಒಂದು ವ್ಯಕ್ತಿ ಮೇಲೆ ಉಯಿದ್ರೆ ಯಾವ ರೀತಿ ನೀರು ಹರಿಯಿತು, ಅದೇ ರೀತಿ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಅಪ್ಪನ ಶರೀರದಿಂದ ಬೆವರು ಹನಿ ಹರಿದುಕೊಂಡು ಬಂತು. 2 ನಿಮಿಷ ಆ ಪ್ರಾರ್ಥನೆ ನಂತರ ನಮ್ಮಪ್ಪ 6 ತಿಂಗಳಾದ್ಮೇಲೆ ಫಸ್ಟ್ ಟೈಮ್ ಕುತ್ಕೊಂಡ್ರು, ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವತ್ತು ಮಧ್ಯಾಹ್ನನೇ ನಮ್ಮಪ್ಪ ಕೈಯಿಂದ ಬಿಸಿ ಬಿಸಿ ಮುದ್ದೆ ಮತ್ತು ಮಟನ್ ಸಾರು ತಿಂದ್ರು. ನಿಮಗೆ ಬಹಳ ಸಂತೋಷ ಕೊಡೋ ಕಾರ್ಯ ಏನಂದ್ರೆ, ನಮಗೆ ಬಹಳ ಸಂತೋಷ ಕೊಡೋ ಕಾರ್ಯ ಏನಂದ್ರೆ, ಬುಧವಾರ ನಮ್ಮಪ್ಪ ಸೌಖ್ಯ ಆದ್ರು, ಗುರುವಾರ ನಮ್ಮನೆ ವೈಟ್ ಪಾಲಿಶ್ ಮಾಡಿದ್ರು, ಭಾನುವಾರ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮ ಚರ್ಚ್ಗೆ ಹೋದ್ರು, ಅವತ್ತೇ ದೀಕ್ಷಾಸ್ನಾನ ತಗೊಂಡು ಮನೆಗೆ ಹಿಂತಿರುಗಿ ಬಂದ್ರು. ನಾನು ಅನೇಕ ಕಡೆಗಳಲ್ಲಿ ನಾನು ಹೇಳ್ತೇನೆ, ಇವತ್ತು ನಮ್ಮಪ್ಪ ಜೀವಂತವಾಗಿದ್ದಾರೆ, ಇವತ್ತು ನಮ್ಮಪ್ಪ ತುಂಬಾ ಚೆನ್ನಾಗಿದ್ದಾರೆ. ಅವತ್ತು ನಮ್ಮ ಅಪ್ಪನನ್ನ ಏನಾದ್ರೂ ದೇವರು ಸೌಖ್ಯ ಮಾಡದೆ ಹೋಗಿದ್ರೆ, ಯೇಸು ಸ್ವಾಮಿ ನಮ್ಮನ್ನ ಕಂಡುಕೊಳ್ಳದೆ ಹೋಗಿದ್ರೆ, ಯೇಸು ಸ್ವಾಮಿ ನಮ್ಮ ಅಪ್ಪನನ್ನ ಸೌಖ್ಯ ಮಾಡದೆ ಹೋಗಿದ್ರೆ, ಇವತ್ತು ಚಂದ್ರಮೌಳಿ ಬೆಳ್ಳಾರಿಗೆ ಬರ್ತಾನೆ ಇರಲಿಲ್ಲ. ಚಂದ್ರಮೌಳಿ ಹೆಸರು ಇವತ್ತು ಇಲ್ಲಿ ಕರ್ನಾಟಕ ಎಲ್ಲ ಕೇಳ್ತಾನೆ ಇರಲಿಲ್ಲ. ಇವತ್ತು ಚಂದ್ರಮೌಳಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೈಬಲ್ ಕಾಲೇಜ್ ಓದಿದ್ರಿಂದಲ್ಲ, ಬೈಬಲ್ ಕಾಲೇಜ್ ಮುಖನೇ ನೋಡಿಲ್ಲ ನಾನು. ಬೈಬಲ್ ಕಾಲೇಜ್ ಓದಿದ್ರಿಂದ ಅಲ್ಲ, ನಾನು ಏನೋ ಹಲಲೆ ಸ್ಟಡಿ ಮಾಡಿ ಪ್ರಸಂಗ ಮಾಡ್ತಾ ಇರೋದ್ರಿಂದ ಅಲ್ಲ. ನಮ್ಮ ಪ್ರಸಂಗ ಅನುಭವದ ಪ್ರಸಂಗ. ಆದ್ರಿಂದಲೇ ಎಲ್ಲೇ ಹೋದ್ರೂ ಧೈರ್ಯವಾಗಿ ನಾವು ಪ್ರಸಂಗ ಮಾಡ್ತೇವೆ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವಂತ ಒಬ್ಬನಾದ್ರೂ ಆಶಾಭಂಗ ಪಡೋದಕ್ಕೆ ನನ್ನ ದೇವರ ಅನುಮತಿ ದೇವರು ಕೊಡೋದಿಲ್ಲ. ನಾನು ಪ್ರತಿ ಸಾರಿ ವೇದಿಕೆ ಮೇಲೆ ನಿಂತ್ಕೊಂಡಾಗ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಅವತ್ತು ನಮ್ಮ ಅಪ್ಪನನ್ನ ದೇವರು ರಕ್ಷಿಸದೆ ಹೋಗಿದ್ರೆ ಇವತ್ತು ನಮ್ಮ ಅಪ್ಪ ಸತ್ತು 28 ವರ್ಷ ಆಗಿರೋದು. 28 ವರ್ಷದಲ್ಲಿ ನಾವು ಅನಾಥರಾಗಿ, ಕುಡುಕರಾಗಿಯೋ, ಧೂಮಪಾನ ಮಾಡೋರಾಗಿಯೋ, ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ರೌಡಿಸಮ್ ಮಾಡ್ಕೊಂಡು, ಕುಡ್ಕೊಂಡು, ತಿನ್ಕೊಂಡು, ಹೊಡ್ಕೊಂಡು, ಬಡ್ಕೊಂಡು ಜೀವನವನ್ನ ನಾವು ನಡೆಸಬೇಕಾಗಿತ್ತು. ಆದ್ರೆ ವಾಕ್ಯದಲ್ಲಿ ಇವತ್ತು ಮೈಕ್ ಹಿಡಿದು ಸಾವಿರಾರು ಜನರ ಮುಂದೆ ಅನೇಕ ಸಾವಿರಾರು ಜನರಿಗೆ ಆಶೀರ್ವಾದವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಜ್ಞಾನಹೀನರಾದಂತ ನಮ್ಮನ್ನ ದೇವರ ಆರಿಸಿಕೊಂಡನು, ಬಲಹೀನರಾದಂತ ನಮ್ಮನ್ನು ಆರಿಸಿಕೊಂಡನು. ಇವತ್ತು ನಾವು ಏನಾದ್ರೂ ಆಗಿದ್ರೆ ಅದು ದೇವರ ಕೃಪೆ ಮಾತ್ರ. ನಾವು ಹೆಚ್ಚಳ ಪಡೋದಕ್ಕೂ ಪ್ರಶಂಸೆ ಪಡೋದಕ್ಕೂ ನಮಗೇನು ಅರ್ಹತೆ ಇಲ್ಲ. ದೇವರೇ, ನೀನು ನಮ್ಮನ್ನು ಕಾಣದೆ ಹೋಗಿದ್ರೆ ಇವತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ನಾವು ಹೋಗಿ ಬಿಡ್ತಾ ಇದೀವಿ. ನಮ್ಮನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ, ಮರಣದ ಪಾಶಗಳಿಂದ ನಮ್ಮನ್ನು ತಪ್ಪಿಸಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ಸಂಗಡ ಸ್ತೋತ್ರ ಹೇಳೋರು ಮಾತ್ರ ಕೈಗಳತ್ತೆ ಗಟ್ಟಿಯಾಗಿ ಹಲ್ಲೆಲೂಯಾ. ಅಯ್ಯ, ಎಲ್ಲಿಂದ ಬಂದೆ ಎನ್ನೋದನ್ನ ಮರಿಬೇಡ ಅಂತ ಪೌಲನು ಹೇಳಿ ಆತನ ಹೇಳ್ತಾನೆ, ಈ ರಕ್ಷಣೆಗೆ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಹೊಗಳಿಕೊಳ್ಬೇಕಾದ್ರೆ ಒಬ್ಬನು ಕ್ರಿಸ್ತನ ಶಿಲುಬೆಯಲ್ಲಿ ಮಾತ್ರ ಎಚ್ಚರ ಪಡ್ಲಿ. ನಾನ್ ಚೆನ್ನಾಗಾದೆ ನನ್ನಿಂದನೇ ಅಂತ ಹೊಗಳಿಕೊಳ್ಳಕ್ ಹೋಗ್ಬೇಡ. ಇವತ್ತು ನಾನು ಚೆನ್ನಾಗಿ ಪ್ರಸಂಗ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರ ಮಹಿಮೆ ಯೇಸು ಸ್ವಾಮಿಗಾಗಿ ಮಾತ್ರ. ಯೇಸು ಸ್ವಾಮಿಯಿಂದಲೇ ಇವತ್ತು ನಾನು ಆರೋಗ್ಯ ಉಳ್ಳವನಾಗಿದ್ದೀನಿ ಅಂದ್ರೆ ಅದರ ಮಹಿಮೆ ಯೇಸು ಸ್ವಾಮಿಗೆ ಮಾತ್ರ. ಇವತ್ತು ನಾನು ನನ್ನ ಮಕ್ಕಳು
ಗಂಡ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅದರ ಮಹಿಮೆ ಯೇಸು ಸ್ವಾಮಿಗೆ ಮಾತ್ರ. ಕಾರಣ ಯೇಸು ನಮ್ಮ ಜೀವನದಲ್ಲಿ ಬರದೇ ಹೋಗಿದ್ರೆ ನಾವು ಏನಾಗ್ತಾ ಇದೀವಿ ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಏನಾದ್ರೂ ಆಗಿದ್ರೆ ಅದಕ್ಕೆ ಕಾರಣ ಯೇಸು ಮಾತ್ರ. ಪೌಲನ ಸಭೆಗೆ ನೆನಪಿಸ್ತಾ ಇದ್ದಾನೆ, ಇವತ್ತು ನಿಮಗೂ ನಾನು ನೆನಪಿಸ್ತಾ ಇದ್ದೀನಿ. ನೀವು ಇವತ್ತು ಈ ನಿಮಿಷದವರೆಗೂ ಏನಾಗಿದ್ದೀರೋ ಅದಕ್ಕೆ ಕಾರಣ ಒಬ್ಬನು ಯೇಸು ಕ್ರಿಸ್ತನ ಮಾತ್ರನೇ. ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಮಾತ್ರ. ಈ ಯೇಸು ಸ್ವಾಮಿಗಾಗಿ ಅಪ್ಪ ನನ್ನ ಎಲ್ಲ ಆಶೀರ್ವಾದಕ್ಕೂ ನೀನೇ ಕಾರಣ ಅಂತ ಹೇಳೋರು ಮಾತ್ರ 2 ಕರಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ನಾನು ಹೇಳಿದೆ 2 ಕರಗಳನ್ನು ಗಟ್ಟಿಯಾಗಿ ತಟ್ಟಿ ಚಪ್ಪಾಳೆ ತಟ್ಟಬೇಕಾರೆ ಬಾಯಿ ಮುಚ್ಕೋಬೇಡ್ರಿ. ಚಪ್ಪಾಳೆ ತಟ್ಟಬೇಕಾರೆ ಸ್ತೋತ್ರ ಯೇಸುವೇ ಎಂದು ಬಾಯಿ ತೆರೆದು ಹೇಳ್ರಿ. ಇದು ಯಾವಾಗ ಮರ್ತೋಗ್ತಾರೋ ಅವರು ಎಚ್ಚಳ ಪಡೋದಕ್ಕೆ ಪ್ರಾರಂಭಿಸ್ತಾರೆ. ನಾನು ಹೇಳಿದ್ನಲ್ಲ, ನಮಗೆ ಸುವಾರ್ತೆ ಹೇಳಿದ ಅಂಕಲ್ ಇವತ್ತು ಪಾಸ್ಟರ್ ಆಗಿಲ್ಲ, ಇವತ್ತು ಸೇವಕರಾಗಿಲ್ಲ. ನಮ್ಮನ್ನು ರಕ್ಷಣೆ ಮಾರ್ಗ ಕರ ತಂದ ಮೇಲೆ ಪ್ರತಿದಿನ ಅವರು ಭಾನುವಾರ ವಾಕ್ಯ ಹೇಳಕ್ಕೆ ನಮ್ಮ ಮನೆಗೆ ಬರೋರು, ಪ್ರತಿದಿನ ನಮಗೆ ವಾಕ್ಯ ಹೇಳಕ್ಕೆ ಬರೋರು. ಇವತ್ತು ಅವರು ಪಾಸ್ಟ್ ಆಗಿಲ್ಲ. ಆದರೆ ಇವತ್ತು ಅವ್ರ ನಮ್ಮ ಮನೆಗೆ ಬಂದಾಗ ನಾನು ಇವತ್ತು ಅವ್ರ ಮುಂದೆ ಕುತ್ಕೊಳ್ಳಲ್ಲ, ಇವತ್ತು ನೆಲದಲ್ಲೇ ಕುತ್ಕೊಳ್ಳೋದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಮಗೆ ಸುವಾರ್ತೆ ಹೇಳಿದ ಅಂಕಲ್ ಇವತ್ತು ಪಾಸ್ಟ್ ಆಗಿಲ್ಲ, ಇವತ್ತು ಒಂದು ಸಭೆ ನಡೆಸಿಲ್ಲ, ಇವತ್ತು ಒಂದು ಸಭೆಯಲ್ಲಿ ನಿಂತ್ಕೊಂಡು ಅವರು ಪ್ರಸಂಗ ಮಾಡಿಲ್ಲ, ಇವತ್ತು ಸಾಧಾರಣವಾದ ವಿಶ್ವಾಸಿಯಾಗೆ ಬಂದು ಹೋಗ್ತಾರೆ. ಆದರೆ ಇವತ್ತು ಅಂಕಲ್ ನಮ್ಮ ಮನೆಗೆ ಬಂದಾಗ ನಾನು 1000 ಜನರ ಮುಂದೆ ಪ್ರಸಂಗ ಮಾಡ್ತೀನಿ, 1000 ಜನರನ್ನ ನಡೆಸ್ತಾ ಇದ್ದೀನಿ, ಅನೇಕ ಸಭೆಗಳು ನಡೆಸ್ತಾ ಇದ್ದೀನಿ. ಅವ್ರು ನಮ್ಮ ಮನೆಗೆ ಬಂದರೆ ಇವತ್ತು ನಾವು ಅವ್ರ ಮುಂದೆ ನೆಲದಲ್ಲೇ ಕುತ್ಕೊಂಡು ವಾಕ್ಯ ಕೇಳ್ತೀವಿ. ಇವತ್ತು ನಾವು ನೆಲದಲ್ಲೇ ಕುತ್ಕೊಂಡು ಅವ್ರ ಕೈಯನ್ನು ನಮ್ಮ ತಲೆ ಮೇಲೆ ಇಡಿಸ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ಹೇಳ್ಬೋದಲ್ಲ, ನಾನು ಕರ್ನಾಟಕಕ್ಕೆ ಫೇಮಸ್, ನೀವು ಇನ್ನ ಏನು ಆಗಿಲ್ಲ, ನೀವು ಸುವಾರ್ತೆ ಹೇಳಿದ್ರಿ, ದೇವ್ರಿಗೆ ಮಹಿಮೆ ಸ್ತೋತ್ರ, ನೀವು ಮಾಡೋದು ಮಾಡಿಬಿಟ್ರಿ ಅಂತ ಹೇಳಿ ನಾನು ಅವ್ರನ್ನ ಆಲಸ್ಯ ಮಾಡಿದ್ರೆ ನನ್ನಷ್ಟು ದುರಾಂಕಾರಿ ಬೇರೆಯವನಿಲ್ಲ. ಕಾರಣ ಏನಂದ್ರೆ ಅವತ್ತು ಸುವಾರ್ತೆ ಹೇಳೋದಕ್ಕೆ ಅವ್ರು ಧೈರ್ಯ ಮಾಡಿದ್ರಿಂದನೇ ಇವತ್ತು ಚಂದ್ರಮೌಳಿ ಏನಾದ್ರೂ ಆಗಿರೋದು. ಅವತ್ತು ಅವ್ರ ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡೋದಕ್ಕೆ, ಅವತ್ತು ನಮ್ಮ ಅಪ್ಪನಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅವರ ನಂಬಿಕೆ ಇಟ್ಟಿದ್ರಿಂದನೇ ಇವತ್ತು ಇಲ್ಲಿವರೆಗೂ ಚಂದ್ರಮೌಳಿ ಬಂದಿದ್ದು. ಇವತ್ತು ನಮ್ಮ ಮನೆಗೆ ಬಂದ್ರೆ ನಾನು ಅವ್ರ ಮುಂದೆ ಕುತ್ಕೊಳ್ಳಲ್ಲ, ಅವ್ರ ಮುಂದೆ ನೆಲದಲ್ಲೇ ಕುತ್ಕೊಳ್ತೀವಿ, ಕೈ ಕಟ್ಕೊಂಡೇ ಇರ್ತೀವಿ. ಅವ್ರು ಹೇಳೋ ವಾಕ್ಯನ ನಾವು ಸಹ ಕೇಳ್ತೀವಿ. ನಮಗಿಂತ ಚೆನ್ನಾಗಿ ನೀವು ಪ್ರಸಂಗ ಮಾಡ್ಬಿಡ್ತೀರಾ, ನಮಗಿಂತ ಚೆನ್ನಾಗಿ ವಾಕ್ಯ ಗೊತ್ತಂತ ಪ್ರಶ್ನೆ ಮಾಡಲ್ಲ. ಅವ್ರು ಏನ್ ವಾಕ್ಯ ಹೇಳ್ತಾರೋ ತೆರೆದು ಓದಿ ಕುತ್ಕೊಂಡು ಕೇಳ್ತೀವಿ. ಹೋಗ್ಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಕಣ್ಕಾಲು ಹಾಕಿ ಕೈ ಇಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನ ನಾವು ಮರೆಯೋದಿಲ್ಲ, ನಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನ ಮರೆಯೋದಿಲ್ಲ. ಇವತ್ತು ನಾವು ಏನಾಗಿದೀವೋ, ಅಯ್ಯೋ ನಾನು ಏನಾದ್ರೂ ಆಗಿದ್ದೀನಿ ಅಂತ ಹೊಗಳಿಕೊಳ್ಳೋದಕ್ಕೆ ನಾವು ಆಸ್ಪದ ಪಡೋದಿಲ್ಲ. ಕಾರಣವೇನೆಂದ್ರೆ ಕೃತಜ್ಞತೆ ಉಳ್ಳಂತೆ ಜೀವಿತನೇ ನಮ್ಮನ್ನು ಬೆಳೆಸೋದು. ಅಯ್ಯ ಪೌಲನು ತಾನು ಹೇಳ್ತಾನೆ, ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ, ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಹೊಗಳಿಕೊಳ್ಳಬೇಕಾದ್ರೆ ಯೇಸು ಕ್ರಿಸ್ತನೇ ಕಾರಣ. ಯೇಸು ಕ್ರಿಸ್ತನನ್ನ ಮಾತ್ರ ನಿನ್ನ ಎಲ್ಲ ಆಶೀರ್ವಾದಕ್ಕೆ ನೀನು ಹೊಗಳುವವನಾಗಿರಬೇಕು. 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾನೆ. 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಬೇಕಾದ್ರೆ ನನಗೆ ಬಹಳ ಸಂತೋಷ ಕೊಡೋದು 2ನೇ ಅಧ್ಯಾಯದ 2ನೇ ವಚನ. 1ನೇ ವಚನದಿಂದ ಬರಬೇಕಾದ್ರೆ ಆತನು 2ನೇ ಅಧ್ಯಾಯದ 1ನೇ ವಚನದಿಂದ ಹೇಳ್ಕೊಂಡು ಬರ್ಬೇಕಾದ್ರೆ ತಾನು ಹೇಳ್ತಾನೆ, ಸಹೋದರರೇ, ನಾನಂತೂ ದೇವರನ್ನು ಹೇಳಿಕೊಟ್ಟ ಮಾತನ್ನ ತಿಳಿಸುವವನಾಗಿ ನಾನು ನಿಮ್ಮ ಬಳಿಗೆ ಬಂದನು ಹೊರತು ವಾಕ್ಚಾತುರ್ಯದಿಂದಾಗಲಿ ಜ್ಞಾನದ ಆಡಂಬರದಿಂದಾಗಲಿ ನಾನು ಬರಲಿಲ್ಲ. ಆತನು 2ನೇ ವಚನ ಹೇಳ್ತಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನ ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೇನು. ಪದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಪೌಲನ್ ಹೇಳ್ತಾನೆ, ನನಗೆ ಯೇಸು ಸ್ವಾಮಿನ ಬಿಟ್ಟು ಬೇರೊಂದು ತಿಳ್ಕೊಳ್ಳೋ ಅವಶ್ಯಕತೆ ನನಗೆ ಬೇಡವೇ ಬೇಡ. ಇವತ್ತು ಕೆಲವರಿಗೆ ಯೇಸು ಸ್ವಾಮಿನ ಬಿಟ್ಟು ಬೇರೆ ಎಲ್ಲ ತಿಳ್ಕೊಂಡಿದ್ದಾರೆ. ಲೋಕ ಗೊತ್ತು, ಲೋಕದ ವ್ಯವಹಾರ ಗೊತ್ತು, ಲೋಕದ ಪಾಪ ಗೊತ್ತು, ಲೋಕದ ಇಚ್ಛೆ ಗೊತ್ತು, ಲೋಕದ ಆಡಂಬರ ಗೊತ್ತು, ಲೋಕದ ಸಹವಾಸಗಳು ಗೊತ್ತು, ಲೋಕ ಎಲ್ಲಾ ಜನರ ಗೊತ್ತು. ಆದ್ರೆ ಇವತ್ತು ಮೇನ್ ಆಗಿ ಯೇಸು ಕ್ರಿಸ್ತನ ಕುರಿತಾಗಿ ಅವರಿಗೆ ಗೊತ್ತಿಲ್ಲ. ಆದ್ರೆ ಪೌಲನ್ ಹೇಳ್ತಾನೆ, ಯೇಸು ಸ್ವಾಮಿನ ಬಿಟ್ಟು ಬೇರೆ ಯಾವುದನ್ನ ನಾನು ತಿಳ್ಕೊಳ್ಳೋದು ನನಗೆ ಬೇಕಾಗೇ ಇಲ್ಲ. ನಾನು ಬದುಕಿದ್ರೆ ಯೇಸು ಸ್ವಾಮಿನ ಮಾತ್ರ ತಿಳ್ಕೊಂಡು ನಾನು ಬದುಕ್ತೀನಿ ಅಂತ ಹೇಳಿ ಪೌಲನ್ ಹೇಳ್ತಾನೆ. ಅಯ್ಯ, ಸಭೆ ಒಳಗಡೆ ಕೂಡಿ ಬಂದಿರೋ ದೇವರ ಮಕ್ಕಳು, ನನಗೂ
ನಿನಗೂ ಯೇಸು ಸ್ವಾಮಿಯನ್ನು ತಿಳ್ಕೊಂಡ್ರೆ ಮಾತ್ರ ಸಾಕಯ್ಯ. ನಾನು ಹೇಳ್ತೀನಿ, ನನಗಾಗಿ ಪ್ರಾಣ ಕೊಟ್ಟಂತ, ನನಗಾಗಿ ರಕ್ತವನ್ನು ಸುರಿಸಿದಂತ, ನನಗಾಗಿ ಮರಣವನ್ನು ಗೆದ್ದಂತ, ನನಗಾಗಿ ಮೃತ್ಯುಂಜಯನಾದಂತ, ನನಗಾಗಿ ಹಿಂತಿರುಗಿ ಬರುವಂತ, ನನ್ನನ್ನು ಆತನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ನನ್ನ ಯೇಸು ಸ್ವಾಮಿಯನ್ನು ತಿಳ್ಕೊಂಡ್ರೆ ನನಗೆ ಸಾಕಯ್ಯ. ಯಾಕಂದ್ರೆ ನನ್ನ ನಿತ್ಯವಾದ ವಾಸ ಯೇಸು ಸ್ವಾಮಿಯೊಂದಿಗೆ ಮಾತ್ರನೇ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನನ್ನ ನಿತ್ಯವಾದ ವಾಸ ನರಕದಲ್ಲ ಅಯ್ಯ. ನರಕವನ್ನ ದೇವರು ಮನುಷ್ಯರಿಗಾಗಿ ಉಂಟು ಮಾಡಲಿಲ್ಲ. ನರಕವನ್ನ ದೇವರು ಸೈತಾನನಿಗಾಗಿ, ಅವನ ದೂತರಿಗಾಗಿ ಉಂಟು ಮಾಡಿದ್ದು. ಪರಲೋಕವನ್ನ ದೇವರು ಮಾನವನಿಗಾಗಿ ದೇವರು ಉಂಟು ಮಾಡಿ ಕೊಟ್ಟಿದ್ದು. ಅರೆ ಸೈತಾನನ ಏನ್ ಮಾಡ್ತಾನೆ, ನಾನಿರೋ ಈ ನರಕದಲ್ಲಿ ನಾನು ಸ್ವಲ್ಪ ಜನರನ್ನು ಎಳ್ಕೊಂಡು ಹೋಗೋಣ ಅಂತ ಹೇಳಿ ಲೋಕದ ಕುರಿತಾದಂಥ ಜ್ಞಾನವನ್ನು ಅವರಿಗೆ ಕೊಟ್ಟು ಲೌಕಿಕರನ್ನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿ ನಮಗೆ ಪರಲೋಕದ ಜ್ಞಾನವನ್ನು ಕೊಟ್ಟು ಪರಲೋಕದ ಪ್ರಜೆಗಳನ್ನಾಗಿ ಆತ್ಮೀಕ ವರಗಳನ್ನು ಕೊಟ್ಟು ಆತ್ಮೀಕರನ್ನಾಗಿ ಮಾರ್ಪಡಿಸಿ, ಅಯ್ಯ ನೀನ್ ನನ್ನ ಸಂಗಡ ಎಂದೆಂದಿಗಾಗಿ ಪರಲೋಕದಲ್ಲಿ ವಾಸ ಮಾಡ್ಬೇಕಯ್ಯ. ಆದ್ರಿಂದ ನೀನ್ ನನ್ನ ಬಗ್ಗೆ ತಿಳ್ಕೋ ಸಾಕು, ನನ್ನ ಜ್ಞಾನ ಇದ್ರೆ ಸಾಕು, ನಿನಗೆ ಬೇರೆ ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ನನ್ನ ಜ್ಞಾನ ಉಳ್ಳವನಾಗಿ ಬದುಕಿದ್ರೆ ಸಾಕು. ಕಾರಣ ಏನಂದ್ರೆ ನೀನು ಈ ಲೋಕದಲ್ಲಿ ಶಾಶ್ವತವಾಗಿ ಬದುಕೋನಲ್ಲ, ನೀನು ನನ್ನ ಸಂಗಡ ಎಂದೆಂದಿಗಾಗಿ ವಾಸ ಮಾಡಬೇಕಾದವನು. ಇವತ್ತಿಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳು, ನಾವು ಹಣದ ಸಂಗಡ ಅಲ್ಲ ಎಂದೆಂದಿಗೂ ವಾಸ ಮಾಡೋದು, ನಾವು ಲೋಕದ ಸಂಗಡ ಅಲ್ಲ ನಾವು ಎಂದೆಂದಿಗೂ ವಾಸ ಮಾಡೋದು, ನಾವು ನೀವು ವಾಸ ಮಾಡೋದು ಯೇಸುವಿನ ಸಂಗಡವಾಗಯ್ಯ. ಇನ್ನೊಂದು ಸಾರಿ ಹೇಳ್ತೀನಿ, ನಾನು ನೀನು ವಾಸ ಮಾಡಬೇಕಾಗಿರೋದು ಯೇಸು ಸ್ವಾಮಿ ಸಂಗಡಯ್ಯ. ಈ ಯೇಸು ಸ್ವಾಮಿ ಸಂಗಡ ವಾಸ ಮಾಡುವವನಾಗಿರೋ ನೀನು ಪೌಲನ ಹೇಳೋ ಭಾಷೆಯಲ್ಲಿ ಯೇಸುವನ್ನು ತಿಳ್ಕೊಂಡವನಾಗಿ ನಾನು ಬದುಕೋದು ನನಗೆ ಸಾಕು. ನಾನು ಚಿಕ್ಕ ಹುಡುಗನಾಗಿದ್ದಾಗ ಸೇವೆಗೆ ಬಂದಾಗ ವೈರಾಗ್ಯ ಉಳ್ಳವನಾಗಿದ್ದೆ, ಈಗಲೂ ವೈರಾಗ್ಯ ಉಳ್ಳವನಾಗಿದ್ದೆ. ಅನೇಕ ಕೋಟ್ಯಾಧಿಪತಿಗಳು ನನ್ನನ್ನು ಮನೆಗೆ ಕರೆಯೋರು, ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೆ. ಒಂದ್ಸರಿ ಒಂದು ಕೋಟ್ಯಾಧಿಪತಿಯವರು, ಒಂದು ತುಂಬ ಹಣ ಇರುವಂಥ ಒಂದು ಅಂಕಲ್ಲು ನನ್ನ ಹತ್ರ ಬಂದು ಮಾತಾಡಿದ್ರು. ನಮ್ಮದು ವಿಶೇಷ ಏನಂದರೆ ಹಣವಂತರು ಅಂತ ಹೇಳಿ ನಾವು ತುಂಬ ಅವ್ರನ್ನೇ ಅಪ್ಕೊಳ್ಳಲ್ಲ, ಬಡವರು ಅಂತೇಳಿ ಅವ್ರನ್ನ ತಿರಸ್ಕಾರ ಮಾಡಲ್ಲ. ನಮಗೆ ಬಡವರು ಐಶ್ವರ್ಯವಂತರು ಎಲ್ಲ ಒಂದೇ. ಕಾರಣ ಏನಂದರೆ ನಾವು ಬಡವರು ಐಶ್ವರ್ಯವಂತರು ಅಥವಾ ಐಶ್ವರ್ಯವಂತರಿಂದನೇ ನಮ್ಮ ಸೇವೆ ನಡೆಯುತ್ತೆ ಅನ್ನೋ ಚಿಂತೆ ನಮ್ಮಲ್ಲಿದ್ದರೆ ನಮ್ಮಷ್ಟು ದೊಡ್ಡರು ಬೇರೆ ಯಾರು ಇಲ್ಲ. ಐಶ್ವರ್ಯವಂತರಿಂದ ಅಲ್ಲ ನಮ್ಮ ಸೇವೆ ನಡೆಯೋದು, ದೇವರಿಂದ ನಡೆಯೋದು. ಐಶ್ವರ್ಯವಂತರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದರೆ ದೇವರನ್ನ ನಂಬಿದವನು ಎಂದಿಗೂ ಲಜ್ಜೆಗೇಡಾಗೋದಿಲ್ಲ. ನಾವೆಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತೀವಿ, ಯಾರನ್ನು ಅಪ್ಪ ಅಣ್ಣ ಅಂತ ಹೇಳಿ ತಲೆ ಮೇಲೆ ಯಾರನ್ನು ಕುಳಿಸ್ಕೊಳ್ಳಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಕೊಂಡೇ ಸೇವೆ ಮಾಡ್ತೀವಿ. ಒಂದ್ಸರಿ ಒಬ್ರು ಅಂಕಲ್ ಬಂದು ನನ್ನ ಹತ್ರ ಕೇಳಿದ್ರು, ಚಂದ್ರಮೌಳಿ ಯಾಕೋ ಈ ದಿವಸಗಳಲ್ಲಿ ಮನೆಗೆ ಬರಲ್ಲ ಅಂತ. ನಾನು ಹೇಳಿದೆ, ಅಂಕಲ್ ಬ್ಯುಸಿ ಇದ್ದೀನಿ ಅಂಕಲ್, ಸೇವೆ ಮಾಡ್ತಾ ಇದ್ದೀನಿ. ಚಿಕ್ಕ ಹುಡುಗ, ಆಗ ನನಗೆ ಒಂದು 18-19 ವರ್ಷದ ಹುಡುಗ. ಆಗ ನನ್ನ ಕೇಳಿದ್ರು, ಬ್ಯುಸಿ ಇದ್ದೀನಿ ಅಂಕಲ್, ಸೇವೆ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ, ಅದರಿಂದ ಬರಲಿಲ್ಲ. 3-4 ತಿಂಗಳಾಯಿತು. ಅಂಕಲ್ ಹೇಳಿದ್ರು, ಆಯ್ತು ಅಂಕಲ್ ಇನ್ನೊಂದ್ಸರಿ ಬರ್ತೀನಿ ಅಂಕಲ್. ಅಂಕಲ್ ತಕ್ಷಣ ಹೇಳಿದ್ರು, ಅಪ್ಪ ನಮ್ಮಂಥವ್ರನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕಪ್ಪ ನೀನು ಅಂದರು. ನಾನು ಹೇಳಿದೆ, ನಿಮ್ಮ ಮಾತಿನ ಅರ್ಥ ಏನು ಅಂಕಲ್ ಅಂತ ಕೇಳಿದೆ. ತಕ್ಷಣ ಅಂಕಲ್ ಅಂದರು, ಬೇರೆ ದೇವರು 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 ಅಂದ್ಕೊಂಡು ಇಡ್ಬೇಡಪ್ಪ, ಲೋಕದ ಜ್ಞಾನ ಸ್ವಲ್ಪ ಇರಲಿ, ಲೋಕದ ಜ್ಞಾನ ಇರಲಿ, ಲೋಕ ಹೆಂಗೆ ನಡೀತಾ ಇದೆ ಅಂತ ನೋಡ್ಕೊಂಡು ಜೀವನ ನಡೆಸೋದು ನಿನ್ನ ಮುಂದಿನ ಭವಿಷ್ಯಕ್ಕೂ ಚೆನ್ನಾಗಿರುತ್ತೆ ಅಂತ. ತಕ್ಷಣ ನಾನು ಒಂದು ಸೆಕೆಂಡು ಸೈಲೆಂಟ್ ಆದೆ. ಯಾಕಂದರೆ ಯಾವಾಗ ನಾವು ಒಂದ್ಸಲಿ ಸೈಲೆಂಟ್ ಆಗ್ತೀವೋ ಆಗ ಪವರ್ಫುಲ್ ಪದ ಬರುತ್ತೆ ಬಾಯಿಂದ. ಯಾರು ನಿಮಗೆ ಗೊತ್ತಿಲ್ಲ, ಪಾಸ್ಟ್ರು 1 ನಿಮಿಷ ಸೈಲೆಂಟ್ ಆಗ್ತಾರೆ ಅಂದರೆ ಹುಷಾರಾಗಿರ್ಬೇಕು, ನೆಕ್ಸ್ಟ್ ಬರೋ ಪದ ಬೆಂಕಿ ಅಂತ. ನಾವು ಸಡನ್ ಆಗಿ ಮಾತಾಡ್ತಾರೆ ಅಂದರೆ ರಪ 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 ಅಂತ ಮಾತಾಡಲ್ಲ, ಒಂದ್ಸಲಿ ಸೈಲೆಂಟಾಗಿರ್ತೀವಿ. ನಿಂತು ಮಾತಾಡಿದ್ರೆ ಒಂದ್ಸಲಿ ಸೈಲೆಂಟಾಗಿ ನಿಂತು ನನ್ನ ಅಂಕಲ್ಗೆ ಹೇಳಿದೆ, ಅಂಕಲ್ ನಿಮ್ಮನ್ನು ನೋಡ್ಕೊಂಡು ನಾನು ಸೇವೆಗೆ ಬಂದಿಲ್ಲ, ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ನೋಡ್ಕೊಂಡು ನಾನು ಸೇವೆಗೆ ಬಂದಿಲ್ಲ, ನಾನು ಸೇವೆಗೆ ತಂದಿದ್ದು ದೇವರು. ಕರೆದಂಥ ದೇವರು ಯಾರ ಹತ್ರ ಕೈ ಚಾಚಕ್ಕೆ ನನ್ನನ್ನು ದೇವರು ಇಡೋದಿಲ್ಲ. ದೇವರು ನನ್ನನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ ಅಂಕಲ್. ಹಣವಂತರ ಬಾಲ ಹಿಡ್ಕೊಂಡು ತಿರುಗಾಡ್ಕೊಂಡು ಸೇವೆ ಮಾಡೋದಕ್ಕೆ, ಮನೆ ಮನೆ ಚಾಕ್ರಿ ಮಾಡೋಕ್ಕಲ್ಲ ದೇವರು ನನ್ನನ್ನು ಕರೆದಿರೋದು. ನನ್ನನ್ನು ದೇವರು ಕರೆದಿರೋದು ಕರ್ತನ ಸೇವೆಗಾಗಿ, ವೈರಾಗ್ಯವಾಗಿ ನಿಲ್ಲೋದಕ್ಕೆ. ನಾನು ಹೇಳಿದೆ, ಅಂಕಲ್ ನನಗೊಂದು ಆಯುಸ್ಸಿದ್ರೆ ನಿಮ್ಮ ಮನೆಗೆ ತಿರ್ಗಾ ಕಾಲಿಡಲ್ಲ ಅಂಕಲ್ ನಾನು ಅಂದೆ.
ನೋಡ್ತೀನಿ, ನಮ್ಮನ್ನು ಬಿಟ್ಟು ಹೆಂಗ್ ನೀನು ಬದುಕ್ತೀಯ, ನಮ್ಮನ್ನು ಬಿಟ್ಟು ಹೆಂಗ್ ನೀನು ಜೀವನ ಮಾಡ್ತೀಯ, ನಮ್ಮನ್ನು ಹುಡ್ಕೊಂಡು ಬಂದೇ ಬರ್ತೀಯ ಅಂತ ಹೇಳಿ ಅಂಕಲ್ ಸವಾಲ್ ಹಾಕೋದ್ರು. ಇಷ್ಟು ವರ್ಷ ಆಯಿತು, ಆ ಅಂಕಲ್ ಎಲ್ಲಿದ್ದಾರೋ ಗೊತ್ತಿಲ್ಲ. ನಾನು ಕರ್ನಾಟಕ ಪೂರ್ತಿ ತಿರುಗಾಡ್ತಾ ಇದ್ದೇನೆ. ಆವತ್ತಿಂದ ಇವತ್ತಿನವರೆಗೂ ಲೋಕದ ಅನೇಕರು ಹೇಳಿದ್ರು ಲೋಕ ಬಗ್ಗೆ ಗೊತ್ತಾಗ್ಬೇಕು. ನಾನು ಹೇಳಿದೆ ಲೋಕದ ಬಗ್ಗೆ ಗೊತ್ತಾಗೋ ಅವಶ್ಯಕತೆ ನನಗಿಲ್ಲ. ನನ್ನನ್ನು ದೇವರು ಕರೆದಿರೋದು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ. ಆ ಕ್ರಿಸ್ತನನ್ನ ತಿಳಿದುಕೊಳ್ಳೋದು ನನ್ನ ಜೀವನದಲ್ಲಿ ಸಾಕು ಅಂತ ಹೇಳಿ ನಾನು ದೃಢವಾಗಿ ನಿಂತಿದ್ದೀನಿ. ಲೋಕನ ತಿಳ್ಕೊಳ್ಳಿಲ್ಲ, ನಿಮಗೆ ಕಲಿಸಿದ ಪರಲೋಕ ಏನು ಎಂಬುದಾಗಿ, ನಿಮಗೆ ತಿಳಿಸಿದ ಯೇಸು ಸ್ವಾಮಿ ಎಂತವನು ಎಂಬುದಾಗಿ ಆ ತಿಳುವಳಿಕೆಯಲ್ಲಿ ಜೀವಿಸಬೇಕು. ಪೌಲನ ಹೇಳಿದೆ ನನಗೆ ಅಷ್ಟು ಸಾಕು, ಬೇರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೇಳ್ರಿ ಬೇರೆದನ್ನ. ನೋಡ್ರಿ, ಕೆಲವರು ಎಲ್ಲ ಬೇರೆದನ್ನ ತಿಳ್ಕೊಂಡು ಇದನ್ನ ತಿಳಿದಿರೇ ಇದ್ದೀರ. ಇವತ್ತು ಮನ ತಿರುಗಿ ಬರಬೇಕು ಸಭೆ. ಎಲ್ಲರೂ ಹೇಳ್ರಿ ಬೇರೆದನ್ನ ತಿಳ್ಕೊಳ್ಳುವ ಅವಶ್ಯಕತೆ ನನಗಿಲ್ಲ, ಯೇಸುವನ್ನ ತಿಳ್ಕೊಳ್ಳೋದೇ ನನಗೆ ಸಾಕು. ಕಾರಣ ನಾನು ಯೇಸುವಿನೊಂದಿಗೆ ಎಂದೆಂದಿಗೂ ಜೀವಿಸುವವನು. ನಾನು ಹೇಳಿದೆ ಎಂದೆಂದಿಗೂ ಜೀವಿಸುವವನು. ಅದು ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನೋಡಿದ್ರೆ ಯೇಸುವನ್ನು ಒಬ್ಬನು ತಿಳ್ಕೊಂಡ್ರೆ ಅವನು ಯಾವುದಕ್ಕೂ ಭಯ ಪಡೋದಿಲ್ಲ. ಪೌಲನು ತನ್ನ ಮುಂದೆ ಪತ್ರಿಕೆಯಲ್ಲಿ ಬರಬೇಕಾದ್ರೆ ಒಂದು ಸುಂದರವಾದಂತ ಸಂಗತಿಯನ್ನು ಆತನು ಹೇಳ್ತಾನೆ. ಏನಂತ ಆತನು ಹೇಳ್ತಾನೆ, ಮುಂದಿನ ವಚನ 9ನೇ ವಚನದಲ್ಲಿ ನಾವು ಗಮನಿಸಿದಾಗ, ದೇವರು ತನ್ನನ್ನು ಪ್ರೀತಿಸೋರ್ಗೆ, ಆ ಪದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ. ನನಗೆ ಯೇಸು ಸ್ವಾಮಿ ಸಾಕಯ್ಯ, ನನಗೆ ಬೇರೆ ಏನು ಬೇಡಯ್ಯ, ಯೇಸು ಸ್ವಾಮಿ ತಿಳ್ಕೊಳ್ಳೋದೇ ನನಗೆ ಅತಿ ಶ್ರೇಷ್ಠವಾದದಯ್ಯ ಎಂದು ಯಾರು ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾರೋ, ಬೈಬಲ್ ಅಲ್ಲಿ ಪೌಲನು ಹೇಳ್ತಾನೆ, ದೇವರು ತನ್ನನ್ನು ಪ್ರೀತಿಸೋರ್ಗಾಗಿ ಸಿದ್ಧ ಮಾಡಿಟ್ಟಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲೇ ಇಲ್ಲ. ಹಾಗಾದ್ರೆ ದೇವರ ಮಕ್ಕಳೇ, ಯೇಸು ಸ್ವಾಮಿ ನನಗೆ ಸಾಕು ಎಂದು ಯಾರು ಹೇಳ್ತಾರೋ ಅವರಿಗಾಗಿ ದೇವರು ದೊಡ್ಡದನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ನಿನ್ನ ಕೈ ದುಡಿಮೆ ಸಿದ್ಧ ಮಾಡದೇ ಇರೋದು, ನಿನ್ನ ಪೂರ್ವ ಪಿತೃಗಳು ಸಿದ್ಧ ಮಾಡದೇ ಇರೋದು, ನಿನ್ನ ತಂದೆ ತಾಯಿಗಳು ಸಿದ್ಧ ಮಾಡದೇ ಇರೋದು, ನಿನ್ನ ಸಂಬಂಧಿಕರು ಸಿದ್ಧ ಮಾಡದಿರೋದು, ನಾನು ಯೇಸುವನ್ನ ತಿಳ್ಕೊಂಡ್ರೆ ಸಾಕಯ್ಯ ಎಂದು ಯಾರು ಹೇಳ್ತಾರೋ ಅವರಿಗಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಆ ಸಿದ್ಧ ಮಾಡಿಟ್ಟಿರೋದು ಸಾಧಾರಣವಾದದಲ್ಲ, ಅತಿ ಶ್ರೇಷ್ಠವಾದದ್ದು. ಅದು ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇವತ್ತು ಹೇಳ್ತೇನೆ, ನಿನ್ನ ಕುಟುಂಬಕ್ಕಾಗಿ ದೇವರು ದೊಡ್ಡದು ಸಿದ್ಧ ಮಾಡಿಟ್ಟಿದ್ದಾನೆ. ನಿನ್ನ ತಲೆಮಾರುಗಳಿಗಾಗಿ ದೇವರು ದೊಡ್ಡದು ಸಿದ್ಧ ಮಾಡಿಟ್ಟಿದ್ದಾನೆ. ನಿನ್ನ ಗಂಡನಿಗಾಗಿ ದೇವರು ದೊಡ್ಡದು ಸಿದ್ಧ ಮಾಡಿದ್ದಾನೆ. ಇನ್ನೊಂದು ಸಾರಿ ಹೇಳ್ತೇನೆ, ಈ ಸಭೆಗಾಗಿ ದೇವರು ದೊಡ್ಡದು ಸಿದ್ಧ ಮಾಡಿಟ್ಟಿದ್ದಾನೆ. ಇದುವರೆಗೂ ಕಂಡಿದ್ದು ಏನು ಇಲ್ಲ, ಇನ್ನು ಮುಂದೆ ಇದಕ್ಕಿಂತ ದೊಡ್ಡದು ಬರ್ಲಿಕ್ಕಾಗಿ ಹೋಗುತ್ತೆ. ಕಾರಣ ಈ ಸಭೆಗೆ ಯೇಸುವನ್ನ ತಿಳ್ಕೊಂಡ್ರೆ ಸಾಕು. ಈ ಸಭೆಗೆ ಯೇಸು ಸಾಕಾಗಿದ್ದಾನೆ. ಅದು ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಈ ಸಭೆಗೆ ಯೇಸು ಸಾಕಯ್ಯ. ಇಲ್ಲಿರುವಂತ ಸೇವಕರಿಗೆ ಹೇಳ್ತೀನಿ, ಅಯ್ಯ ಈ ವ್ಯಕ್ತಿಗಳಿಗೆ ಯೇಸು ಸಾಕಯ್ಯ. ಇಲ್ಲಿರುವ ಸ್ತ್ರೀಯರಿಗೆ ಹೇಳ್ತೀನಿ, ನಿಮಗೆ ಯೇಸು ಸಾಕು. ತನ್ನನ್ನು ಪ್ರೀತಿಸೋರಿಗೆ ಮರಿಯಾಳು ಸಮಾಧಿ ಹತ್ರ ಓಡ್ತಾ ಇದ್ದಾಳೆ. ಆತನ ಶವ ಅಲ್ಲಿಲ್ಲ. ದೂತ ಹೇಳ್ದ, ಹೋಗು, ಯೇಸು ಎದ್ದಿದ್ದಾನೆ, ಶಿಷ್ಯರಿಗೆ ಹೇಳು. ಪೇತ್ರ ಯೋಹಾನರು ಬಂದ್ರು, ನೋಡಿದ್ರು, ಹೋದ್ರು. ಆದ್ರೆ ಈ ಮರಿಯಾಳಿಗೆ ಹೋಗಕ್ ಆಗ್ತಾ ಇಲ್ಲ. ಯೇಸುವನ್ನು ನೋಡಕ್ಕಾಗಿ ಬಂದಿದ್ದೀನಿ ನಾನು. ಯೇಸುವನ್ನು ನೋಡಿದ್ರೆ ನಾನು ಹೆಂಗ್ ಹೋಗಕ್ ಸಾಧ್ಯ? 8 ದೆವ್ವಗಳಿಂದ ಪೀಡಿಸಲ್ಪಡ್ತಾ ಇದ್ದಂತ ನನ್ನನ್ನ, ಬೆತ್ತೇನಿ ಊರಿನಲ್ಲಿ ಹುಚ್ಚರು ಅಂತ ಕರೆದಂತ ನನ್ನನ್ನ ಬಿಡಿಸಿದವನು ಯೇಸು. ಅವತ್ತಿಂದ ಆತನ ನೋಡಿ ಸೇವೆ ಮಾಡ್ಕೊಂಡು ಬಂದೆ, ಅವತ್ತಿಂದ ಆತನಿಗೆ ಉಪಚಾರ ಮಾಡ್ಕೊಂಡು ಬಂದೆ. ಆದ್ರೆ ಈಗ ಒಂದು ಕ್ಷಣ ಯೇಸು ಕಾಣ್ತಾ ಇಲ್ಲ. ನಾನು ಯೇಸುವನ್ನು ನೋಡಿದಿರ ಹೆಂಗೆ ನಾನು ಈ ತೋಟದಿಂದ ಹೊರಗಡೆ ಹೋಗಕ್ ಸಾಧ್ಯ? ನನಗೆ ಯೇಸು ಬೇಕು, ನಾನು ಯೇಸು ನೋಡ್ಲೇಬೇಕು. ಆತನ ಎದ್ದಿದ್ದಾನೆ ಅಂತ ಹೇಳ್ತಾರೆ, ಆತನ ಇಲ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೂ ನಾನು ಯೇಸುವನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ಜೊತೆ ನಿಂತಂತ ಶಿಷ್ಯರು ಅವ್ರ ಮನೆಗೆ ಹೋದ್ರು. ಆದ್ರೆ ಯೇಸುವನ್ನು ಪ್ರೀತಿಸಿದ ಮರಿಯಳು ಸಮಾಧಿ ಬಿಟ್ಟು ಹೋಗ್ಲಿಲ್ಲ. ಆ ಸಮಾಧಿ ಹತ್ತಿರದಲ್ಲೇ ನಿಂತು ಆಕೆ ಹೃದಯದಲ್ಲಿ ಒಂದೇ ಒಂದು ತವಕ, ನಾನು ಯೇಸುವನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ದೂರದಲ್ಲಿ ಒಬ್ಬ ತೋಟಗಾರ ನಿಂತಿದ್ದಾನೆ. ಮುಂಜಾನೆ ವೇಳೆ ಯಾರಂತ ಗೊತ್ತಿಲ್ಲ. ತೋಟಗಾರನೆಂದು ನೆನೆಸಿ ಓಡಾಗ್ತಾ ಇದ್ದಾಳೆ. ಅಯ್ಯ,
ತೋಟಗಾರ ಆತನ ಶವವನ್ನು ಎಲ್ಲಾದ್ರೂ ಇಟ್ಟಿದ್ರೆ ನನಗೆ ಕೊಡು, ನಾನು ಎತ್ಕೊಂಡು ಹೋಗ್ತೀನಿ. ಅಮ್ಮ ನೀನು ಸ್ತ್ರೀ ಅಮ್ಮ, ಬಲಹೀನತೆ ಉಳ್ಳವಳು, ಆದರೆ ಯಾಕಮ್ಮ ಆತನ ಶವ ಒತ್ತಿನ ಅಂತ ಹೇಳ್ತೀಯ ಅಂದರೆ, ಎಷ್ಟೇ ಭಾರ ಆದರೂ ಪರವಾಗಿಲ್ಲ, ಪ್ರೀತಿ ಆತನನ್ನು ಒತ್ಕೊಂಡು ಹೋಗ್ಬಿಡುತ್ತೆ, ಆತನನ್ನು ಬಿಡಕ್ಕಾಗೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ಯೇಸು ಸ್ವಾಮಿ ಮೇಲೆ ನಿನಗೆ ಪ್ರೀತಿ ಇದ್ರೆ ಯೇಸು ನಿನಗೆ ಭಾರವಾಗಿರೋದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ಯೇಸು ಸ್ವಾಮಿ ಮೇಲೆ ನಿನಗೆ ಪ್ರೀತಿ ಇದ್ರೆ ಯೇಸು ಸ್ವಾಮಿಯ ವಾಕ್ಯ, ಯೇಸು ಸ್ವಾಮಿಯ ಉಪದೇಶ, ಯೇಸು ಸ್ವಾಮಿಯ ಸಭೆ, ಯೇಸು ಸ್ವಾಮಿಯ ನಂಬಿಕೆ ನಿನಗೆ ಭಾರ ಆಗಿರೋದಿಲ್ಲ. ನಾನು ಹೊತ್ಕೊಂಡು ಹೋಗ್ಬಿಡ್ತೀನಯ್ಯ, ಕಾರಣ ನಾನು ಯೇಸುವನ್ನು ತಿಳಿದಿದ್ದೇನೆ, ಆತನ ಪ್ರೀತಿ ನನಗೆ ಭಾರವಾದ್ರೂ ಪರವಾಗಿಲ್ಲ, ನಾನು ಹೊತ್ಕೊಂಡು ಹೋಗ್ತೀನಯ್ಯ ಎಂದು ಆಕೆ ನಿಂತಳು. ತಿರುಗಿ ಆ ತೋಟಗಾರ ಹೇಳ್ದ, ಮರಿಯಾಳೆ. ಆಕೆ ಅಡ್ಡ ಬೆದ್ಲು, ರೆಬೋನಿ ಮರಿಯಾಳೆ, ನೀನು ನನ್ನನ್ನು ಪ್ರೀತಿ ಮಾಡಿದ್ರಿಂದ ಫಸ್ಟ್ ನಮ್ಮ ಅಪ್ಪನ ಮುಖ ನೋಡ್ಬೇಕಾಗಿತ್ತು, ಆದರೆ ನಿನಗಾಗಿ ನಾನು ನಿಂತಿದ್ದೇನೆ, ನಿನಗಾಗಿ ನಾನು ನಿಂತಿದ್ದೇನೆ. ಕಾರಣ ಆತನನ್ನು ಪ್ರೀತಿಸೋರ್ಗಾಗಿ ನಾನು ಸಿದ್ಧ ಮಾಡಿಟ್ಟಿರೋದು ಸಾಧಾರಣವಾದದಲ್ಲ, ಆತನನ್ನು ಪ್ರೀತಿಸೋರ್ಗಾಗಿ ನಾನು ಸಿದ್ಧ ಮಾಡಿಟ್ಟಿರೋದು ಅದು ಶ್ರೇಷ್ಠವಾದದ್ದು. ಇವತ್ತು ನನ್ನನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳು, ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡೋರು, ಯೇಸು ಸ್ವಾಮಿ ಅವ್ರಿಗೊಂದು ಕಾಲದಲ್ಲಿ ಭಾರವಾಗೋದಿಲ್ಲ, ಆತನ ವಾಕ್ಯ ಭಾರವಾಗೋದಿಲ್ಲ, ಆತನ ಆಜ್ಞೆ ಭಾರವಾಗೋದಿಲ್ಲ, ಆತನ ಪರಿಶುದ್ಧತೆ ಭಾರವಾಗೋದಿಲ್ಲ, ಆತನ ನಂಬಿಕೆ ಭಾರವಾಗೋದಿಲ್ಲ, ಆತನ ನಿರೀಕ್ಷೆ ಭಾರವಾಗೋದಿಲ್ಲ. ಆತನನ್ನು ಪ್ರೀತಿಸೋರು ಯೇಸುವನ್ನು ಬಿಟ್ಟು ಹೋಗೋದೇ ಇಲ್ಲ. ಅಂತವರಿಗಾಗಿ ಯೇಸು ಉನ್ನತವಾದದ್ದು ಸಿದ್ಧ ಮಾಡಿಟ್ಟಿದ್ದಾನೆ. ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲೇ ಇಲ್ಲ. ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳೋದು ನನಗೆ ಸಾಕು ಎಂದು ಹೇಳುವವನಿಗಾಗಿ ದೇವರು ಸಿದ್ಧ ಮಾಡೋದು ಸಾಧಾರಣವಾದದಲ್ಲ, ಅದು ಅತಿ ಶ್ರೇಷ್ಠವಾದದ್ದು. ಸಭೆ ಒಳಗಡೆ ಪ್ರವೇಶಿಸಿದಾಗ ಈಗ ಸಭೆ ಒಳಗಡೆ MRI ಸ್ಕ್ಯಾನ್ ಮಾಡ್ತಾ ಇದ್ದಾನೆ. MRI ಸ್ಕ್ಯಾನ್ ಮಾಡಿದಾಗ ಸಭೆಗೆ ಬಂದವರೆಲ್ಲ ಕ್ರಿಸ್ತನನ್ನು ಪ್ರೀತಿಸೋರಲ್ಲ, ಸಭೆಗೆ ಬರೋರೆಲ್ಲ ವಾಕ್ಯ ಪ್ರೀತಿಸೋರಲ್ಲ, ಸಭೆಗೆ ಬರೋರೆಲ್ಲ ಯೇಸು ಸ್ವಾಮಿ ಸಾಕು ಎನ್ನೋರಲ್ಲ. ಕೊರಿಂಥಿಯ ಸಭೆನ ಒಂದ್ಸಾರಿ MRI ಸ್ಕ್ಯಾನ್ ಮಾಡಿದಾಗ ತಕ್ಷಣ ಪೌಲ ಹೇಳ್ದ, ಅಲ್ಲಲ್ಲ ನಿಮ್ಮೆಲ್ಲರಲ್ಲೂ ಒಂದೇ ಆತ್ಮ ಇಲ್ಲ, ಬೇರೆ ಬೇರೆ ಆತ್ಮ ಇದೆ. ಎಲ್ಲರಲ್ಲೂ ಪವಿತ್ರ ಆತ್ಮನೇ ಇಲ್ಲ, ಎಲ್ಲರಲ್ಲೂ ದೇವರ ಆತ್ಮನೇ ಇಲ್ಲ, ಎಲ್ಲರ ಒಳಗಡೆನೂ ವಾಕ್ಯನೇ ಇಲ್ಲ. ಸಭೆ ಒಳಗಡೆ ಇದ್ದಾರೆ, ಆದ್ರೆ ಎಲ್ಲರಿಗೂ ಯೇಸು ಸ್ವಾಮಿನ ತಿಳ್ಕೊಂಡ್ರೆ ಸಾಕು ಅನ್ನೋ ಮನಸ್ಸಿಲ್ಲ. ಸಭೆ ಒಳಗಡೆ ನೋಡಿದಾಗ 3 ರೀತಿಯ ಆತ್ಮಗಳು ಸಭೆ ಒಳಗಡೆ ತುಂಬಲ್ಪಟ್ಟಿದೆ. ಏನಪ್ಪಾ ಇದು, ಏನಾಯ್ತು ಸಭೆಗೆ, ಎಂತ ಜನ, ಹೆಂಗ್ ನಡೀತಾ ಇದೆ ಇದೆಲ್ಲ, ಏನಾಯ್ತು ಪೌಲನು ಎನ್ನೋದು ಆತನು ವಿವರಿಸಿ ಮುಂದಿನ ಮಾತುಗಳಲ್ಲಿ ತಾನು ಹೇಳ್ತಾನೆ. ಬೈಬಲಲ್ಲಿ ಆತನು 1ನೇದಾಗಿ ಹೇಳ್ತಾನೆ 14ನೇ ವಚನದಲ್ಲಿ, ಸಭೆಯಲ್ಲಿ ಬಂದಾಗ ಈಗ 3 ಗುಂಪಿನ ಆತ್ಮ ಉಳ್ಳವರು ಸಭೆ ಒಳಗಡೆ ಇದ್ದಾರೆ. ಸಭೆ ಹೊರಗಡೆ ಅಲ್ಲ, ಸಭೆ ಒಳಗಡೆ 3 ಗುಂಪಿನ ಆತ್ಮ ಉಳ್ಳವರು ಸಭೆ ಒಳಗಡೆ ಇದ್ದಾರೆ. 1ನೇದಾಗಿ 14ನೇ ವಚನದಲ್ಲಿ ತಾನು ಹೇಳ್ತಾನೆ, ಪ್ರಾಕೃತವಾದ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನ ಬೇಡ ಎನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ, ಅವು ಆತ್ಮನ ವಿಚಾರವನ್ನು ತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನ ಗ್ರಹಿಸಲಾರನು. ಸಭೆ ಒಳಗಡೆ ಬಂದಾಗ ಒಂದು ಗುಂಪಿನ ಜನ ಪ್ರಾಕೃತ ಮನುಷ್ಯರಾದ್ರು. ಅಯ್ಯ, ದೇವರು ಎಲ್ಲಾ ಸಿದ್ಧ ಮಾಡಿದ್ದಾನೆ, ಯೇಸು ಸ್ವಾಮಿ ತಿಳ್ಕೋ ಅಂತ ಹೇಳಿ ಪ್ರಸಂಗ ಮಾಡಿದ್ರೆ, ಒಂದು ಗುಂಪಿನ ಜನ ಪ್ರಾಕೃತ ಆತ್ಮನನ್ನ ಹೊಂದಿದವರು. ಇವ್ರ ವಿಶೇಷತೆ ಏನಂದ್ರೆ ದೇವರ ವಿಷಯವನ್ನ ಬೇಡ ಅಂತಾರೆ. ಅವರಿಗೆ ವಾಕ್ಯ ಅರ್ಥ ಆಗಲ್ಲ, ಅವರಿಗೆ ಪರಲೋಕ ಏನಂದ್ರೆ ಅರ್ಥ ಆಗಲ್ಲ. ದೇವರ ವಿಷಯ ಬಂದ್ರೆ ಬೇಡ ಅಂತಾರೆ, ಪ್ರೇಯರ್ ಅಂದ್ರೆ ಬೇಡ ಅಂತಾರೆ, ಆರಾಧನೆ ಅಂದ್ರೆ ಬೇಡ ಅಂತಾರೆ, ಸತ್ಯ ಅಂದ್ರೆ ಬೇಡ ಅಂತಾರೆ. ಆದ್ರೆ ಇವರುಗಳು ಕ್ರಿಸ್ಮಸ್ ಅಲ್ಲಿ ನವ ನಕ್ಷತ್ರಗಳಾಗಿ ಮಿಣಮಿಣ ಅಂತ ಬರ್ತಾರೆ. ಅದರ ಅರ್ಥ ಏನಂದ್ರೆ ಕ್ರಿಸ್ಮಸ್ ಅಲ್ಲಿ ಎದ್ದು ಮುಳುಗ್ದವರು ಮತ್ತೆ ಈಸ್ಟರ್ಗೆ ಬರೋದವರು. ಕ್ರಿಸ್ಮಸ್ಗೂ ಈಸ್ಟರ್ಗೂ ಇವರೇ ಮುಂದೆ ಇರ್ತಾರೆ. ಆದ್ರೆ ಸಭೆಗಂತ ಇವರು ಬರಲ್ಲ, ವಾಕ್ಯಕ್ಕೆ ಬರಲ್ಲ, ಪ್ರಾರ್ಥನೆಗೆ ಬರಲ್ಲ, ಆರಾಧನೆಗೆ ಬರಲ್ಲ. ಬೈಬಲ್ ಓದಂದ್ರೆ ಇವ್ರಿಗೆ ಇಷ್ಟ ಇಲ್ಲ, ವಾಕ್ಯ ಓದಂದ್ರೆ ಇವ್ರಿಗೆ ಇಷ್ಟ ಇಲ್ಲ, ಚಪಾಳೆ ತಟ್ಟಂದ್ರೆ ಇವ್ರಿಗೆ ಇಷ್ಟ ಇಲ್ಲ, ಆರಾಧನೆ ಮಾಡು ಅಂದ್ರೆ ಇವ್ರಿಗೆ ಇಷ್ಟ ಇಲ್ಲ. ಇವರು ಪ್ರಾಕೃತ ಮನುಷ್ಯರು. ದೇವರ ವಿಷಯ ಬಂದಾಗ ಬೇಡ ಎಂತಾರೆ. ಕಾರಣ ಏನು ಗೊತ್ತಾ, ಇವರಿಗೆ ಲೋಕದಲ್ಲಿ ಹೆಚ್ಚು ಸಂತೋಷ ಪಡ್ತಾರೆ.
ಒಂದ್ಸಾರಿ ನಮ್ಮ ಅಂಕಲ್ ಯಾವಾಗ್ಲೂ ಒಂದು ಉದಾಹರಣೆ ಹೇಳ್ತಾರೆ. ಒಂದ್ಸಾರಿ ಮದ್ವೆ ನಡೆಸ್ಬೇಕಾದ್ರೆ ಪಾದ್ರಿಯವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹುಡುಗ ಹುಡುಗಿ ಕೈ ಹಿಡ್ಕೊಂಡ್ರು, ಗೊಳೋ ಅಂತ ಅಳಕ್ ಸ್ಟಾರ್ಟ್ ಮಾಡಿದ್ರು. ಸಂಬಂಧಿಕರೆಲ್ಲ ಓಡ್ ಬಂದು ಕೇಳಿದ್ರು, ಫಸ್ಟ್ ಇಂಥ ಶುಭ ಗಳಿಗೆಯಲ್ಲಿ ಯಾಕೆ ಅಳ್ತಾ ಇದ್ದೀರಿ ಅಂತ. ತಕ್ಷಣ ಪಾದ್ರಿ ಅವ್ರು ಹೇಳಿದ್ರು, ಇವನು ಹುಟ್ಟಿದಾಗ ಇವ್ರ ಅಪ್ಪ ಅಮ್ಮ ಕೈಯಲ್ಲಿ ತಗೊಬಂದ್ರು ಚರ್ಚ್ಗೆ, ಹೆಸರಿಟ್ಕೊಂಡು ಅವತ್ತು ಹೋದವನು ಇವತ್ತು ಹುಡುಗಿ ಜೊತೆ ಬರ್ತಾವನೆ, ಇವನು ಇವತ್ತು ಹೋಗವನು. ಆತನ ಹೇಳಿದ್ರು, ನೆಕ್ಸ್ಟ್ ನನ್ನ ಚಿಂತೆ ನಾನು ಇರ್ತೀನೋ ಗೊತ್ತಿಲ್ಲ, ನೆಕ್ಸ್ಟ್ ಬಾಕ್ಸಲ್ಲಿ ಹೊತ್ಕೊಂಡೆ ಇವನು ಬರೋದು, ಅವತ್ತು ನಾನು ಇರ್ತೀನೋ ಇಲ್ಲೋ, ಅದಕ್ಕೇನೆ ಇವಾಗಲೇ ಹತ್ಬಿಟ್ಟೆ ಅಂತ. ಕೆಲವರು ಪ್ರಾಕೃತ ಮನುಷ್ಯರು, ಕೆಲವರು ಮದುವೆ, ಕೆಲವರು ಹೆಸರಿಡಕ್ಕೆ, ಕೆಲವರು ಉಣಕ್ಕೆ ಮಾತ್ರ ಚರ್ಚ್ಗೆ 3 ಟೈಮ್ ಜೀವನದಲ್ಲಿ ಬರ್ತಾರೆ. ನಾನು ಒಂದ್ಸರಿ ನಮ್ಮ ಫ್ರೆಂಡು ಒಬ್ಬ ಚರ್ಚ್ ನಡೆಸ್ತಾ ಇದ್ದ, ಆತ ನಾಮಧೇಯ ಕ್ರೈಸ್ತ ಪಾದ್ರಿಯವರು. ನಾವು ವಾಸ ಮಾಡ್ತಿರೋದು ರೋಮನ್ ಕ್ಯಾಥಲಿಕ್ ಏರಿಯಾ ಆಗಿರೋದು. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಫಾದರ್ ಆಗಿ, ಅವನು ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ ಒಂದು ಕಡೆ ಸೇವೆಗಾಗಿ ಅವನನ್ನು ಹಾಕಿದ್ರು. ನಾನು ಹಿಂಗೆ ಹೋಗೋ ರೋಡಲ್ಲಿ ಅವನನ್ನು ಭೇಟಿ ಮಾಡಿದೆ. ಅವತ್ತು ಅವ್ರ ಸಭೆಯವರು ಯಾರೋ ತೀರ್ಕೊಂಡಿದ್ರು. ತಕ್ಷಣ ಆತ ನನ್ನ ಕರೆದು ಕೇಳ್ದ, ಬಾ ಇಲ್ಲಿವರೆಗೂ ಬಂದಿದ್ಯಾ, ಜಸ್ಟ್ ಒಂದು ಇದಾಗಿದೆ, ಹೋಗಿ ಬಂದ್ಬಿಡೋಣ 5 ನಿಮಿಷ ಅಂತ ಹೇಳಿ ನನ್ನ ಕರ್ಕೊಂಡು ಹೋದ. ನಾನು ಹೇಳಿದೆ ಆಯಿತು ಬರ್ತೀನಿ ಅಂತ ಹೇಳಿ ಅವನ ಜೊತೆ ಹೋದಾಗ ಅಲ್ಲಿ ಮಲಗಿಸಿದ್ದಾರೆ, ಒಂದು 65 ವರ್ಷದ ಯಪ್ಪನನ್ನು ಮಲಗಿಸಿದ್ದಾರೆ. ಮಲಗಿಸಿದಾಗ ಆ ಯಮ್ಮ ಜೋರಾಗಿ ಅಳ್ತಾ ಇದ್ರು, ಓ ಅಂತ ಅಳ್ತಾ ಇದ್ರು. ಇವ್ರು ಸ್ಟಾರ್ಟ್ ಮಾಡ್ದ, ತೋಮಾಯನವರು ದೂತನಂತೆ ನಮ್ಮ ಸಭೆಗೆ ತುಂಬ ಗಣನೀಯರಾಗಿ ಅವರಿದ್ದರು, ಇವರ ಸಾವು ನಮಗೆ ಭಾಳ ನಷ್ಟ. ಹೆಂಡತಿಗೆ ಒಳ್ಳೆ ಗಂಡನಾಗಿ, ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಯಾಗಿ, ಸಭೆ ವಿಶ್ವಾಸಿಗಳಿಗೆ ಅಣ್ಣ ತಮ್ಮಂದರಾಗಿ, ಬಂಧು ಮಿತ್ರರಾಗಿದ್ದರು. ಇವರು ನಷ್ಟ ನಮಗೆ ಭಾಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಪಕ್ಕದಲ್ಲಿದ್ದಂಥ ಅಮ್ಮ ಅಳ್ತಾ ಇದ್ದಳು. 1 ನಿಮಿಷ ನಿಂತು ಮುಖ ಹಿಂಗೆ ತೆಗೆದುಬಿಟ್ಟು ನೋಡಿ ಮತ್ತೆ ಹಿಂಗೆ ಮುಖ ಮುಚ್ಕೊಬಿಟ್ಲು. ಸೋತ್ರ ಅಳ್ತಾನೇ ಇಲ್ಲ. ತಕ್ಷಣ ನಾನು ಈ ಸೀನೆಲ್ಲ ನೋಡಿದ ಕಾರಣ ಎಲ್ಲೇ ಹೋದ್ರೂ ನಾನು ಕಣ್ಣು ಮುಚ್ಕೊಂಡಿರಲ್ಲ, ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತೀನಿ ಯಾರು ಏನು ಮಾಡ್ತಾರೆ ಅಂತ. ನನಗಲ್ಲಿ ಕೇಳಬಾರ್ದು ಅಂತ ಇಷ್ಟ ಆಗಲಿಲ್ಲ. ಕಾರ್ ಹತ್ಕೊಂಡು ಬಂದೆ. ಬರ್ಬೇಕಾದ್ರೆ ನಾನು ಕೇಳಿದೆ, ಅಯ್ಯ ನೀನು ಅಯ್ಯಮ್ಮ ನಾವು ಹೋಗೋಕ್ಕಿಂತ ಮುಂಚೆ ಅಷ್ಟು ಜೋರಾಗಿ ಅಳ್ತಾ ಇದ್ಲ ಅಯ್ಯ, ನೀ ಪ್ರಸಂಗ ಮಾಡಿದ್ದೆ, ಯಾಕಯ್ಯ ಅಯ್ಯಮ್ಮ ಅಳ್ಳೋದು ನಿಲ್ಲಿಸ್ಬಿಟ್ಟು ನನಗೆ ನಿಲ್ಲಿಸ್ಬಿಟ್ಲು ಅಂತ ಕೇಳಿದಾಗ ಆತ ಹೇಳ್ದ, ಈ ತೋಮಸ್ ಅಯ್ಯ ಇವನಂತ ಕುಡುಕ ನಮ್ಮೂರಲ್ಲಿ ಯಾರೂ ಇಲ್ಲ, ಇವನಂತ ಕುಡುಕ ನಮ್ಮೂರಲ್ಲಿ ಯಾರೂ ಇಲ್ಲ. ಹೆಂಡತಿ ಮಕ್ಕಳನ್ನ ದಿನಾ ಹೊಡೆಯೋನು, ಚರ್ಚ್ ಮುಂದೆನೇ ಬೈಕೊಂಡು ಓಡಾಡೋನು, ಒಂದು ದಿವಸ ಚರ್ಚ್ ಒಳಗಡೆ ಬರ್ತಾ ಇರಲಿಲ್ಲ. ಸತ್ತಾಗ ಹೋಗ್ಲಿ ಬಿಡು ಅಂತ 2 ಪದ ಅವನ ಕುರಿತಾಗಿ ಹೇಳ್ದೆ ಅಷ್ಟೇಪ್ಪ. ನಾನು ಹೇಳ್ದೆ, ಸತ್ಯ ಹೇಳೋಕ್ಕಾಗ್ಲಿಲ್ವಾ ಈತನ ಕುಡುಕತನದಿಂದ ಸತ್ತ ಅಂತ, ಸತ್ಯ ಹೇಳೋಕ್ಕಾಗ್ಲಿಲ್ವಾ ಅಂತ. ತಕ್ಷಣ ಆತನ ಹೇಳ್ದೆ, ನಾನೇನಾದ್ರೂ ಹಂಗೆ ಹೇಳಿದ್ರೆ ಅವನ ಪಕ್ಕದಲ್ಲಿ ನನ್ನನ್ನು ಮಲಗಿಸ್ಬಿಡೋರು, ಅದರಿಂದ ಹೋಗ್ಲಿ ಬಿಡು ಅಂತ 2 ಪದ ಹೇಳ್ಬಿಟ್ಟೆ ಅಂತ. ಸೋತ್ರಪ್ಪ. ಇವರು ಪ್ರಾಕೃತ ಮನುಷ್ಯರು, ದೇವರ ವಿಷಯವನ್ನ ಬೇಡ ಅಂತಾರೆ. ಅಯ್ಯ ಪರಿಶುದ್ಧವಾಗಿ ಜೀವಿಸು, ನನ್ನ ಕೈಯಲ್ಲಿ ಆಗಲ್ಲ. ಅಯ್ಯ ವಾಕ್ಯ ಓದು, ನನ್ನ ಕೈಯಲ್ಲಿ ಆಗಲ್ಲ. 2 ದಿವಸ ಉಜ್ಜೀವನ ಕೂಟ ಇದೆ, ನಾನು ಬರಲ್ಲ. ಬಸ್ ಸ್ಟ್ಯಾಂಡಲ್ಲಿ ಫ್ರೆಂಡ್ಸ್ ಕಾಯ್ತವ್ರೆ, ಅಲ್ಲೋ ಕುತ್ಕೊಂಡಿರ್ಬೇಕು. ಅಮ್ಮ ಬಾ ಪ್ರೇಯರ್ ಇದೆ, ಸೀರಿಯಲ್ ಬರ್ತಾ ಇದೆ, ಕುತ್ಕೊಂಡು ನೋಡ್ಬೇಕು. ಪ್ರಾಕೃತ ಮನುಷ್ಯರು ದೇವರ ವಿಷಯ ಅಂದ್ರೆ ಬೇಡ ಅಂತಾರೆ. ಇವ್ರು ಎಲ್ಲಿದ್ದಾರೆ ಅಂದ್ರೆ ಚರ್ಚ್ ಹೊರಗಡೆ ಅಲ್ಲ, ಚರ್ಚ್ ಒಳಗಡೆನೆ ಇದ್ದಾರೆ. ನಮ್ಮ ಚರ್ಚಲ್ಲಿ ಒಬ್ಬ ಪೌಲ ಅಂತ ಇದ್ದಾನೆ. ಸೋತ್ರ, ಹೆಸರು ಮಾತ್ರ ಪೌಲ. ಒಂದ್ಸಾರಿ ಅವನನ್ನು ಕರೆದು ಹೇಳ್ದೆ, ಒಂದು ಹೆಸರು ಬದಲಾಯಿಸು ಇಲ್ಲ ಜೀವನ ಬದಲಾಯಿಸು ಅಂತ. ಯಾಕೆ ಪಾಸ್ಟೇ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ಅವನು ನಾನೇ ಅವನಿಗೆ ಕರೆದು ಹೇಳ್ದಲೇ, ಪೌಲ ಚರ್ಚ್ ಬಿಟ್ಟೇ ಹೋಗ್ತಾ ಇರಲಿಲ್ಲ. ಸೇವೆ ಅಂತ ಎಲ್ಲ ನಷ್ಟಪಡಿಸ್ಕೊಂಡ, ಸಭೆಗಳನ್ನು ಕಟ್ಟದ, ಸಭೆಯನ್ನು ಬಲಪಡಿಸ್ದ. ಅವನ ಹೆಸರು ಇಟ್ಕೊಂಡು ನೀನು 1 ದಿವಸನೂ ಚರ್ಚಿಗೆ ಬರಲ್ಲ, ಅವನ ಹೆಸರು ಇಟ್ಕೊಂಡು 1 ದಿನನೂ ನೀನು ಬೈಬಲ್ ಓದಲ್ಲ, ಅವನ ಹೆಸರು ಇಸ್ಕೊಂಡು ನೀನು 1 ದಿನನೂ ನೀನು ಸಭೆ ಒಳಗಡೆ ಬಂದು ಚರ್ಚ್ ಸೇವೆ ಮಾಡಿಲ್ಲ. ಅದರಿಂದ ನಾನು ಹೇಳಿದೆ, ಒಂದು ಪೌಲ್ ರಾಜ್ ಹೆಸರು ಬದಲಾಯಿಸು, ಬೇರೆ ರಾಜ ಇಟ್ಕೋ. ಸೋತ್ರ, ನೀನು ಯಾವ್ದ್ಯಾವ್ದಕ್ಕೆ ರಾಜನೋ ನನಗೆ ಗೊತ್ತಿಲ್ಲ, ಆದರೆ ಆ ಪೌಲ ಹೆಸರು ಅನ್ನೋದು ಮಾತ್ರ ಇಟ್ಕೋಬೇಡ ಅಂತ. ಇವತ್ತು ಸಭೆಯಲ್ಲಿರೋರು ಅನೇಕರ ಹೆಸರು ಬದಲಾಯಿಸ್ಬೇಕು ನಾವು. ಕಾರಣ ಪ್ರಾಕೃತ ಮನುಷ್ಯರು ದೇವರ ವಿಷಯವನ್ನ ಬೇಡ ಎನ್ನುವವರಾಗಿರ್ತಾರೆ. ಅಯ್ಯ ಕ್ರಿಸ್ತನನ್ನ ತಿಳಿಬೇಕೆನ್ನೋ ಮನಸ್ಸುಳ್ಳವನು, ಅವನಿಗಿರುವಂತ ವಿಶೇಷತೆ ಏನಂದ್ರೆ ದೇವರನ್ನ ಬೇಡ ಅಂತನಲ್ಲ, ಅವನು ದೇವರ ಕುರಿತಾಗಿ ಹೆಚ್ಚಾಗಿ ಹೇಳ್ರಿ, ದೇವರ ಕುರಿತಾಗಿ ಹೆಚ್ಚಾಗಿ ಮಾತಾಡ್ರಿ, ದೇವರ ಕುರಿತಾಗಿ ಹೆಚ್ಚಾಗಿ ಮಾತಾಡ್ರಿ. ನಾನು ಕೇಳ್ತೀನಿ, ನನಗೆ ಯೇಸು ಸ್ವಾಮಿ ಬೇಕು, ಆತನ ಆರಾಧನೆ ಬೇಕು, ಆತನ ಪ್ರಾರ್ಥನೆ ಬೇಕು, ಆತನ ವಾಕ್ಯದ ಶಕ್ತಿ ನನಗೆ ಬೇಕು ಅಂತ ಈಗ ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳುವವನು ಬಯಸ್ತಾನೆ. ಆದ್ರೆ ಪ್ರಾಕೃತ ಮನುಷ್ಯನು ದೇವರ ವಿಷಯ ಬಂದಾಗ
ಅವನು ಹೇಳ್ತಾನೆ ನನಗಿದು ಬೇಡವೇ ಬೇಡ. ಇವತ್ತು ಯಾರಾದ್ರೂ ದೇವರ ವಿಷಯ, ದೇವರ ವಾಕ್ಯ ಬೇಡ ಎನ್ನೋರಿದ್ರೆ ಮನ ತಿರುಗಿ ಬರಬೇಕು. ದೇವರ ವಿಷಯ ಬಂದಾಗ ಬೇಡ ಎನ್ನುವ ಮನುಷ್ಯನು. ಇನ್ನೊಂದು ಗುಂಪಿನ ಜನ, 12ನೇ ವಚನ ನೋಡ್ರಿ, 12ನೇ ವಚನ ಬೈಬಲ್ ಹೇಳ್ತದೆ, ನಾವು ಪ್ರಾಪಂಚಿಕ ಆತ್ಮನನ್ನು ಹೊಂದದೆ ದೇವರು ನಮಗೆ ದಯಪಾಲಿಸುವ ಕೃಪಾವರಗಳನ್ನು ತಿಳಿಯುವುದಕ್ಕಾಗಿ ದೇವರಿಂದ ಬಂದಂತ ಆತ್ಮನನ್ನೇ ಹೊಂದಿದ್ದೇವೆ. ಎರಡನೇದಾಗಿ ಆತನು ಹೇಳ್ತಾನೆ, ಸಭೆಯಲ್ಲಿ ಇನ್ನೊಂದು ಗುಂಪಿನ ಜನ ಇದ್ದಾರೆ, ಪ್ರಾಪಂಚಿಕವಾದಂತ ಆತ್ಮ ಉಳ್ಳವರು. ಯಾವುದು ಪ್ರಾಪಂಚಿಕ ಆತ್ಮ? ಬೈಬಲ್ ಅಲ್ಲಿ ಪೌಲನು ಹೇಳ್ತಾನೆ, ಸಕಲ ವಿಧವಾದ ಕಹಿ ಉಳ್ಳ ಬೇರುಳ್ಳವರು. ಎರಡನೇದಾಗಿ ಹೇಳ್ತೇನೆ ಪ್ರಾಪಂಚಿಕವಾದದ್ದು. ಅದರ ಅರ್ಥ ಏನಂದ್ರೆ, ನಮ್ಮ ಹಿಂದಿಯಲ್ಲಿ ಒಂದು ಗಾದೆ ಹೇಳ್ತೇವೆ, ಮೇರೆ ಬಾಪ್ ಕಲೇಶೆ ಮೇ ಆಯ್ತೋ ಓ ದೂತೆ ಗರ್ಮೆ ಓ ಭೂತೆ ಅಂತ. ಇನ್ನೊಂದ್ಸರಿ ಹೇಳ್ತೇನೆ, ನಮ್ಮಪ್ಪ ಚರ್ಚ್ಗೆ ಬಂದ್ರೆ ದೂತ, ಮನೆಗೆ ಹೋದ್ರೆ ಭೂತ ಅಂತ. ಅದರ ಅರ್ಥ ಏನು? ಎರಡು ದೋಣಿಯಲ್ಲಿ ಯಾತ್ರೆ. ಇತ್ ಕಡೆ ಬಂದಾಗ ದೇವ್ರ ತರ, ದೇವ್ರ ಭಕ್ತರ ತರ ಅನೇಕ ಸಾರಿ ಪಾಸ್ಟರ್ ಅವರು ಅಥವಾ ಅನೇಕ ಸಾರಿ ಗಂಡು ಮಕ್ಕಳು ಹೇಳ್ತಾರೆ, ಪಾಸ್ಟ್ರೇ ನನ್ನ ಹೆಂಡತಿ ಚರ್ಚಲ್ಲಿ ಹೆಂಗಿರ್ತಾಳೋ ಹಂಗೆ ಮನೆಯಲ್ಲಿ ಇದ್ರೆ ನನ್ನ ಮನೆ ಸ್ವರ್ಗ ಪಾಸ್ಟ್ರೇ ಅಂತ. ನೋಡ್ರಿ, ಒಬ್ಬರು ಹೆಣ್ಮಕ್ಳು ಸೋತ್ರ ಹೇಳಿಲ್ಲ. ನನ್ನ ಹೆಂಡತಿ ಚರ್ಚಲ್ಲಿ ಇದ್ದಂಗೆ ಸೈಲೆಂಟ್ ಆಗಿ ಹೆಂಗ್ ನಮ್ಮ ಮನೆಯಲ್ಲಿ ಇರ್ತಾರೋ ಹಾಗೆ ನನ್ನ ಮನೆ ಸ್ವರ್ಗ ಆಗಿರುತ್ತೆ ಪಾಸ್ಟರ್ ಅಂತ. ಕೆಲವೊಂದು ಹೆಂಡತಿಯರು ಹೇಳ್ತಾರೆ, ಪಾಸ್ಟ್ರೇ ನನ್ನ ಗಂಡನ ಮುಖ ಚರ್ಚಲ್ಲಿ ನೋಡಿದ್ರೆ ದೂತನ್ ತರ ಕಾಣುತ್ತೆ ಪಾಸ್ಟ್ರೇ, ಮನೆಗೆ ಹೋದ್ರೆ ಭೂತನ್ ತರ ಕಾಣ್ತಾನೆ, ಆತನ ಚರ್ಚಲ್ಲಿ ಇದ್ರೇನೆ ಚೆನ್ನ ಅಂತ. ಚರ್ಚ್ಗೆ ಬಂದಾಗ ಅನ್ಯ ಭಾಷೆ, ಮನೆಗೆ ಹೋದಾಗ ಯಾವ ಭಾಷೆ ಮಾತಾಡ್ತಾರೋ ನಿನಗೆ ಗೊತ್ತಿಲ್ಲ. ಅಯ್ಯ, ಸಭೆ ಒಳಗಡೆ ಬಂದಾಗ ಪರಿಶುದ್ಧ, ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ಪವಿತ್ರ ಮೇರಿ, ಮನೆಗೆ ಹೋದಾಗ ಯಾವ ನೀವು ಯಾರು ಸೋತ್ರ ಹೇಳದೇ ಇದ್ದಾಗ, ನಾವು ಪ್ರಾಪಂಚಿಕ ಆತ್ಮನನ್ನ ಹೊಂದಿದವರಲ್ಲ. ಎರಡು ದೋಣಿಯಲ್ಲಿ ನಾವು ಯಾತ್ರೆ ಮಾಡೋರಲ್ಲ. ಸಭೆ ಒಳಗಡೆ ಬಂದವರು ನಾವು ಎರಡು ದೋಣಿಯಲ್ಲಿ ಯಾತ್ರೆ ಮಾಡೋರು. ಸಭೆ ಒಳಗಡೆ ಬಂದಾಗ ದೇವರಾತ್ಮ, ಹೊರಗಡೆ ಹೋದಾಗ ದುರಾತ್ಮ ಎನ್ನುವಂತ ರೀತಿಯಲ್ಲಿ ನಾವು ಜೀವನ ಮಾಡೋರಲ್ಲ. ದೇವರ ಮಕ್ಕಳನ್ನ ಒಂದು ಕಾರಿ ಅರ್ಥ ಮಾಡಿಕೊಳ್ಬೇಕು. ಕೆಲವರು ದೇವರ ಹತ್ರ ಬಂದಾಗ ಕಂಡೀಷನ್ ಆಗ್ತಾರೆ, 3 ತಿಂಗಳು ಚರ್ಚ್ಗೆ ಬರ್ತೀನಿ, 3 ತಿಂಗಳು ಬಂದ್ಮೇಲೆ ಬಿಡುಗಡೆ ನಡೆದಿಲ್ಲ ಅಂದ್ರೆ ಆಮೇಲೆ ನಾನು ಬರಲ್ಲ. ದೇವ್ರು ಹೇಳ್ತಾನೆ, ನಿಜವಾಗ್ಲೂ ಇವಾಗ್ಲೇ ಬರಬೇಡ. ಯಾಕೆ ಪಾಸ್ಟರ್ ಆ ತರ ಹೇಳಿದ್ರಿ? ಕಾರಣ, ನೀನ್ ಸತ್ಯ ಹುಡ್ಕೊಂಡು ಬಂದಿಲ್ಲ, ನಿನ್ನದೇ ನೀನು ಹುಡ್ಕೊಂಡು ಬಂದಿದೀಯ. ನಿನ್ನ ಕೆಲಸ ನೆರವೇರೋದಕ್ಕಾಗಿ ಬಂದಿದೀಯ. ನಿನ್ನ ಕೆಲಸ ಆಗ್ಲಿ ಅಂತ ನೀನ್ ದೇವರ ಹತ್ರ ಬರ್ತಾ ಇದೆಯಾ ಹೊರತು ಸತ್ಯವನ್ನ ಹುಡುಕೊಂಡು ಬರ್ತಾ ಇಲ್ಲ. ಅದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ಪ್ರಾಪಂಚಿಕವಾದ ಆತ್ಮನನ್ನು ಹೊಂದಿದವರಲ್ಲ ನಾವು. ಬೈಬಲಲ್ಲಿ ಓಸೆಯನ್ನು ಬರೆದ ಪ್ರವಾದಿ ಗ್ರಂಥ 7ನೇ ಅಧ್ಯಾಯದ 14ನೇ ವಚನ ನೋಡಿದಾಗ ದೇವ್ರ ತಲೆ ಚಚ್ಕೊಂತಾನೆ, ಇವ್ರನ್ನ ಹೆಂಗಪ್ಪ ಉದ್ಧಾರ ಮಾಡ್ಲಿ ನಾನು? ದೇವ್ರೇ, ನಿನಗೆ ಉದ್ಧಾರ ಮಾಡಕ್ ಆಗಲ್ವಾ? ಉದ್ಧಾರ ಮಾಡಕ್ ನಿನ್ ಕೈಯಲ್ಲಿ ಆಗಲ್ವಾ? ಯಾಕೆ? ದೇವ್ರು ಹೇಳ್ತಾನೆ, ನೋಡವನ್ನ ಹಾಸಿಗೆ ಮೇಲೆ ಬಿದ್ಕೊಂಡು ಅರ್ಚ್ಕೊಳ್ತಾನೆ, ಮಲ್ಕೊಂಡಲ್ಲ ಬಿದ್ಕೊಂಡು, ಹಾಸಿಗೆ ಮೇಲೆ ಬಿದ್ಕೊಂಡು ಅವನೇನ್ ಮಾಡ್ತಾ ಇದ್ದಾನೆ? ಅರ್ಚ್ಕೊಳ್ತಾ ಇದ್ದಾನೆ. ಯಾರ ಹತ್ರ? ದೇವ್ರ ಹತ್ರ. ದೇವ್ರೇ, ನಿಂಗೆ ಶಕ್ತಿ ಇದ್ರೆ, ನಿನ್ ಪರಾಕ್ರಮ ಇದ್ರೆ, ಧಾನ್ಯ ದ್ರಾಕ್ಷ ರಸಗಳ ಸಮೃದ್ಧಿ ನನಗೆ ಕೊಡು, ಆಮೇಲೆ ನಿನ್ನ ಹತ್ರ ಬರ್ತೀನಿ ಅಂತ ದೇವ್ರ ತಲೆ ಚಚ್ಕೊಂಡು ಹೇಳ್ತಾನೆ. ಈ ಬಿತ್ಕೊಂಡಿರೋನ್ನ ನಾನು ಹೆಂಗಪ್ಪ ಉದ್ಧಾರ ಮಾಡ್ಲಿ? ಇವನು ಎಂದಿಗೂ ಮನಪೂರ್ವಕವಾಗಿ ನನ್ನನ್ನು ಪ್ರಾರ್ಥಿಸಿಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ, ದೇವರು ಯಾರನ್ನು ಬೇಕಾದ್ರೂ ಆಶೀರ್ವಾದ ಮಾಡ್ತಾನೆ, ಈ ಸೋಂಬೇರಿಗಳನ್ನ ಆಶೀರ್ವಾದ ಮಾಡಲ್ಲ. ಈ ಬಿತ್ಕೊಂಡಿರೋನ್ನ ದೇವರು ಈ ಹಾಸಿಗೆ ಮೇಲೆ ಮಲ್ಕೊಂಡು ಕಾಲ್ ಚಾಚಿ, ದೇವರೇ ನನ್ನನ್ನು ಉದ್ಧಾರ ಮಾಡು ಅಂತಾರಲ್ಲ, ಅಂಥವನನ್ನ ನನ್ನ ದೇವರು ಎಂದಿಗೂ ಉದ್ಧಾರ ಮಾಡಲ್ಲ. ಬೈಬಲಲ್ಲಿ ಮೈಗಳ್ಳರಿಗೆ, ಬೈಬಲಲ್ಲಿ ಸೋಂಬೇರಿಗಳಿಗೆ, ಬೈಬಲಲ್ಲಿ ಈ ಹಲ್ಲೆಲೂಯಾ ಮೈಗಳ್ಳರಿಗೆ, ಜೋಲು ಕೈ ಉಳ್ಳವರಿಗೆ ಕೊಡೋ ಆಶೀರ್ವಾದ ಏನು ಗೊತ್ತಾ? ಹರಕಲ್ ಬಟ್ಟೆ, ದಾರಿದ್ರತನ, ಬಡತನ, ಅದು ನಿನ್ನ ಆಶೀರ್ವಾದ. ಏನ್ ಪಾಸ್ಟ್ರೆ ಹಿಂಗ್ ಹೇಳ್ಬಿಟ್ರಿ? ನಾನು ದೇವರು ಯಾರನ್ನ ಬೇಕಾದ್ರೂ ಆಶೀರ್ವಾದ ಮಾಡ್ತಾನೆ, ಈ ಸೋಂಬೇರಿಗಳನ್ನ ಆಶೀರ್ವಾದ ಮಾಡಲ್ಲ. ನೀವು ಸ್ತೋತ್ರ ಹೇಳ್ತಿದ್ರು ಹೇಳ್ತೀನಿ ಇವತ್ತು. ಅಯ್ಯ, ಯಾರನ್ನ ಬೇಕಾದ್ರೂ ದೇವರ ಆಶೀರ್ವಾದ ಮಾಡ್ತಾನೆ. ಈ ತೂಕ ಕಡಿಸೋರು,
ಈ ನಿದ್ರೆ ಮಾಡೋರು, ಈ ಮೈಗಳ್ರು, ಈ ಪ್ರಾಪಂಚಿಕದ ಸ್ವಭಾವ ಉಳ್ಳವರು, ದೇವರಿಗೆ ಬ್ಲಾಕ್ ಮೈಲ್ ಮಾಡೋರು, ಅಂತವ್ರನ್ನ ದೇವರು ಯಾವತ್ತೂ ದೇವರ ಆಶೀರ್ವಾದ ಮಾಡಲ್ಲ. ಅದರಿಂದಲೇ ಬೈಬಲ್ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಜೋಲುಗೈ ದರಿದ್ರ, ಚುರುಕುಗೈ ಐಶ್ವರ್ಯ ಎಂಬುದಾಗಿ. ಅದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ಚುರುಕೈ ಉಳ್ಳವನಿಗೆ ದೇವರು ರಾಜ್ಯಾಧಿಕಾರವನ್ನ ದೇವರು ಕೊಡ್ತಾನೆ. ಅಯ್ಯ, ಏನೇ ಮಾಡಿದ್ರು ಸ್ವಲ್ಪ ಚುರುಕಾಗಿರ್ಬೇಕಯ್ಯ, ಚುರುಕಿರ್ಬೇಕು, ಚುರುಕಿರ್ಬೇಕು, ಚುರುಕಿರ್ಬೇಕು. ಇಷ್ಟು ಹೇಳಿದ್ರು ಸ್ತೋತ್ರ ಹೇಳಕ್ಕೂ ನಿಮ್ಗೆ ಚುರುಕಿಲ್ಲ. ನಾನು ಹೇಳಿದೆ ಚುರುಕಿರ್ಬೇಕಯ್ಯ. ನೀನು ಓದೋದ್ರಲ್ಲಿ ಚುರುಕಿರ್ಬೇಕು, ನೀನು ಕೆಲಸ ಮಾಡೋದ್ರಲ್ಲಿ ಚುರುಕಿರ್ಬೇಕು, ನೀನು ಪ್ರಾರ್ಥನೆ ಮಾಡೋದ್ರಲ್ಲಿ ಚುರುಕಿರ್ಬೇಕು, ನೀನು ಸೇವೆ ಮಾಡೋದ್ರಲ್ಲಿ ಚುರುಕಿರ್ಬೇಕು, ನೀನು ಏನೇ ಮಾಡಿದ್ರು ಚುರುಕಿರ್ಬೇಕು. ಆ ರೀತಿ ಬಿಸಿ ಬಿಸಿ ಉಳ್ಳವನಿಗೆ ದೇವರು ಏನ್ ಕೊಡ್ತಾನೆ ಗೊತ್ತಾ? ರಾಜಾಧಿಕಾರವನ್ನು ದೇವರು ಕೊಡ್ತಾನೆ. ಬೈಬಲ್ ಪ್ರಮಾಣ ಏನ್ ಗೊತ್ತಾ? ಕೆಲಸ ಮಾಡದೇ ಇರೋನಿಗೆ, ಸೋಂಬೇರಿಗೆ ಮದ್ವೆನೇ ಮಾಡ್ಸಂಗಿಲ್ಲ. ಅಷ್ಟೇ 1-2 ವರ್ಷದ ಮುಂಚೆ ಬಂದಿದ್ರೆ ನನ್ನ ಜೀವನ ಬದುಕೊಂಡಿರೋದು, ಇವಾಗ ಬರ್ತಾ ಇದ್ರದು. ಬೈಬಲ್ ಅಲ್ಲಿ ಕೆಲಸ ಮಾಡದೇ ಇರೋನಿಗೆ, ಜವಾಬ್ದಾರಿ ತಗೊಳ್ಳೋದೇ ಇರೋನಿಗೆ ಮದ್ವೆ ಮಾಡ್ಸಂಗೆ ಇಲ್ಲ. ನಮ್ ಕಡೆ ಎಲ್ಲ ಏನೋ ದಾರಿ ತಪ್ಪು ನಡೀತಾನೆ, ಮೂಗ್ದಾರ ಹಾಕೊಂಡ್ರೆ ಸರೋಗ್ಬಿಡುತ್ತೆ ಅಂತ. ಮೂಗ್ದಾರ ಹಾಕೋದಲ್ಲಿ ಇವನೇ ಹಾಳಾಗವನೇ, ಕಟ್ಕೊಂಡು ಬಂದವಳನ್ನ ಹಾಳು ಮಾಡ್ತಾನೆ ಇವನು. ಅಯ್ಯ, ಏನ್ ಪಾಸ್ಟ್ರೆ ಹಿಂಗ್ ಹೇಳ್ಬಿಟ್ರಿ ಗಟ್ಟಿಯಾಗಿ ಅಂತ. ವಾಕ್ಯ ಬಿಟ್ಟು ನಾನು ಎಡಗಡೆ ಬಲಗಡೆ ತಿರ್ಗಲ್ಲ. ನಾನು ವಾಕ್ಯದಲ್ಲೇ ನಿಮ್ಗೆ ಹೇಳ್ತೀನಿ ಸ್ತೋತ್ರ. ಕಾರಣ ಏನಂದ್ರೆ, ಯಾರನ್ನು ಮೆಚ್ಚಿಸಿ ಯಾರನ್ನು ಬೈದು ನನಗೇನು ಲಾಭ ಇಲ್ಲ. ಸತ್ಯ ವಾಕ್ಯ ಏನಿದೆಯೋ ನಿಮ್ಮ ಮುಂದೆ ಇಡ್ತೀನಿ, ಅಂಗೀಕರಿಸೋದು ನಿಮ್ಮ ಕರ್ತವ್ಯ ಅಷ್ಟೇನೆ. ನೀವೊಬ್ರು ಆಮೇಲೆ ಹೇಳದೆ ಇದ್ದಾಗ, ಆದಿಕಾಂಡ 2ನೇ ಅಧ್ಯಾಯಕ್ಕೆ ಬಂದಾಗ ಬೈಬಲ್ ಅಲ್ಲಿ 15ನೇ ವಚನವನ್ನ ನೋಡಿದ್ರೆ, ಆದಿಕಾಂಡ 2:15ರಲ್ಲಿ ಓದಿದಾಗ ನೋಡ್ರಿ, ದೇವರು ಭೂಮಿಯನ್ನು ಉಂಟು ಮಾಡಿ ಮನುಷ್ಯನನ್ನ ದೇವರಿಟ್ಟ. ಮನುಷ್ಯನನ್ನ ದೇವರು ಇಟ್ಟ ಮೇಲೆ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, EMI ಇಲ್ಲ, ಪೆಟ್ರೋಲ್ ಇಲ್ಲ, ಮನೆ ಬಾಡಿಗೆ ಇಲ್ಲ, ಹೆಂಡತಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಇಲ್ಲ, ಆಲ್ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಗಾಡಿ ಸರ್ವಿಸ್ ಇಲ್ಲ, ರೇಷನ್ ಕಾಟ ಇಲ್ಲ. ಇದು ಯಾವುದು ಇಲ್ಲದೆ ಇದ್ದಾಗ 15ನೇ ವಾಕ್ಯದಲ್ಲಿ ದೇವರು ಏನ್ ಹೇಳ್ತಾನೆ ಗೊತ್ತಾ? ಯೆಹೋವನ ದೇವರು ಆ ಮನುಷ್ಯನನ್ನ ಕರ್ಕೊಂಡು ಹೋಗಿ, ಎಳ್ಕೊಂಡಲ್ಲ, ಇನ್ನೊಂದ್ಸರಿ ಹೇಳ್ರಿ, ಎಳ್ಕೊಂಡಲ್ಲ, ದೇವರು ಮನುಷ್ಯನನ್ನ ಏನ್ ಮಾಡ್ತಾ ಇದ್ದಾನೆ? ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಬೈಬಲ್ ಹೇಳ್ತದೆ, ಏದೇನ್ ತೋಟವನ್ನ ವ್ಯವಸಾಯ ಮಾಡೋದಕ್ಕೆ. ವ್ಯವಸಾಯ ಮಾಡೋದಂದ್ರೆ ಏನು? ಕೆಲಸ ಮಾಡಕ್ಕೆ. ಎರಡನೇದಾಗಿ ಕಾಯೋದಕ್ಕೆ, ಮೇಂಟೆನೆನ್ಸ್ ಮಾಡಕ್ಕೆ. HR ಪೋಸ್ಟ್ ಅಲ್ಲಿ ದೇವ್ರ ಅವನನ್ನು ಇಡ್ತಾವನೆ. ದೇವ್ರೇ, EMI ಇಲ್ಲ, ಮನೆ ಬಾಡಿಗೆ ಇಲ್ಲ, ಪೆಟ್ರೋಲ್ ಇಲ್ಲ, ಏನಕ್ಕಪ್ಪ ಕೆಲಸಕ್ಕೆ ಅಂತ. ದೇವ್ರಿಗೆ ಗೊತ್ತು, ನಿನ್ನನ್ನು ಸ್ತುತಿಸೋದಕ್ಕೆ ಮಾತ್ರ ಅಲ್ಲ ಇಟ್ಟಿರೋದು, ಕೆಲಸ ಮಾಡಕ್ಕೂ ಇಟ್ಟಿದ್ದೀನಿ. ದೇವ್ರ ಏನ್ ಮಾಡ್ತಾನೆ ಗೊತ್ತಾ? ಆದಾಮನ ಆರಾಮಾಗಿ ಮಲ್ಕೊಂಡಿದ್ದ, ಕಾಲ್ ಚಾಚ್ಕೊಂಡು ದೇವ್ರು ಹೇಳ್ದ, ಅಲ್ಲ ನಾನೇ ಇವನನ್ನು ಸೋಂಬೇರಿ ಮಾಡ್ಬಿಡ್ತೀನಿ ಅಂತ ಹೇಳಿ ದೇವ್ರ ಕರ ಹಿಡ್ಕೊಂಡ, ಬರ ಅಂತ ಹೇಳಿ ಏದೇನು ದೊಡ್ಡ ಕರ್ಕೊಂಡು ಹೋಗ್ತಾ ಇದ್ದೇನೆ ಕೆಲಸಕ್ಕೆ. ಕೆಲ ಸಿಸ್ಟರ್ಸ್ ಹೇಳ್ತಾವ್ರೆ, ಆದಾಮನ್ ಕರ್ಕೊಂಡೋಗಿದ್ದೇವ್ರೆ, ನನ್ನ ಗಂಡನ್ನು ಕರ್ಕೊಂಡೋಗ್ಬಿಡು ಕೆಲಸಕ್ಕೆ ಅಂತ. ಅಯ್ಯ, ಇವತ್ತು ಮನೆ ಬಾಡಿಗೆ ಇದೆ, ಹೆಂಡತಿ ಮಕ್ಕಳಿಗೆ ರೇಷನ್ ತಂದು ಹಾಕ್ಬೇಕು, EMIಗಳಿದೆ, ಕರೆಂಟ್ ಬಿಲ್ ಇದೆ. ನಿನ್ನ ಮನೆಯಲ್ಲಿ ಕಾಲು ಚಾಚ್ಕೊಂಡು ದೇವ್ರೇ ಇಲ್ಲಿ ಕೊಡು ಅಂದ್ರೆ ದೇವ್ರು ಹೇಳ್ತಾನೆ, ಆದಮ್ಮನ್ನೇ ಬಿಟ್ಟಿಲ್ಲ, ಇನ್ನು ನಿನ್ಬಿಡ್ತೀನ ನಾನು. ತಟ್ಟಲ್ಲ ನೀವು ಚಪ್ಪಾಳೆ, ನನಗೆ ಗೊತ್ತು. ಆದಾಮನ್ನೇ ಬಿಟ್ಟಿಲ್ಲ ನಾನು, ಅವನ್ನೇ ಕೆಲ್ಸಕ್ಕೆ ಕರ್ಕೊಂಡು ಹೋಗಿದ್ರೆ ನೀನು ಮನೆಯಲ್ಲಿ ಕುತ್ಕೊಂಡು ತಿನ್ನಿಸ್ಬಿಡ್ತೀನ. ಆದಾಮನ್ನ ಪಾಪ ಇಲ್ಲದಿರೋ ಕಾಲ, ಶಾಪ ಇಲ್ಲದಿರೋ ಕಾಲ, ಬಾಡಿಗೆ ಇಲ್ಲದಿರುವ ಕಾಲ ಕೆಲ್ಸಕ್ಕೆ ದೇವ್ರು ಕರ್ಕೊಂಡೋದ. ಬೆಳಗಿನ ಜಾವ ಕೆಲ್ಸಕ್ಕೆ ಕರ್ಕೊಂಡೋದ. ನನ್ನ ದೇವರು ಬೈಬಲ್ ನಾನು ಎಷ್ಟು ಚೆನ್ನಾಗಿ ಓದ್ತೀನಿ ಅಂದ್ರೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ದೇವ್ರು ಕರ್ಕೊಂಡೋಗಿ ದೇವರು 1 hour ಆದ್ಮೇಲೆ ಹೆಂಗಪ್ಪ ಕೆಲಸ ಮಾಡ್ತಾ ಇದೀಯಾ, 2 hour ಆದ್ಮೇಲೆ ಹೆಂಗಪ್ಪ ಕೆಲಸ ಮಾಡ್ತಾ ಇದೀಯಾ, 3 hour ಆದ್ಮೇಲೆ ಹೆಂಗಪ್ಪ ಕೆಲಸ ಮಾಡ್ತಾ ಇದೀಯ ಅಂತ ಬಂದು ನೋಡ್ಲಿಲ್ಲ. ದೇವ್ರು ಬಂದಿದ್ದು ತಿರ್ಗಾ ಸಂಜೆ ವೇಳೆಯಲ್ಲಿ. ಅದ್ರ ಅರ್ಥ ಏನ್ ಗೊತ್ತಾ? ಕೆಲಸ ಮಾಡೋರ್ನ ದೇವ್ರು ಡಿಸ್ಟರ್ಬ್ ಮಾಡಲ್ಲ. ನಿಮ್ಮನ್ನು ಕೆಲಸ ಮಾಡದಂತೆ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದು ಸೈತಾನು. ಕೆಲಸ ಮಾಡೋರ್ನ ದೇವ್ರು ಏನ್ ಮಾಡಲ್ಲ. ಆದ್ರಿಂದ ಹೆಣ್ಮಕ್ಳು ಡಿಸ್ಟರ್ಬ್ ಮಾಡಬಾರ್ದು. ದೇವರೇ ಡಿಸ್ಟರ್ಬ್ ಮಾಡಲ್ಲ. ಅಂದ್ರೆ ಇವ್ರು ಕೆಲಸ ಮಾಡೋ ಟೈಮಲ್ಲಿ 20 ಸಾರಿ ಕಾಲ್ ಮಾಡ್ತಾರೆ. ಯಾಕಮ್ಮ ಕಾಲ್ ಮಾಡಿದೆ, ನೀನ್ ಎತ್ತಕ್ಕಾಗಲ್ವಾ? ಇನ್ನೊಂದ್ಸಲಿ ಆ ಥರ ಫೋನ್ ಮಾಡಿದ್ರೆ ವಾಕ್ಯ ತೋರಿಸ್ರಿ, ದೇವರೇ ಆದಾಮನ್ ಡಿಸ್ಟರ್ಬ್ ಮಾಡಿಲ್ಲ, ನೀನು ಮಾಡಬೇಡ ಅಂತ. ದೇವ್ರು ಯಾವಾಗ ಬಂದ ಗೊತ್ತಾ? ಮಧ್ಯಾಹ್ನ ಬಂದಿಲ್ಲ, ರಾತ್ರಿ ಬಂದಿಲ್ಲ, ದೇವರು ಸಂಜೆ ವೇಳೆಯಲ್ಲಿ ಬರ್ತಾ ಇದ್ದಾನೆ. ನಾನು ಕೇಳ್ತೀನಿ, ಎನಿ ಟೈಮ್ ದೇವ್ರು ಬರ್ಬೋದಾಗಿತ್ತಲ್ಲ. ಕೆಲವ್ರು ಹೇಳ್ತಾರೆ ನಮ್ಮ ಗಂಡ ಕೆಲ್ಸಕ್ಕೆ ಹೋಗಿದ್ದಾನೆ, ಏನೋ ಡೌಟ್ ಇದ್ರೆ ಜೊತೆಲೇ ಹೋಗ್ಬಿಡು, 2 ಆಶೀರ್ವಾದ. ಆವಾಗ ಹೆಣ್ಮಕ್ಳು ಯಾರು ಕೋಪ ಮಾಡ್ಕೋಬೇಡ್ರಿ.
ಕೆಲಸ ಮಾಡೋ ಆದಾಮನನ್ನ ದೇವರು ಸಂಜೆ ವೇಳೆ ಕರ್ಕೊ ಬರ್ತಾ ಇದ್ದಾನೆ. ಸಂಜೆ ವೇಳೆಯಲ್ಲಿ ಕರ್ಕೊಂಡು ಬಂದಾಗ ನನ್ಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ದೇವ್ರು ಕರ್ಕೊಬಂದು ಊಟ ತಿನ್ನಿಸಿ ಆರಾಮಾಗಿ ಮಲಗಿಸ್ದ. ಅವಾಗ ದೇವ್ರಿಗೊಂದು ಚಿಂತೆ, ಅಲ್ಲಲ್ಲ ಕೆಲಸ ಮಾಡ್ಕೊಂಡು ಬಂದವನಿಗೆ ಟೀ ಕೊಡೋಕೆ ಯಾರು ಇಲ್ಲಪ್ಪ ಅಂತ ಹೇಳಿ ದೇವರು ಸಿಂಹ, ಮೃಗ, ಆನೆ, ಒಂಟೆ, ಜಿಂಕೆ, ನವಿಲೆಲ್ಲ ಮುಂದೆ ಬಿಟ್ಟ. ಆದಾಮನ ಎಲ್ಲದಕ್ಕೂ ಒಳ್ಳೊಳ್ಳೆ ಹೆಸರಿಟ್ಟ. ಅರೆ ನೋಡ್ದ ದೇವರು, ಅಯ್ಯ ಇದು ಯಾವುದು ಇವನಿಗೆ ಜೊತೆ ಆಗಕ್ಕಾಗಲ್ವೇ? ಸಿಂಹ ಅದು ಸೌರಕ್ಕೆ ಈಸಿ, ಕಾಫಿ ಮಾಡೋಕ್ಕೆ ಈಸಿ ಅಲ್ಲ ಅದು. ನವಿಲು ಬ್ಯೂಟಿಫುಲ್ ಆಗಿರುತ್ತೆ, ಆದ್ರೆ ಇವನಿಗೆ ಊಟ ಹಾಕಲ್ಲ ಅದು. ಅಯ್ಯ ಯವನಸರೇ, ನಿನ್ನ ಮುಂದೆ ನವಿಲು, ಸಿಂಹ ಎಲ್ಲ ಹೋದಾಗ ಹುಷಾರಾಗಿರ್ಬೇಕು, ಅದು ಊಟ ಹಾಕಕ್ಕೆ ಲಾಯಕ್ಕಲ್ಲ ಅವೆಲ್ಲ. ನೋಡ್ರಿ, ಒಬ್ರು ಆಮೇಲೆ ಹೇಳಿಲ್ಲ. ಆದಾಮನಿಗೆ ದೇವರು ಹುಡುಗಿ ಕೊಡಕ್ಕಿಂತ ಮುಂಚೆ ಎಲ್ಲ ನನ್ನನ್ನು ನೋಡ್ಬೇಕು. ಫಸ್ಟೇ ಒಂದು 5 ವರ್ಷದ ಮುಂಚೆ ಬಂದಿದ್ರೆ ಈ ಸಿಂಹನ ಬಿಟ್ಬಿಡ್ತಾ ಇದೆ ಫಸ್ಟೇ, ಇವಾಗ ಬರ್ತಾ ಇದೆ. ತಿನ್ನಂಗಿಲ್ಲ, ಒಗಿಯಂಗ ಇಲ್ಲ. ಇವಾಗ ಸಿಂಹದ ಜೊತೆ ಯಾವಾಗಲೂ ಇದು ಗುರ್ 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 ಅನ್ಕೊಂಡೇ ಜೀವನ ಮಾಡ್ತೆ. ಈ ನವಿಲ್ನ ಇಟ್ಕೊಂಡು ಊಟ ತಿನ್ನಂಗಿಲ್ಲ, ಬಿಡಂಗಿಲ್ಲ. ಸುಂದರವಾಗಿದೆ, ಆದರೆ ಒಂದು 20 ಟೀ ಮಾಡಾಕಲ್ಲ ಫಸ್ಟೇ ಇದು. ಅಯ್ಯ ಹುಡುಗಿ ಕೊಡೋಕ್ಕಿಂತ ಮುಂಚೆ ನವಿಲನ್ನೂ ದೇವ್ರು ಬಿಟ್ಟ, ಸಿಂಹನೂ ದೇವ್ರು ಬಿಟ್ಟ, ದೇವ್ರೆಲ್ಲ ಬಿಟ್ಟ. ಒಳ್ಳೊಳ್ಳೆ ಹೆಸರಿಟ್ಟ. ನೀನು ನವಿಲು, ನೀನು ಸಿಂಹ, ನೀನು ಟ್ಯಾಲೆಂಟ್ ಇರೋನು, ನೀನು ಓದೋನು. ಆದರೆ ದೇವ್ರಿಗೆ ಗೊತ್ತಿದ್ದು ಯಾವುದು ಜೊತೆ ಇಲ್ಲ, ದೇವರಿಂದ ಬಂದಿದ್ದೆ ಜೊತೆ ಅಂತ. ಅಯ್ಯ ನೀನು ಮುಂದೆ ಯಾವುದೇ ಸಿಂಹ ಹೋದ್ರೆ, ನವಿಲು ಹೋದ್ರೆ ಅದು ನಿನ್ನ ಮುಂದೆ ಜೊತೆಗಾರಿಕೆ ಆಗಲ್ಲ. ಆದಾಮನು ಸೋತ್ರ, ನೀವು ಯಾರು ಸೋತ್ರ ಹೇಳದೆ ಇದ್ದಾಗ ಆದಾಮನ ಅದಕ್ಕೆ ಯಾವುದಕ್ಕೆ ಒಳಪಡಲಿಲ್ಲ. ದೇವರು ನೋಡ್ದ, ಅಲ್ಲಲ್ಲ ಈ ನವಿಲು ಈ ಜೊತೆಗಾರಿಕೆ ಅಲ್ಲ, ಈ ಸಿಂಹನು ಜೊತೆಗಾರಿಕೆ ಅಲ್ಲ, ಈ ಆನೆನೂ ಜೊತೆಗಾರಿಕೆ ಅಲ್ಲ. ದೇವ್ರು ಹೇಳ್ದ ಮಲ್ಕಳ ಅಂತ ಹೇಳಿ ಮಲಗಿಸಿ ಪಕ್ಕೆಯಿಂದ ಎಲುಬನ್ನು ತೆಗೆದು ಆತನು ತನ್ನ ಜೊತೆಗಾರಿಕೆಯನ್ನು ದೇವರು ಉಂಟು ಮಾಡಿದಾಗ ಬೆಳಗ್ಗೆ ಬಂದು ಅವಳು ಆಕೆ ಟೀ ತಂದು ಕೊಡ್ತಾ ಇದ್ದಾಳೆ. ತಕ್ಷಣ ಆದಾಮನ ಕಣ್ಬಿಟ್ಟಿದ ತಕ್ಷಣ ಅಲ್ಲಲ್ಲೇ ನವಿಲ್ಗೆ ಹೆಸರಿಟ್ಟೆ, ನವಿಲ್ ಟೀ ತಂದು ಕೊಡ್ಲಿಲ್ಲ. ಸಿಂಹಕ್ಕೆ ಹೆಸರಿಟ್ಟೆ, ಸಿಂಹ ಒಂದು ಗ್ಲಾಸ್ ನೀರು ತಂದು ಕೊಡ್ಲಿಲ್ಲ. ಆದ್ರಪ್ಪ ನನ್ನ ಎಲುಬಿಂದ ಬಂದಿದ್ದೇ ನೀರು ತಂದು ಕೊಡ್ತಾ ಇದೆಯಲ್ಲ, ಅದಕ್ಕಾಗಿ ಅವನು ಹೇಳ್ದ ನನ್ನ ಎಲುಬಿಂದ ಬಂದ ಎಲುಬೇ, ನನ್ನ ಮಾಂಸದಿಂದ ಬಂದ ಮಾಂಸವೇ ಎಂದು ಹೇಳಿ ಅದಕ್ಕೆ ನರಿ ಅಂತ ಹೆಸರಿಡ್ಲಿಲ್ಲ, ಸಾರಿ ನಾರಿ ಅಂತ ಹೆಸರಿಟ್ಟ. ಯಾಕೋ ನೀವು ಸೋತ್ರ ಹೇಳಿಲ್ಲ ನೀವು. ಅಯ್ಯ ನರಿ ಅಂದ್ರೆ ರಾತ್ರಿ ಆದ್ರೆ ಸಾಕು, ಕೆಲ ಕುಟುಂಬದಲ್ಲಿ ಮೊಳಗೋ ಶಬ್ದ ಬೆಂಗಳೂರವರೆಗೂ ಕೇಳ್ತಾ ಇದೆ, ಅದಕ್ಕೆ ಹೇಳಿದ್ ನಾನು. ಅಮ್ಮ ನೀನು ಗಂಡನಿಗೆ ಜೊತೆಗಾರನು. ನಾನು ಅನೇಕ ಸಾರಿ ಪುರುಷನಿಗೆ ಹೇಳ್ತೇನೆ, ಮನೆಯಲ್ಲಿರುವ ಹೆಂಡತಿಗೆ ಆಡಾಡು, ರೋಡಲ್ಲಿ ಇರೋರ್ಗೆ ಆಡಾಡ್ಬೇಡ. ಮನೆಯಲ್ಲಿರೋ ಹೆಂಡತಿಗೆ ಕವನ ಬರಿ, ಮನೆಯಲ್ಲಿರೋ ಹೆಂಡತಿನ ಹೊಗಳು, ಮನೆಯಲ್ಲಿರುವಂತ ಹೆಂಡತಿಯನ್ನು ಪ್ರೋತ್ಸಾಹ ಪಡಿಸು. ಟಿವಿಯಲ್ಲಿರೋರ್ನೆಲ್ಲ, ಬಿಸ್ನೆಸ್ಗೆ ಹೋಗೋರ್ನೆಲ್ಲ, ಕೆಲಸದಲ್ಲಿ ಹೋಗೋರ್ನೆಲ್ಲ ನೋಡಿ ಅವ್ರು ಎಷ್ಟು ಚೆನ್ನಾಗವ್ರೆ, ನನ್ನ ಹೆಂಡತಿ ಇದ್ದಾಳೆ. ನಿನ್ನ ಹೆಂಡತಿ ಇರೋದ್ರಿಂದನೇ ದಪ್ಪಗೆ ನೀನು ಇರೋದು, ಗುಂಡಿಗಿರೋದು. ನೀವು ಯಾರು ಸ್ತೋತ್ರ ಹೇಳಿಲ್ಲ. 3 ಹೊತ್ತು ಬೇಸಾಗ್ತಾಳ, 3 ಹೊತ್ತು ನಿನ್ಗೆ ಮಾಡಾಕ್ತಾಳ. ಫಿಲಿಮ್ನಲ್ಲಿ ಬರೋ ಸೀರಿಯಲ್ ನಟಿ ಒಂದಿನೂ ಪಾತ್ರೆ ತೊಳೆದಿಲ್ಲ, ಅರೆ 3 ಹೊತ್ತು ತಿಕ್ತಾಳ, 3 ಹೊತ್ತು ಒರೆಸ್ತಾಳ. ನೀನ್ ಗುಂಡಿಗಿರೋದಕ್ಕೆ ಕಾರಣ ಏನಂದ್ರೆ ಇವತ್ತು ನಿನ್ ಮನೆಗೆ ಹೋಗಿ ಕವನ ಆಡ್ಲೇಬೇಕು ನೀನು. ಹೆಣ್ಮಕ್ಳು ಒಂದು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆದಾಮನನ್ನ ನೋಡಿ ಕಲಿಬೇಕು. ಆದಾಮ ತನ್ನ ಹೆಂಡತಿಗೆ ಆಡಾಡ್ದ, ನವಿಲ್ಗೆ ಆಡಾಡಿಲ್ಲ, ಸಿಂಹಕ್ಕೆ ಆಡಾಡಿಲ್ಲ, ಅವನ ಹೆಂಡತಿಗೆ ಆಡಾಡ್ದ. ಯಾಕೆ ಅಂತಂದ್ರೆ ಕಷ್ಟ ಬೀಳೋನಿಗೆ, ಜವಾಬ್ದಾರಿ ಉಳ್ಳವನಿಗೆ ದೇವರು ಒಳ್ಳೆ ಹೆಂಡತಿ ಕೊಟ್ಟೆ ಕೊಡ್ತಾನೆ. ಜವಾಬ್ದಾರಿ ಉಳ್ಳಂತ ಪುರುಷನು, ಜವಾಬ್ದಾರಿ ಉಳ್ಳಂತ ಜ್ಞಾನವತಿಯಾದಂತ ಸ್ತ್ರೀ, ಆ ಕುಟುಂಬ ಕಟ್ಟಲ್ಪಡುತ್ತೆ. ಯಾಕೆ ಅಂದ್ರೆ ನನ್ನ ದೇವರು ಸೋಂಬೇರಿಗಳನ್ನು ಆಶೀರ್ವಾದ ಮಾಡೋನಲ್ಲ, ನನ್ನ ದೇವರು ಭಯ ಭಕ್ತಿ ಉಳ್ಳವರನ್ನು ಆಶೀರ್ವಾದ ಮಾಡುವವನು. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳು, ಸಭೆಯಲ್ಲಿರುವ ಯವನಸ್ಥರು, ಸಭೆಯಲ್ಲಿರುವಂತ ವ್ಯಕ್ತಿಗಳು ಸೋಂಬೇರಿತನದಿಂದ ಹೊರಗಡೆ ಬರಲೇಬೇಕು. God does not encourage the lazy persons. ದೇವರು ಸೋಂಬೇರಿ ವ್ಯಕ್ತಿಗಳನ್ನ ದೇವರ ಆಶೀರ್ವಾದ ಮಾಡಲ್ಲ. ಬೈಬಲ್ ಹೇಳುತ್ತೆ, ಮೈಗಳ ತಟ್ಟೆಗೆ ಹಾಕಿರುವಂತ ಊಟವನ್ನು ತೆಗೆದುಕೊಂಡು ಕೈಯಲ್ಲಿ ತಿನ್ನಲ್ಲ ಅಂತ. ಅನೇಕ ವಿಶ್ವಾಸಿಗಳು ಹಂಗೇನೆ, ಮೈಗಳ್ರು ಕೈಯಲ್ಲಿ ಬೈಬಲ್ ಇರುತ್ತೆ, ಬೈಬಲ್ ಓದಲ್ಲ. ಅದೇ ಪ್ರವಾದನೆ ಶಬ್ದ ಹೇಳಿ ಪಾಸ್ಟರ್, ಬೈಬಲ್ ಇಲ್ದಿರೋ ಪ್ರವಾದನೆ ನಾವು ಹೇಳಕ್ಕಾಗತ್ತಾ ಪಾಸ್ಟರ್? ಯಾಕೋ OPG ಚರ್ಚ್ ಅವ್ರ ಸ್ತೋತ್ರ ಹೇಳಿಲ್ಲ.
ಏನಾದ್ರೂ ಪ್ರವಾದನೆ ಹೇಳಿ ಪಾಸ್ಟರ್. ನಾನು ಹೇಳ್ತೀನಿ ಪ್ರವಾದನೆ ಬೇಕಾ, ಬೈಬಲ್ ತೆಗೆದು ಓದು. ಅದಾಗಲ್ಲ, ಹಂಗೆ ಇಮ್ಮಿಡಿಯೇಟ್ ಆಗಿ ಹೇಳ್ರಿ, ನೀನು ದೊಡ್ಡ ಮೈಗಳ ನೀನು. ಈ ಮೃಷ್ಟಾನ ಭೋಜನವನ್ನ ದೇವರು ಆಲ್ರೆಡಿ ಇಟ್ಟಿದ್ದಾನಯ್ಯ. ನೀನ್ ಏನ್ ಮಾಡ್ಬೇಕಂತ ತೆಗೆದು ಓದಿ ಅದನ್ನ ತಿಂತಾ ಇರ್ಬೇಕು. ನೀನ್ ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಾನು ಮಾಡ್ತೀನಿ. ಈ ಪ್ರವಾದನೆಗಾಗಿ ಸ್ತೋತ್ರ. ನಿನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧ ಫಲಿಸೋದಿಲ್ಲ. ಆ ಪ್ರವಾದನೆ ಶಬ್ದಕ್ಕಾಗಿ ಸ್ತೋತ್ರ. ನನ್ನ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನನಗೆ ಶುಭ ಉಂಟಾಗುತ್ತೆ. ಈ ಪ್ರವಾದನೆ ಶಬ್ದಕ್ಕಾಗಿ ಸ್ತೋತ್ರ. ನಿನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧವೂ ಫಲಿಸೋದಿಲ್ಲ. ಈ ಪ್ರವಾದನೆ ಶಬ್ದಕ್ಕಾಗಿ ಸ್ತೋತ್ರ. ಒಂದ್ಸಾರಿ ಸಿಸ್ಟರ್ ಬಂದು ನನ್ನ ಹತ್ರ ಕೇಳಿದ್ರು, ಪಾಸ್ಟರ್ ನನ್ನ ಮೇಲೆ ದೇವ್ರ ಚಿತ್ತ ಏನಿದೆಯೋ ಅದನ್ನ ಹೇಳಿ ಪಾಸ್ಟರ್ ಅಂತ. ನಾ ಭಯಂಕರ ಹುಷಾರಿರೋ ಪಾಸ್ಟು, ಅಮ್ಮ ಪ್ರಾರ್ಥನೆ ಮಾಡ್ತೀನಿ ಅಂತ ಕೈ ಇಟ್ಟಿದ ತಕ್ಷಣ ನಾನು ಹೇಳಿದೆ, ಡೈಲಿ ಐದು ಅಧ್ಯಾಯ ಓದಬೇಕು, ಡೈಲಿ 3 hour ಪ್ರೇಯರ್ ಮಾಡಬೇಕು, ನಿಮ್ಮ ಅತ್ತೆಯನ್ನ ಬೈಬಾರ್ದು, ನಿಮ್ಮ ಅತ್ತೆಗೆ ನೀನು ಸೇವೆ ಮಾಡಬೇಕು, ನಿನ್ನ ಗಂಡನ ಬಗ್ಗೆ ಒಳ್ಳೆ ಮಾತು ಹೇಳಬೇಕು, ಇದೇ ದೇವ್ರ ಚಿತ್ತ ಅಂದೆ. ನೀವು ಚಪ್ಪಾಳೆ ತಟ್ಟಲ್ಲ ಬಿಡ್ರಿ. ಅವ್ರು ಹೇಳಿದ್ರು ತಕ್ಷಣ ಕೈ ಹಿಂಗೆ ತಿರುಗಿಸ್ಬಿಟ್ರ ಅಮ್ಮ. ನಾನು ಕೇಳಿದೆ, ಯಾಕಮ್ಮ ಪ್ರವಾದನೆ ಬೇಡ? ಪಾಶ್ವ ಏನು ಹಿಂಗೆ ಹೇಳ್ತೀರಂತ. ಇದು ಮಾಡಮ್ಮ, ನಿನ್ಗೆ ಆಶೀರ್ವಾದ ಬರುತ್ತೆ ಅಂದೆ. ಕೆಲವರಿಗೆ ಪಾಸ್ಟರ್ನ ಪುಸ್ಲಾಯ್ಸಕ್ಕೆ ನೋಡ್ತಾರೆ, ಪಾಸ್ಟೇ ಸ್ವಲ್ಪ ಗಟ್ಟಿಯಾಗಿ ಪ್ರೇಯರ್ ಮಾಡಿ ಅಂತ. ಇವ್ರು ಗಟ್ಟಿ ಅಂದ್ರೆ ಏನು? ಹಿಂಗೆ ತಲೆ ಮೇಲೆ ಕೈ ಇಟ್ಟು ಕಾಲು ಹಿಂಗೆ ಅದ್ಮಿ ಹಿಂಗೆ ಅವ್ರನ್ನ ಆಡಿಸಿ ಉರುಳಿಸ್ಬಿಟ್ರೆ ಪಾಸ್ಟು ಪವರ್ಫುಲ್ ಪಾಸ್ಟು. ಈ ಪಾಸ್ಟು ಸುಮ್ಮನೆ ಹಿಂಗೆ ಮುಟ್ಟೋಗ್ಬಿಟ್ರೆ ಆ ಪಾಸ್ಟ್ಗೆ ಏನು ಪವರೇ ಇಲ್ಲ ಅಂತ. ಒಂದ್ಸಾರಿ ಹಿಂಗೆ ಅದ್ಮಿ ಸೆಕೆಂಡ್ ಗೇರ್ ಹಾಕಿ ಅವ್ರನ್ನ ಹಂಗೆ ಎಕ್ಸ್ಲೇಟ್ರ್ ಒತ್ತಿ ಹಿಂಗೆ ಅಂದರೆ ಅವಾಗ ನಕ್ಕೊಂಡು ಹೋಗ್ತಾರೆ. ಪಾಸ್ಟ್ರು ತುಂಬ ಸ್ಟ್ರಾಂಗಾಗಿ ಪ್ರೇಯರ್ ಮಾಡಿದ್ರಂತೆ. ಅದಕ್ಕೆ ನಾನು ಕೆಲವ್ರಿಗೆ ಪ್ರೇಯರೇ ಮಾಡಲ್ಲ. ಪಾಸ್ಟ್ ಹೇಳೋರು ಆರಾಧನೆ ಆದಮೇಲೆ ಪ್ರಾರ್ಥನೆ ಮಾಡಬೇಕು ಎಲ್ಲರಿಗಂತ. ನಾನು ಹೇಳದೆ ಮಾಡ್ತೀನಿ, ತುಂಬ ಸ್ಟ್ರಾಂಗಾಗಿ ಮಾಡ್ತೀನಿ ನಾನು. ಒಂದ್ಸಾರಿ ನಮ್ಮ ಸಭೆಯಲ್ಲಿ ಮಂಜುನಾಥ್ ಮತ್ತು ಲಕ್ಷ್ಮಿ ಅನ್ನೋಂಥ ತಾಯಿ ಇದ್ರು. ಅವ್ರ ಗಂಡ ಮಾನಸಿಕವಾಗಿ ಅಸ್ವಸ್ಥನಾಗಿ ಡಿಪ್ರೆಷನ್ಗೆ ಒಳಪಟ್ಟು ಹುಚ್ಚಿನ ಥರ ನಡೆಯೋದಕ್ಕೆ ಪ್ರಾರಂಭಿಸ್ದೆ. ಅವ್ರು ಆಟೋದಲ್ಲಿ ನಮ್ಮ ಸಭೆ ಕರ್ಕೊಂಡು ಬಂದರು. ಆಟೋದಲ್ಲಿ ಸಭೆ ಕರ್ಕೊಂಡು ಬಂದಾಗ ನಮ್ಮ ಸಭೆಯಲ್ಲಿ ನಾವೆಲ್ಲ ಸೇವೆ ಮಾಡ್ತೀವಿ, ಇವತ್ತು ಮಾಡ್ತೀವಿ. ಇಲ್ಲಿ ಚರ್ಚಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಚರ್ಚಲ್ಲಿರೋ ಧೂಳು ಕಸ ಎಲ್ಲ ಒರೆಸ್ಬಿಟ್ಟು ಗುಡಿಸ್ಬಿಟ್ಟೆ ಬಂದಿದ್ದು ನಾನು. ಕಾರಣ ನಾನು ಇಲ್ದಿದ್ದಾಗ ಇವ್ರು ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲಲ್ಲ. ಅರೆ ನೀವೊಬ್ಬರು ಸ್ತೋತ್ರ ಹೇಳಿಲ್ಲ. ನೀವು ನಮ್ಮ ಚರ್ಚಲ್ಲಿರೋ ಎಲ್ಲ ಧೂಳು ಕಸ ಎಲ್ಲ ಹುಡುಗನ ಕರೆಸಿ ಒರೆಸಿ ನೀಟ್ ಮಾಡಿಸ್ಬಿಟ್ಟೆ ನಾನು ಬೆಂಗಳೂರಿಗೆ ನಾನು ವಾಪಸ್ ಬಂದಿದ್ದು. ಯಾಕಂದರೆ ಪ್ರತಿ ಭಾನುವಾರ ನಮ್ಮ ಚರ್ಚಲ್ಲಿ ಒಂದು ಧೂಳು ಒಂದು ಗೂಡು ಕಾಣಬಾರ್ದು. ಎಲ್ಲೂ ಒಂದು ವೈರ್ಗಳು ಅಲ್ಲಿ ಬಿದ್ದಿರೋದು ಒಂದು ಗೂಡು ಒಂದು ಗೂಡು ಕಟ್ಟಿರೋದು ಕಾಣಬಾರ್ದು ಅಂತೇಳಿ ಪ್ರತಿ ಶನಿವಾರ ನಾನೇ ನಿಂತು ಕ್ಲೀನ್ ಮಾಡಿಸಿ. ಕಾರಣ ಇದು ದೇವರ ಆಲಯ, ರಾಜವಾಸ ಮಾಡುವ ಆಲಯ. ಈ ಆಲಯ ಪರಿಶುದ್ಧವಾಗಿರಬೇಕು ಅಂತ ಹೇಳಿ ನಮ್ಮ ಸಭೆಯಲ್ಲಿ ಒಂದು ಚೂರು ಒಂದು 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 ಮ್ಯಾಟ್ ಏನಾದರೂ ಅರ್ಧೋಗಿದ್ರೆ ತಕ್ಷಣ ಅದು ಗಮ್ಮಾಕ್ಸ್ತೀನಿ. ಯಾಕಂತಂದ್ರೆ ನಮ್ಮನೇ ನೀಟಾಗಿರ್ಬೇಕಾದ್ರೆ ಇಂದ ಅಪ್ಪನ ಮನೆ ಹೆಂಗ್ ನೀಟಾಗಿರ್ಬೇಕು. ನಮ್ಮ ಸೀನಿಯರ್ ಪಾಸ್ಟ್ರಿ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸಭೆ ಸೇವಕನ, ನಾನು ಸಭೆ ಮಗನ, ನನ್ನ ಮನೇನ ನಾನು ಕಾಪಾಡ್ಕೊಳ್ಳೋದಕ್ಕೆ ನಮಗೆ ನಿಂಜರಿಕೆ. ನಾನು ಬಂದು ನಾನು ಮಾಡೇ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಮುಂದೇನೋ ಮಾಡ್ತೀನಿ, ಮುಂದೇನೋ ಮಾಡ್ತೀನಿ. ಕಾರಣ ನಮ್ಮ ಸಭೆಯಲ್ಲಿ ನಾನು ಡ್ರಮ್ ಪ್ಯಾಡ್ ಪ್ಲೇ ಮಾಡ್ತೀನಿ, ಡ್ರಮ್ಸ್ ಪ್ಲೇ ಮಾಡ್ತೀನಿ, ಕೀಬೋರ್ಡ್ ಪ್ಲೇ ಮಾಡ್ತೀನಿ, ವರ್ಷಿಪ್ ಲೀಡ್ ಮಾಡ್ತೀನಿ, ಪ್ರಸಂಗ ಮಾಡ್ತೀನಿ, ಹಾಡಾಡ್ತೀನಿ, ಏನು ಕಸನೂ ಗುಡಿಸ್ತೀನಿ, ಬಾತ್ರೂಮು ತೊಳಿತೀನಿ, ದೀಕ್ಷಾಸ್ನಾನ ತೊಟ್ಟಿನೂ ತೊಳಿತೀನಿ. ನಮ್ಮ ಸಭೆಯಲ್ಲಿ ನಾ ಮಾಡಕ್, ನಮ್ಮ ಮನೇಲಿ ನಾ ಮಾಡಕ್ ನನಗೇನು ನಾಚಿಕೆ? ನೀವು ಯಾರು ಆಮೇಲೆ ಹೇಳಲಿಲ್ಲ. ಅದು ನಮ್ಮ ವಿಶೇಷವಾದಂಥ ಗುಣ. ಸಭೆಯಲ್ಲಿ ನಾನು ಓಡಾಡ್ತೀನಿ ತುಂಬ ವಿಷಯಗಳಿಗಾಗಿ. ಕೆಲವರು ಏನಾದರೂ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಮೀಡಿಯಾದವ್ರು ಅವ್ರು ಇವ್ರು ಅಂತಂದರೆ ಅಲ್ಲೇ ನಾವು ಗುಂಬಿಡ್ತೀವಿ. ಸ್ತೋತ್ರ. ಅಲ್ಲೇ ನಾವು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಎಲ್ಲ ಕಡೆ ನಮ್ಮ ತಲೆ ಓಡಿಸ್ತಾ ಇರ್ತೀನಿ. ಒಂದ್ಸರಿ ಅದೇ ರೀತಿ ಹಿಂಗೆ ಓಡಬೇಕಾದ್ರೆ ಏನೋ ಒಂದು ಸೇವೆಗೆ ಓಡ್ತಾ ಇದೆ. ಒಬ್ಬರು ಮೀಟಿಂಗ್ ಮುಗಿಸ್ಕೊಂಡು ಅವರು ಆಚೆ ಬಂದರು. ಈ ಅಪ್ಪನ ಮಂಜುನಾಥ್ ಬ್ರದರ್, ನಮ್ಮ ಬಿದ್ರಳ್ಳಿ ಚರ್ಚಿಗೆ ಬರುವ ಮಂಜುನಾಥ್ ಬ್ರದರ್ ಕರ್ಕೊಂಡು ಬಂದರು. ಫಸ್ಟ್ ಟೈಮ್ ಅವ್ರು ಚರ್ಚಿಗೆ ಬಂದಿದ್ದು. ಭಾಳ
ಬಹಳ ಡಿಪ್ರೆಷನ್ ಆಗಿ ಹುಚ್ಚರ ರೀತಿಯಲ್ಲಿ ವರ್ತಿಸುತ್ತಾ ಹಿಡ್ಕೊಂಡು ಇಬ್ಬರು ಮೂವರು ಹಿಡ್ಕೊಂಡು ಜನ ಬಂದರು. ನಾನು ಹಿಂಗೆ ಹೋಗ್ತಾ ಇದ್ದೆ, ತಕ್ಷಣ ಅವ್ರು ಹೇಳಿದ್ರು, ಪಾಸ್ಟ್ರೇ ಇವ್ರಿಗಾಗಿ ಪ್ರೇಯರ್ ಮಾಡ್ರಿ, ನಾನು ಓಡಬೇಕಾಗಿತ್ತು. ಪ್ರೇಯರ್ ಮಾಡ್ತಾರೆ, ಪ್ರೇಯರ್ ಮಾಡೋ ತಾನೆ ಅಂತೇಳಿ ಒಂದು ಮಾತಲ್ಲಿ ಕೈ ಇಟ್ಟು ಹೇಳಿದೆ, ಯೇಸುವಿನ ನಾಮದಲ್ಲಿ ಈತನ ಬಿಡುಗಡೆ ಆಗಲಿ ಅಂತ. 10 ಸೆಕೆಂಡ್ ಪ್ರೇಯರ್ ಮಾಡಿ ನಾನು ಹೋಗ್ಬಿಟ್ಟೆ. ಸ್ತೋತ್ರ. 10 ಸೆಕೆಂಡ್ ಪ್ರೇಯರ್ ಮಾಡಿ ಹೋದ್ಮೇಲೆ ಅವ್ರು ವಾರ ಚರ್ಚಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ನಮ್ಮ ಚರ್ಚಿಗೆ ಬರ್ತಾ ಒಂದು ದಿವಸ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು, ಪಾಸ್ಟ್ರೇ ಈ ಮಂಜುನಾಥ್ ಬ್ರದರ್ ನಿಂಗೆ ನೆನಪಿದ್ಯಾ? ನನಗೆ ನೆನಪಿಲ್ಲ. ಏನಮ್ಮ ಸಾಕ್ಷಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಪಾಸ್ಟ್ರೇ ಒಂದ್ಸಾರಿ ಇವರು ಹುಚ್ಚಿ ಹಿಡ್ಕೊಂಡು ಇವರು ಚರ್ಚಿಗೆ ನಾವು ಆಟೋದಲ್ಲಿ ಹಿಡ್ಕೊಂಡು ಕರ್ಕೊಂಡು ಬಂದ್ವಿ, ನೀವು ಎಲ್ಲ ಹೋಗ್ತಾ ಇದ್ರಿ, ಅರ್ಜೆಂಟಾಗಿ ಪ್ರೇಯರ್ ಮಾಡಿ ಅಂದಿತ್ತಡೆ ಅವ್ರ ಎದೆ ಮೇಲೆ ಕೈ ಇಟ್ಟು ಜಸ್ಟ್ ಒಂದು 10 ಸೆಕೆಂಡ್ ಕೈ ಇಟ್ಟು ಹೋಗ್ಬಿಟ್ರಿ ಪಾಸ್ಟ್ರೇ. ಆ 10 ಸೆಕೆಂಡಲ್ಲಿ ನನ್ನ ಗಂಟಲ್ಲಿ ಇದ್ದಂಥ ದುರಾತ್ಮ ಬಿಟ್ಟು ಹೋಯಿತು. ನನ್ನ ಗಂಡ ಪರಿಪೂರ್ಣ ಸೌಖ್ಯ ಆಗಿದ್ದಾನೆ. ಅವತ್ತಿಂದ ನಾವು ಚರ್ಚಿಗೆ ಬರ್ತಾ ಇದೀವಿ. ಅಯ್ಯ, ಸ್ಟ್ರಾಂಗ್ ಪ್ರೇಯರು ಲೈಟ್ ಪ್ರೇಯರು ಅಲ್ಲ ವಿಷಯ, ನಿನ್ನ ನಂಬಿಕೆ ಏನದು ವಿಷಯ. ನಾವು ಪ್ರಾಪಂಚಿಕ ಆತ್ಮ ಹೊಂದಿದವರಲ್ಲ. ನಾವು ಯಾವ ಆತ್ಮ ಹೊಂದಿದವರಲ್ಲ? ಹೊರಗೊಂದು ಒಳಗೊಂದು. ಕೀರ್ತನೆಗಾರನ 12ನೇ ಅಧ್ಯಾಯದ 1ನೇ ವಾಕ್ಯ ಹೇಳ್ತದೆ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದೋಗಿದ್ದಾರೆ. ಮನೆಯಲ್ಲಿ ಟೊಮೊಟೊ ಮುಗಿದೋಯ್ತಂದ್ರೆ ಹಂಗೆ ಸಭೆಯಲ್ಲಿ ಭಕ್ತರು ಮುಗಿದೋಗಿದ್ದಾರೆ. ಏನಾಯ್ತು ದೇವ್ರೆ? ಬೈಬಲ್ ಹೇಳ್ತದೆ, ಜನರ ಒಳಗಡೆ ನಂಬಿಕೆ ಉಳ್ಳವರು ಕಾಣಿಸೋದೇ ಇಲ್ಲ. ದೇವರ ಮೇಲೆ ನಂಬಿಕೆ ಇಡೋ ಜನ ಸಭೆ ಒಳಗಡೆ ಕಾಣ್ತಾನೆ ಇಲ್ಲ. ಭಕ್ತರುಗಳು ಮುಗಿದೋಗಿದ್ದಾರೆ. ಚಪ್ಪಾಳೆ ತಟ್ಟಲ್ವಾ? ತಟ್ತಾರೆ. ಹಾಡಾಡಲ್ವಾ? ಹಾಡಾಡ್ತಾರೆ. ಚರ್ಚಿಗೆ ಬರಲ್ವಾ? ಬರ್ತಾರೆ. ಆದ್ರೆ ಪ್ರಾಬ್ಲಮ್, ಭಕ್ತರು ಮುಗಿದೋಗೋದ ಕಾರಣ ಏನಂದ್ರೆ ಮುಂದಿನ ಪದ ನಮ್ಗೆ ಹೇಳುತ್ತೆ. ಏನಂತ ಹೇಳುತ್ತೆ? ಮುಂದಿನ ಪದ ನಮಗೆ ಇರುತ್ತೆ, ಹೇಳುತ್ತೆ, ಪ್ರತಿಯೊಬ್ಬನು ನೆರೆಯವನೊಡನೆ ಹುಸಿಯನ್ನೇ ಆಡ್ತಾರೆ. ಅವರು ವಂಚನೆ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡ್ತಾರೆ. ಪಕ್ಕದಲ್ಲಿರೋ ಸಿಸ್ಟರ್ಗೆ ಜೇನ್ ಮಾತಿಂತಾರ, ಪಕ್ಕದಲ್ಲಿರೋ ಬ್ರದರ್ಗೆ ಜೇನ್ ಮಾತಿಂತಾರ. ಪ್ರೈಸ್ ದಿ ಲಾರ್ಡ್ ಬ್ರದರ್, ಚೆನ್ನಾಗಿದ್ದೀರಾ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇತ್ ಕಡೆ ತಿರ್ಕೊಂಡಾಗ ಕೀರ್ತನೆಗಾರನ ಹೇಳ್ತಾನೆ, ಇವರಿಗೆ ಬಾಯಲ್ಲ ಅಲ್ಲು, ಹೃದಯದಲ್ಲಿ ಅಲ್ಲು. ಯಾವಾಗ ಕಣ್ಮರಿಯಾಗಿ ಹೋಗ್ತಾಳೋ, ನನ್ನ ಬಗ್ಗೆ ಮಾತಾಡ್ದಲ್ಲ, ನಿನ್ ಕಾಲ್ ಮುರಿದೋಗ. ಸಭೆ ಒಳಗಡೆ ಬಂದಾಗ ಸ್ತುತಿ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಜಾಸ್ತಿ ಆಗೋಯ್ತು. ಮೊದಲೇ ದಿನ ಹೇಳ್ದೆ ದೂರ ಹೇಳ್ತಾರೆ ಅಂತ, 2ನೇ ದಿನ ಹೇಳ್ತಾ ಇದ್ದೀನಿ, ಭಕ್ತರು ಮುಗಿದೋಗೋದ ಕಾರಣ ಏನು ಗೊತ್ತಾ? ತಂದೆ ತಾಯಿಗಳ ಬಳಿಯಲ್ಲಿ ಸುಳ್ಳು, ಹೆಂಡತಿ ಬಳಿಯಲ್ಲಿ ಸುಳ್ಳು, ಪಾಸ್ಟರ್ ಬಳಿಯಲ್ಲಿ ಸುಳ್ಳು. ಸುಳ್ಳು ಹೇಳುವವರು ಸೈತಾನನ ಮಕ್ಕಳು ಅಂತ ದೇವರ ವಾಕ್ಯ ಹೇಳುತ್ತೆ. ಸಂಬಳ ತೆಗೆದುಕೊಳ್ಳುವಂತ ಯಜಮಾನ ಹತ್ರ ಸುಳ್ಳು. ನಾನು ನನ್ನ ಸಭೆಗೆ ತಿಳಿಸ್ತೀನಿ, ನೀನ್ ಸಂಬಳ ತಗೊಳ್ಳೋನಾಗಿದ್ರೆ 8 ಅವರ್ ಕೆಲಸ 8 ಅವರ್ ನೀನು ಯಜಮಾನನ್ ಮಾಡಿರ್ಬೇಕು. ನೀನು ಅದ್ರ ಮಧ್ಯದಲ್ಲಿ ಮೊಬೈಲ್ ಕುತ್ಕೊಂಡು ನೋಡ್ಕೊಂಡು 1 ಅವರ್ ಕೆಲಸ ಮಾಡಿ 7 ಅವರ್ ಸಂಬಳ ತಗೊಂಡು ನೀನ್ ಬಂದ್ರೆ ಆ ಸಂಬಳ ನಿನ್ಗೆ ಆಶೀರ್ವಾದವಾಗಿರಲ್ಲ. ನೀನ್ ದುಡಿಯೋದು ಸತ್ಯವಾಗಿರ್ಬೇಕು. ನೀನ್ ಸಂಪಾದನೆ ಮಾಡೋದು ನೀತಿ ಉಳ್ಳದಾಗಿರ್ಬೇಕು. ನೀನ್ ಏನಾದ್ರೂ ಕಾಂಟ್ರಾಕ್ಟ್ ತಗೊಂಡ್ರೆ ಅದನ್ನ ತಕ್ಕ ಸಮಯದಲ್ಲಿ ಮಾಡಿ ಮುಗಿಸಿರ್ಬೇಕು. ಎಷ್ಟು ಸಂಬಳ ತಗೊಂತೀಯೋ ಅಷ್ಟು ಸಂಬಳ ಕೆಲಸ ಮಾಡಿರ್ಬೇಕು. ಮತ್ತೊಬ್ಬನ ಹತ್ರ ಕೂಲಿ ಮಾಡಿಸಿದ್ರೆ ಅವನ ಕೂಲಿ ಕೊಟ್ಟಿರ್ಬೇಕು. ನೀವು ಆಮೇಲೆ ಹೇಳ್ತಿದ್ರು, ಇನ್ನೊಂದ್ಸರಿ ಹೇಳ್ತೀನಿ, ನಿನ್ ಮನೆಗೆ ಯಾರಾದ್ರೂ ಕೂಲಿ ಮಾಡಿಸಿದ್ರೆ 10 ರೂಪಾಯಿ ಆಗಿಲ್ಲ ಅವನು ಕೊಟ್ಟಿರ್ಬೇಕು. ಬೆರಗೈಯಲ್ಲಿ ಕಳಿಸ್ಬಾರ್ದು. ನೀನು ಸುಳ್ಳು ಹೇಳ್ಬಾರ್ದು. ಇಟ್ಕೊಂಡೆ ಇಲ್ಲಪ್ಪ ಹೋಗ್ಬಾ ಆಮೇಲೆ ಕೊಡ್ತೀನಿ ಅಂದ್ರೆ ನೀನು ಸುಳ್ಳುಗಾರ. ನೀನು ಅದ್ರ ಅರ್ಥ ನಿನ್ನಲ್ಲಿ ಭಕ್ತಿ ಇಲ್ಲ. 8 ಅವರ್ ಕೆಲಸಕ್ಕೆ ನೀನು 1000 ರೂಪಾಯಿ ತಗೊಂಡು 1 ಅವರ್ ಕೆಲಸ ಮಾಡಿ 7 ಅವರ್ ಮೊಬೈಲ್ ನೋಡ್ಕೊಂಡು ಅಂತ ನಗ್ದು ಕೆಲಸ ಮಾಡಿದ್ದೀನಿ, 1000 ರೂಪಾಯಿ ಸಂಬಳ ತಗೋ ಅಂತ ಹೇಳಿ ತಗೊಂಡು ಜೋಬಲ್ಲಿ ತಗೋ ಬಂದ್ರೆ ಆ ಸಂಬಳ ಸತ್ಯದ ಸಂಬಳ ಅಲ್ಲ, ಸುಳ್ಳಿನ ಸಂಬಳ ಅದು. ದೇವರ ಮಕ್ಕಳು ಸತ್ಯವಂತರಾಗಿರ್ಬೇಕು. ಬೇರೆ ಮಾತಲ್ಲ, ಕ್ರಿಯೆಯಲ್ಲೂ ಸತ್ಯವಂತರಾಗಿರ್ಬೇಕು. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಅತಿ ಲಾಭವನ್ನ ನೀನು ಬಯಸಬೇಡ. 100 ರೂಪಾಯಿ ಲಾಭವನ್ನ 10,000 ಅಂತ ಹೇಳ್ಬೇಡ. 100 ರೂಪಾಯಿ ಇದ್ರೆ 100 ರೂಪಾಯಿ ಅಂತ ಹೇಳು. ಅಯ್ಯೋ ಜಾಸ್ತಿ ಲಾಭ ಬರ್ತಾ ಇತ್ತು ಯಾಕೆ ಬಿಡ್ತೀನಿ? ಅಯ್ಯ ಜಾಸ್ತಿ ಲಾಭ ಮಾಡಿ ಪಾಪವನ್ನ ಮನೆಗೆ ತರಬೇಡ. 100 ರೂಪಾಯಿ ತಗೋಬ. ಆ 100 ರೂಪಾಯಿಯಲ್ಲಿ ದೇವರು ನಿನ್ನನ್ನು ಕೋಟಿಗಳಾಗಿ ಆಶೀರ್ವಾದ ಮಾಡೋದಕ್ಕೆ ನನ್ನ ದೇವರಾದನ ಶಕ್ತನು. ಒಂದ್ಸಾರಿ ಒಂದು ಆಂಟಿ ಒಬ್ರು ಅಂಕಲ್ ರಕ್ಷಣೆ ಹೊಂದ್ಕೊಂಡು ಬಂದಾಗ ಅಂಕಲ್ಗೆ ಒಂದು ಸ್ವಭಾವ ಇತ್ತು, ಜೂಜಾಡೋದು, ಇಸ್ಪೀಟ್ ಆಡೋವಂಥ ಸ್ವಭಾವ ಇತ್ತು. ಅಂಕಲ್ ಯುಗಾದಿ ಹಬ್ಬ ಬಂತು, ಬೆಂಗಳೂರಲ್ಲಿ ಯುಗಾದಿ ಹಬ್ಬದಲ್ಲೆಲ್ಲ ಇಸ್ಪೀಟ್ ಆಡ್ತಾ ಇದ್ರು.
ಇಸ್ಪಿಟಾಡಿ ಅವರು ಬಂದು 50,000 ರೂಪಾಯಿ ತಗೊಬಂದ್ರು. ಆಂಟಿ ರಕ್ಷಣೆ ಹೊಂದಿದ್ರು, ಬಾಗಿಲ ಹತ್ರ ನಿಂತ್ಕೊಂಡ್ರು. ಎಲ್ಲಿಂದ ತಂದೆ 50,000 ರೂಪಾಯಿ? ಪರವಾಗಿಲ್ಲ ಬಿಡ, ಇವತ್ತು ಒಂದು ದಿವಸ ಲಾಭ ಬಂತು ತಗ ಅಂತ ಹೇಳಿದ್ರು. ಆತ ಕೇಳಿದ್ರು, ಎಲ್ಲಿಂದ ತಂದೆ ಈ ದುಡ್ಡು? ಇಸ್ಪಿಟಾಡ್ ತಗೊಬಂದೆ. ಅವಕ್ಕೆ ಹೇಳಿದ್ಲು, ಬೇರೆಯವ್ರ ಹೆಣ್ಣು ಮಕ್ಕಳ ಶಾಪ ನಮಗೆ ಬೇಕಾಗಿಲ್ಲ, ಬೇರೆಯವ್ರ ಹೆಣ್ಣು ಮಕ್ಕಳ ಕಣ್ಣೀರು ನಮಗೆ ಬೇಕಾಗಿಲ್ಲ. ಅವ್ರ ಗಂಡ ಅವ್ರ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿ ತಂದಿಲ್ಲಿ ಹಾಕಿದ್ದಾನೆ, ಅವ್ರ ಕಣ್ಣೀರು ಶಾಪ ನನ್ನ ಮನೆಗೆ ಬೇಕಾಗಿಲ್ಲ. ನೀನು ಗಂಜಿ ಹಾಕು, ಕುಡ್ಕೊಂಡು ಸಂತೋಷವಾಗಿರ್ತೀನಿ. ಬೇರೆಯವ್ರ ಕಣ್ಣೀರಿನ ಶಾಪದ 1 ಇಂಚು, 1 ಸ್ಪೂನು, 1 ರೂಪಾಯಿ ನನ್ನ ಮನೆಗೆ ಬೇಕಾಗಿಲ್ಲ. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡ್ತೀವಿ ಅಂತ ಹೇಳಿ 50,000 ರೂಪಾಯಿ ವಾಪಸ್ ಹೋಗಿ ಕಳಿಸಿ, ಯಾರ್ಯಾರ ಹತ್ರ ಇವನು ಲಾಭ ಪಡೆದ್ನ ಹೋಗಿ ಹಿಂತಿರುಗಿ ಕೊಟ್ಟು, ಅಯ್ಯ ಬೇರೆಯವರ ಕಣ್ಣೀರಿಂದ ಬಂದಂತ 1 ರೂಪಾಯಿ, ಬೇರೆಯವ್ರ ಕಣ್ಣಿಂದ ಬಂದಂತ 1 ಸ್ಪೂನು, ಬೇರೆಯವ್ರ ಕಣ್ಣೀರಿಂದ ಬಂದಂತ 1 ಇಂಚು ಅದು ನಿನಗೆ ಆಶೀರ್ವಾದ ತರಲ್ಲ. ನೀನ್ ಚಿಂತೆ ಮಾಡಬಹುದು ಸಾಧಿಸ್ಬಿಟ್ಟಿದ್ದೀನಿ ಅಂತ. ಆದ್ರೆ ಬೈಬಲ್ ಪ್ರಕಾರ ನೀನು ಸುಳ್ಳುಗಾರ, ನಿನ್ನಲ್ಲಿ ಭಕ್ತಿ ಇಲ್ಲ. ಆ ಭಕ್ತಿ ಹೀನತೆಯಿಂದ ಬಂದ 1 ರೂಪಾಯಿ ದೇವರ ಸಭೆಗೆ ಬೇಕಾಗಿಲ್ಲ. ಸುಳ್ಳು ಹೇಳಿ ಬರೋ ದಶಾಂಶ ದೇವರ ಸಭೆಗೆ ಬೇಡ. ಸುಳ್ಳು ಹೇಳಿ ಸಂಪಾದನೆ ಮಾಡಿದ ಕಾಣಿಕೆ ದೇವರ ಸಭೆಗೆ ಬೇಡ. ಸುಳ್ಳು ಹೇಳಿ ಸಂಪಾದನೆ ಮಾಡಿ ತಗೊಂಡು ಬಂದು ಲಕ್ಷಗಳು ತಂದಾಕ್ರೋ ನಿನ್ ಕಾಣಿಕೆ ಬೇಡ ಯಾ ಸಭೆಗೆ. ಕಷ್ಟಪಟ್ಟು ತಂದು ನೀನು 1 ರೂಪಾಯಿ ದಶಾಂಶ ಹಾಕು, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಿನ್ನನ್ನು ಅನುಗ್ರಹಿಸ್ತಾನೆ. ನೀನು ಸುಳ್ಳು ಹೇಳಿ ಬೇರೆಯವ್ರ ಕಣ್ಣೀರು ತಂದು ಬೇರೆಯವರಿಗೆ ಮೋಸ ಮಾಡಿ ನಾನು ಲಕ್ಷಗಳು ತಂದು ಹಾಕ್ತೀನಿ ಅಂತ ಹೇಳಿದ್ರೆ ಬೈಬಲ್ ಏನ್ ಹೇಳುತ್ತೆ ಗೊತ್ತ? ಅದು ಅಶುದ್ಧವಾದ ಕಾಣಿಕೆ, ಅದು ಭಂಡಾರದೊಳಗಡೆ ಸೇರಿಸಬಾರದು. ಅನೇಕರು ನಮಗೆ ಕಾಣಿಕೆ ಕೊಡಕ್ ಬರ್ತಾರೆ. ನಾವು ಅನೇಕ ಸರಿ ಎಲ್ಲಿಂದ ಬಂತು ಅಂತ ನೋಡ್ತೀನಿ. ತಪ್ಪು ಕೆಲಸ ಮಾಡಿ ಕಾಣಿಕೆ ಏನಾದ್ರು ಕೊಡಕ್ ಬಂದ್ರೆ ನಾನು ಹೇಳ್ತೀನಿ, ನಮಸ್ಕಾರ ದೇವ್ರಿಗೆ ಸ್ತೋತ್ರವಾಗಲಿ, ಬೇಡ 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 ಕಾಣಿಕೆ ಬೇಡ, ನನಗೆ ನಾನು ಪ್ರಾರ್ಥನೆ ಮಾಡಿದ್ದೀನಿ ಸಾಕು. ಬಲವಂತ ಮಾಡ್ತಾರೆ, ಜೋಪಲ್ಲಿ ಇಡಕ್ಕೆ ಬರ್ತಾರೆ. ನಾನು ಹೇಳ್ತೀನಿ ಬೇಡ ಬೇಡ ಇಟ್ಕೊಳ್ರಿ. ಕಾರಣ ಇದು ದುಡಿದು ಬಂದಿದ್ದಲ್ಲ, ಸುಳ್ಳೇಳಿ ಬಂದಿದ್ದು. ಸುಳ್ಳೇಳಿ ಬಂದಿದ್ದು ನಮಗೂ ಆಶೀರ್ವಾದ ತರಲ್ಲ. ನಾವು ಗಂಜಿ ಕುಡಿದ್ರೂ ಪರವಾಗಿಲ್ಲ, ನಮಗೆ ಸ್ತೋತ್ರ ಕಾಣಿಕೆಯಲ್ಲೇ ಬದುಕ್ತೀವಿ. ಆ ಬರೋ ಕಾಣಿಕೆ ನೀತಿವಂತತನದಿಂದ ಆಗಿರಬೇಕು. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಪ್ರತಿಯೊಬ್ಬನು ನೆರೆಯವನ ಸಂಗಡ ಸುಳ್ಳನಾಡ್ತಾನೆ. ನಮ್ಮ ಅಂಕಲ್ ಯಾವಾಗಲೂ ನಮ್ಗೆ ಹೇಳ್ಕೊಟ್ಟಿದ್ದು, ಬೇರೆಯವನದು 1 ಸ್ಪೂನ್ ನಮ್ಗೆ ಬೇಕಾಗಿಲ್ಲ, ನಾವು ಸತ್ಯವಂತರಾಗಿ ಬದುಕಬೇಕು. ನೀನು ಅಹಂಕಾರಿಯಾಗಿ ವಿಧವೆಯರನ್ನ, ಅನಾಥರನ್ನ, ಬಡವರನ್ನ ಬಾಧಿಸಿ ಅವ್ರ ಹತ್ರ ಇಂದ ಸುಲಿಗೆ ಮಾಡಿದ್ರೆ ನಾಳೆ ದೇವರು ನಿನಗೆ ಯುದ್ಧ ಮಾಡ್ತಾನೆ. ದೇವರು ನಿನಗೆ ಯುದ್ಧ ಮಾಡಿದ್ರೆ ನೀನು ಎಂತ ಉನ್ನತವಾದ ಪರ್ವತದಲ್ಲಿದ್ರು ಹುಲ್ ತಿನ್ನಂಗ್ ದೇವರು ಮಾಡ್ತಾನೆ. ಇನ್ನೊಂದ್ಸಾರಿ ಹೇಳ್ತೀನಿ, ಅನಾಥರು, ವಿಧವೆಯರು, ಬಡವರು, ದಿಕ್ಕಿಲ್ಲದವರು, ಬಲಹೀನರನ್ನ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವರಿಗೆ ಸಲ್ಲಬೇಕಾದ ನ್ಯಾಯವನ್ನ ನೀನು ಕಿತ್ಕೊಂಡು ಅವರಿಗೆ ಮೋಸ ಮಾಡಿ ಅವರ ಹತ್ರದಿಂದ ನಾನು ಕಿತ್ಕೊಳ್ಳೋ ಕೆಪಾಸಿಟಿ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನಗೆ ಯಾರು ಏನ್ ಮಾಡ್ತಾರೆ ನನಗೆ ಬೇಕು ಅಂತ ಹೇಳಿ ವೈರಾಗ್ಯವಾಗಿ ನೀನು ಕಿತ್ಕೊಂಡು ಮಜಾ ಮಾಡಿ ನಾನು ಸಮಥಿಂಗ್ ಗ್ರೇಟ್ ಅಂದ್ರೆ ಈ ಲೋಕದ ಯಾವ ಮನುಷ್ಯನು ನಿನಗೆ ಯುದ್ಧ ಮಾಡಕ್ ಬರಲ್ಲ. ಪರಲೋಕದ ದೇವರೇ ಯುದ್ಧ ಮಾಡಕ್ ಬರ್ತಾನೆ. ಪರಲೋಕದ ದೇವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ ನೀನು ಎಂತ ದೊಡ್ಡ ಸಿಂಹಾಸನದಲ್ಲೇ ಕುತ್ಕೊಂಡಿರು, ನೀನು ಎಂತ ದೊಡ್ಡ ಶಿಖರದಲ್ಲಿ ಕುತ್ಕೊಂಡಿರು, ಉಲ್ಟಿ ನಂಗೆ ದೇವರ ನೆಲಕ್ಕೆ ದಬ್ತಾನೆ. ದೇವರು ನಿನ್ನ ನೆಲಕ್ಕೆ ದಬ್ಬಿದ್ರೆ ಯಾರು ನಿನ್ನ ಮೇಲೆ ಎತ್ತಕ್ಕಾಗೋದಿಲ್ಲ. ಬೇಡಯ್ಯ, ಭಕ್ತಿ ಬೇಕು ನಮಗೆ. ಸುಳ್ಳು ಬೇಡ, ಸುಳ್ಳು ಮಾತು ಬೇಡ, ಸುಳ್ಳು ಆದಾಯ ಬೇಡ, ಸುಳ್ಳು ಸವಾಸ ಬೇಡ, ಸುಳ್ಳು ಪ್ರಸಿದ್ಧತೆ ನಮಗ್ ಬೇಡ. ನಮ್ಮ ಜೀವನದಲ್ಲಿ ಭಕ್ತಿ ಬೇಕು. ಭಕ್ತಿ ಬೇಕಾದ್ರೆ ನಾವು ಏನ್ ಮಾಡಬೇಕು? ನೆರೆಯವನ ಸಂಗಡ ನಾವು ಸತ್ಯವನ್ನೇ ಮಾತಾಡಬೇಕು. ನಾನು ನೆನ್ನೆ ರಾತ್ರಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಆತ್ಮನ ಒಂದು ಮಾತು ಹೇಳಿದನು. ನ್ಯಾಯಕ್ಕಾಗಿ ಎದುರು ನೋಡೋ ತುಂಬಾ ಜನ ಇದರ ಮಧ್ಯದಲ್ಲಿ ಇದ್ದಾರೆ. ದೇವರು ಹೇಳಿದನು, ಹಬಕ್ಕೂಕನಿಗೋಸ್ಕರ ಇಳಿದು ಬಂದ ನಾನು ಈ ಕಾಲಘಟ್ಟದಲ್ಲಿ ದೇವ ಜನರಿಗಾಗಿ ಇಳಿದು ಬರುವವನಾಗಿದ್ದೇನೆ. ದೇವರು ಒಂದು ಮಾತು ಹೇಳಿದನು, ಹೆದರಬೇಡ್ರಿ, ಭಯ ಪಡಬೇಡ್ರಿ, ಯುದ್ಧ ನಿನ್ನದಲ್ಲ, ಯುದ್ಧ ಯೆಹೋವನದಾಗಿರುತ್ತೆ. ಈ 2026 ಮುಗಿಯೋದೊಳಗೆ ನಷ್ಟವಾದದ್ದು ನಿನ್ನ ಕೈಗಳಲ್ಲಿ ಬರುತ್ತೆ. ಈ 2026 ಮುಗಿಯೋದೊಳಗೆ ನಿನ್ನ ಮುಂದೆ ಅಹಂಕಾರಿಗಳಾಗಿ ನಿಂತವರನ್ನ ದೇವರ ನೆಲಸಮ ಮಾಡ್ತಾನೆ.
ಈ 2026 ಒಳಗಡೆ ನಿನ್ನ ಮನೆ ನೀನು ಕಟ್ಟುವಾಗೆ ದೇವರು ಕೃಪೆ ಕೊಡ್ತಾನೆ. ಈ 2026 ಒಳಗಡೆ ನಿನ್ನ ಕೈಗಳಲ್ಲಿ ತಲುಪಬೇಕಾದ ಪೇಪರ್ಗಳು ನಿನ್ನ ಕೈಗಳಲ್ಲಿ ತಲುಪತಕ್ಕಂತೆ ದೇವರು ಮಾಡ್ತಾನೆ. ಈ 2026 ದುಷ್ಟನು ಬೀಳುತ್ತಾನೆ, ನೀತಿವಂತನನ್ನು ದೇವರು ನಿಲ್ಲಿಸಲಿಕ್ಕಾಗಿ ದೇವರು ಹೋಗುತ್ತಾನೆ. ಈ 2026 ನೀತಿವಂತರ ವರ್ಷ. ಅದು ನಂಬರಿದ್ರೆ ಗಟ್ಟಿಯಾಗಿ ಆಮೆನ್ ಹೇಳು. ದೇವರೇ, ನನ್ನ ನ್ಯಾಯ ನೀನು ಕೇಳ್ತಾ ಇಲ್ವಪ್ಪ ಅಂತ ಪ್ರಾರ್ಥನೆ ಮಾಡೋ ತುಂಬಾ ಜನ ಇದ್ದಾರೆ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕೂಗು ನನಗೆ ಮುಟ್ಟದೆ, ನಿನ್ನ ಕೂಗು ನನಗೆ ಮುಟ್ಟದೆ. ನಿನ್ನ ಕುಟುಂಬವನ್ನು ಮುರಿಯೋದಕ್ಕೆ, ನಿನ್ನ ಕುಟುಂಬವನ್ನು ಹಾಳು ಮಾಡೋದಕ್ಕೆ, ನಿನ್ನಿಂದ ಕಿತ್ತುಕೊಳ್ಳೋದಕ್ಕೆ ಯುದ್ಧ ಮಾಡುವವರು ಅವರು ಮರೆಯಾಗಿ ಹೋಗ್ತಾರೆ. ಆದರೆ ದೇವರು ಹೇಳ್ತಾನೆ, ಸತ್ಯವಾಗಿ ನಿಲ್ಲುವ ನನ್ನ ಜನರನ್ನ ನಾನು ಬಲಿಷ್ಠರನ್ನಾಗಿ ನಾನು ಮಾಡಲಿಕ್ಕಾಗಿ ಹೋಗ್ತೇನೆ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಅದು ನಂಬೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಅದು ನಂಬೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಪ್ರಾಪಂಚಿಕವಾದ ಮನುಷ್ಯನು ಸುಳ್ಳೇಳಿ ಜೀವನ ಮಾಡಕ್ ನಡೆಸ್ತಾನೆ. ಇವತ್ತು ಬಾಯಿ ತೆರೆದು ಹೇಳ್ರಿ, ಇನ್ ಮುಂದೆ ನಾನು ಸುಳ್ಳು ಹೇಳಲ್ಲ, ಇನ್ ಮುಂದೆ ಸುಳ್ಳು ಸಂಪಾದನೆಗೆ ನಾನು ಕಿವಿಗೊಡಲ್ಲ, ಇನ್ ಮುಂದೆ ಸುಳ್ಳು ಪ್ರಸಿದ್ಧತೆಗಾಗಿ ನನ್ನನ್ನು ಒಪ್ಪಿಸ್ಕೊಡಲ್ಲ. ನಾನು ಪಕ್ಕದವ್ರ ಕುರಿತಾಗಿ ಒಳ್ಳೆಯದನ್ನೇ ಯೋಚನೆ ಮಾಡ್ತೇನೆ, ನಾನು ಪಕ್ಕದವ್ರ ಕುರಿತಾಗಿ ಒಳ್ಳೆಯದನ್ನೇ ಬಯಸ್ತೇನೆ. ನನ್ನ ಸಭೆಯಲ್ಲಿ ನಾನು ಸತ್ಯವನ್ನೇ ಮಾತಾಡ್ತೇನೆ, ನನ್ನ ಕುಟುಂಬದಲ್ಲಿ ನನ್ನ ಗಂಡನ ಹತ್ರ ನಾನು ಸತ್ಯ ಮಾತಾಡ್ತೀನಿ, ನನ್ನ ತಂದೆ ತಾಯಿಗಳ ಹತ್ರ ನಾನು ಸತ್ಯ ಮಾತಾಡ್ತೀನಿ, ನನ್ನ ಪಾಸ್ಟರ್ ಹತ್ರ ನಾನು ಸತ್ಯ ಮಾತಾಡ್ತೀನಿ, ನನ್ನ ಪಕ್ಕದಲ್ಲಿರೋ ವಿಶ್ವಾಸಿ ಬಳಿಯಲ್ಲಿ ನಾನು ಸತ್ಯವನ್ನೇ ಮಾತಾಡ್ತೀನಿ ಎಂಬುದಾಗಿ ಸತ್ಯವನ್ನ ಮಾತಾಡುವ ದೇವರ ಮಕ್ಕಳು ಇದ್ರೆ ನಾನು ಹೇಳ್ತೇನೆ, ಈ ವರ್ಷ ನಿಮ್ಮ ವರ್ಷ. ಯಾವ ವರ್ಷ? ದೇವರು ನಿಮ್ಮನ್ನ ಬಲಿಷ್ಠರನ್ನಾಗಿ ನನ್ನ ದೇವರು ಮಾಡ್ತಾನೆ. ಈ ವರ್ಷ ದೇವರು ನಿಮ್ಮನ್ನ ಬಾಳವಾಗಿ ವೃದ್ಧಿ ಮಾಡ್ತಾನೆ. 105ನೇ ಕೀರ್ತನೆ ಅದರ 24ನೇ ವಚನವನ್ನು ನೋಡ್ತೇವೆ. 24ನೇ ವಚನ ಬೈಬಲ್ ಹೇಳ್ತದೆ, 105ನೇ ಕೀರ್ತನೆ 24ನೇ ವಚನ, ದೇವರು ತನ್ನ ಜನರನ್ನ ಬಹಳ ವೃದ್ಧಿ ಮಾಡಿ ಅವರ ಶತ್ರುಗಳಿಗಿಂತ ಬಲಿಷ್ಠನಾಗುವಂತೆ ಮಾಡಿದನು. ಗಟ್ಟಿಯಾಗಿ ಹೇಳ್ರಿ, ದೇವರು ನನ್ನನ್ನ ಬಹಳವಾಗಿ ವೃದ್ಧಿ ಮಾಡಿ ನನ್ನ ಶತ್ರುಗಳಿಗಿಂತ ಬಲಿಷ್ಠನಾಗಿ ನನ್ನನ್ನು ಮಾಡಿದನು. ಹಾಗಾದ್ರೆ ದೇವರು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಬೇಕಾದ್ರೆ ಒಂದು ಎಚ್ಚರಿಕೆ ಇದೆ. ಏನು ಎಚ್ಚರಿಕೆ? 15ನೇ ವಚನ ನೋಡ್ರಿ. 15ನೇ ವಚನ ಹೇಳುತ್ತದೆ. 15ನೇ ವಚನ 105:15. 15ನೇ ವಚನ ಹೇಳುತ್ತದೆ, ಬೈಬಲ್ ಹೇಳ್ತದೆ, ನಾನು ಅಭಿಷೇಕಿಸಿದವರನ್ನ ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನ ಮಾಡಬಾರದು. 16ನೇ ವಚನ ಬೈಬಲ್ ಹೇಳುತ್ತೆ, ಅನಂತರ ಆತನ ದೇಶದಲ್ಲಿ ಕ್ಷಾಮವನ್ನ ಬರಮಾಡಿ ಆಹಾರ ಎಂಬ ಉರುಗೋಲನ್ನ ದೇವರು ಮುರಿದು ಬಿಟ್ಟಾನು. ದೇವರ ಮಕ್ಕಳೇ, ಅಭಿಷಕ್ತರನ್ನ ಮುಟ್ಟಬಾರದು, ಅಭಿಷಕ್ತರ ವಿರುದ್ಧವಾಗಿ ಮಾತಾಡಬಾರದು, ಸಭೆ ವಿರುದ್ಧವಾಗಿ ಮಾತಾಡಬಾರದು, ಅಭಿಷಕ್ತರ ವಿರುದ್ಧವಾಗಿ ಮಾತಾಡಬಾರದು. ದಾವೀದನು ಸೌಲನ ಅವನ ಕೈಗೆ ಸಿಕ್ಕಿದ್ದಾನೆ, ಕೊಂದು ಬಿಡ್ಬೇಕು, ಕತ್ತಿ ತಗೊಂಡು ತಿವಿಯದೆ. ಆದ್ರೆ ಅವನು ಹೇಳ್ತಾನೆ, ಅಭಿಷಕ್ತರನ್ನು ನನ್ನ ಮುಟ್ಟಕ್ಕಾಗಲ್ಲ. ಅಯ್ಯ, ಅವನ ವಸ್ತ್ರದ ತುದಿಯನ್ನು ಕಟ್ ಮಾಡ್ದ, ಆ ವಸ್ತ್ರದ ತುದಿಗಾಗಿ ಪಶ್ಚಾತ್ತಾಪ ಪಟ್ಟ. ದೇವರೇ, ಅಭಿಷಕ್ತನ ಬಟ್ಟೆ ಹರಿದು ಬಿಟ್ಟಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸು. ಗೋಳಾಡ್ತಾ ಇದ್ದಾನೆ. ನಾನು ಕೇಳ್ತೀನಿ, ನೀನು ಮಾಡಿದ್ದು ರೈಟ್ ತಾನೆ? ನೆಕ್ಸ್ಟ್ ನೀನು ಅರಸನ ಆಗ್ಬೇಕಾಗಿರೋನು. ಈತ ನಿನಗೆ ಈಟಿ ಹೊಡಿತಾ ಇದ್ದಾನೆ, ನಿನ್ನ ಹುಡ್ಕೊಂಡು ಬಂದು ಅಟ್ಟಾಡಿಸ್ಕೊಂಡು ಸಾಯಿಸ್ಬೇಕಂತ ತಿರುಗಾಡ್ತಾ ಇದ್ದಾನೆ. ಊರಲ್ಲಿದ್ದಂತ ನಿನ್ನನ್ನು ನಾಡಕ್ಕೆ ತಗೊಂಡ್ಬಂದಿದ್ದಾನೆ. ಕೊಂದ್ರೆ ನಿನ್ನ ರೂಟ್ ಈಸಿ, ನಿನ್ನ ಸಿಂಹಾಸನ. ಅಯ್ಯ, ಸೌಲ ದುರಾತ್ಮ ಪೀಡಿತನಾಗಿದ್ರು, ಸೌಲ ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ನನ್ನ ಕುಯುಕ್ತಿಯಿಂದ ಆತನು ನನ್ನನ್ನು ಸಾಯಿಸ್ಬೇಕಂತ ಪ್ರಯತ್ನ ಮಾಡಿದ್ರು, ನನ್ನನ್ನು ಅಟ್ಟಾಡಿಸ್ಕೊಂಡು ಬಂದ್ರು. ನನ್ನ ಅಭಿಷಕ್ತನಯ್ಯ ಅವನು, ನನ್ನ ಅಭಿಷಕ್ತನಯ್ಯ ಆತನು. ನಾನು ಆತನನ್ನು ಮುಟ್ಟೋ ಅಧಿಕಾರ ಇಲ್ಲ. ನೆಕ್ಸ್ಟ್ ನಾನೇ ಆದ್ರೂ ಪರವಾಗಿಲ್ಲ, ದೇವರು ಕೊಡೋವರೆಗೂ ನಾನು ಕಾಯ್ತೀನಿ. ಆದ್ರೆ ನಾನು ಮುಟ್ಟಿ ಹೆಸರು ತಗೊಳಕ್ ನಾನು ಇಷ್ಟ ಇಲ್ಲ. ವಸ್ತ್ರ ಒಂದು ಚಿಕ್ಕ ಬಟ್ಟೆ ಹರಿದಿದ್ದಕ್ಕೆ ದಾವೀದನ ಎದೆ ಬಡ್ಕೊಳ್ತಾನೆ, ಅಭಿಷಕ್ತನ ನಿನ್ ಬಟ್ಟೆ ನಾನು ಮುಟ್ಬಿಟ್ಟೆ, ಕ್ಷಮಿಸು. ನಾವೆಲ್ಲ ಆಡಾಡ್ತೀವಿ, ದಾವೀದನಂತೆ ಆಡಿ ಪಾಡಿ.
ಆಡೋದು ಮಾತ್ರ ಅಲ್ಲ, ಜೀವಿತನ ಕಲಿಬೇಕು. ಅಭಿಷಕ್ತನನ್ನು ಮುಟ್ಟಲಿಲ್ಲ. ಪಾಸ್ಟರ್ ವಿರುದ್ಧವಾಗಿ ಮಾತಾಡಬಾರ್ದು, ಸಭೆ ವಿರುದ್ಧವಾಗಿ ಮಾತಾಡಬಾರ್ದು. ಪ್ರವಾದನೆಯ ಸೇವೆಗಳು, ದೇವರು ಕೊಡೋ ಸೇವೆಯ ವಿರುದ್ಧವಾಗಿ ಎಂದಿಗೂ ಮಾತಾಡಕ್ ಹೋಗ್ಬಾರ್ದು. ಯಾರು ಅಭಿಷಕ್ತರ ಕುರಿತಾಗಿ ಮಾತಾಡ್ತಾರೋ, ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಅವರ ಊಟದ ಕೋಲನ್ನ ದೇವರು ಮುರಿದು ಬಿಡ್ತಾನೆ. ನಿನ್ನ ಆದಾಯದ ಮೂಲವನ್ನ, ನೀನು ಊಟ ತಿನ್ನೋದಕ್ಕೆ ಬೇಕಾದಂತ ಕೆಲಸ, ಬಿಸ್ನೆಸ್, ಆದಾಯದ ಮೂಲವನ್ನ ದೇವರು ಮುರಿದು ಬಿಡ್ತಾನೆ. ಅನೇಕರು ಉನ್ನತದಲ್ಲಿದ್ದವರು ಬೀಳೋ ಕಾರಣ ಏನು ಗೊತ್ತಾ? ಅಭಿಷಕ್ತರನ್ನ ಮುಟ್ಟಿದ್ರು, ಅಭಿಷಕ್ತರ ವಿರುದ್ಧವಾಗಿ ಮಾತಾಡಿದ್ರು, ಅಭಿಷಕ್ತರ ವಿರುದ್ಧವಾಗಿ ಕುಯುಕ್ತಿ ಮಾಡಿದ್ರು, ಅಭಿಷಕ್ತರ ವಿರುದ್ಧವಾಗಿ ಅವರ ತಂತ್ರಗಳನ್ನು ಮಾಡಿದ್ರು. ಅವರು ಯಾರು ನಿಂತಿಲ್ಲ, ಅವರೆಲ್ಲ ಬಿದ್ರು. ಆದ್ರೆ ಅಭಿಷಕ್ತರು ಇವತ್ತು ನಿಂತಿದ್ದಾರೆ. ಕಾರಣ ಅಭಿಷಕ್ತರನ್ನು ನಿಲ್ಲಿಸುವವನು ದೇವರು. ಈ ಸಭೆಗೆ ತಾಯಿ ಕೊಟ್ಟಿದ್ದಾರೆ, ಈ ಸಭೆಗೆ ಅಭಿಷಕ್ತರನ್ನು ಕೊಟ್ಟಿದ್ದಾರೆ, ಈ ಸಭೆಯಲ್ಲಿ ಕುರುಬರನ್ನ ದೇವರು ಕೊಟ್ಟಿದ್ದಾರೆ. ಮುಟ್ಟಂಗಿಲ್ಲ ನೀನು, ಮಾತಾಡಂಗಿಲ್ಲ ನೀನು, ಕುಯುಕ್ತಿ ಮಾಡಂಗಿಲ್ಲ ನೀನು. ಮಾಡಿದ್ರೆ ನಿನ್ನ ಊಟದ ಕೋಲನ್ನ ದೇವರು ಮುರಿದು ಬಿಡ್ತಾನೆ. ಹುಷಾರಾಗಿರು. ಅಯ್ಯ, ಅವರು ತಪ್ಪು ಮಾಡಿದ್ರು, ನಿನ್ನನ್ನು ನ್ಯಾಯಾಧಿಪತಿಯಾಗಿ ಯಾರು ಇಟ್ಟಿದ್ದು? ಅವರು ದೇವರು ತೀರಿಸ್ಕೊಳ್ತಾರೆ. ನಿನ್ನ ಕರ್ತವ್ಯ ದೂರ ಹೇಳೋದಲ್ಲ, ಸುಳ್ಳು ಹೇಳೋದಲ್ಲ, ಪ್ರಾರ್ಥನೆ ಮಾಡೋದು ನಿನ್ನ ಕರ್ತವ್ಯ. ಸೌಲ ದುರಾತ್ಮ ಉಳ್ಳವನಾಗಿದ್ರು, ದಾವೀದನು ದುರಾತ್ಮ ಉಳ್ಳವನಂತ ಎಲ್ಲೂ ಡಂಗುರ ಸಾರಿಸಲಿಲ್ಲ. ಅವನು ಹೇಳಿದನು ಅಭಿಷಕ್ತನು. ಈ ಪ್ರೊನೌನ್ಸ್ಡ್ ಅಭಿಷಕ್ತನು. ಸೌಲನು ಸತ್ತಾಗ್ಲೂ ಏನ್ ಹೇಳಿದ ಗೊತ್ತಾ? ಅಭಿಷಕ್ತನು. ದೆವ್ವ ಓಡಿಸ್ತವನು ದಾವೀದನೇ, ದೆವ್ವ ಪೀಡಿತನಂತ ದಾವೀದನ್ ಚೆನ್ನಾಗಿ ಗೊತ್ತು. ಬೇಕಾದ್ರೆ ದಾವೀದನ್ ಡಂಗುರ ಹೊಡೆಯಕ್ ಆಗ್ಲಿಲ್ವಾ? ಮಗಳನ್ನ ಕೊಟ್ಟು ಈಟಿ ಹಾಕ್ತಾವನಲ್ಲಪ್ಪ ಈತ. ಊಟ ಇಟ್ಬಿಟ್ಟು ವಿಷ ಇಡ್ತಾವನಲ್ಲಪ್ಪ ಈತ. ಈತನ ದುರಾತ್ಮ ಪೀಡಿತ ಉಳ್ಳವನು ಓಡೋಗಿ ಕುಯುಕ್ತಿ ಮಾಡ್ಕೊಂಡ ಅಂತ ಹೇಳಿ ಅವನ್ ಗ್ರೂಪ್ ಮಾಡ್ಕೋಬೋದಾಗಿತ್ತಲ್ಲ. ಇಲ್ಲಯ್ಯ, ಅಭಿಷಕ್ತನು 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 ಅಂತಾನೆ ಮಾತಾಡ್ತಾ ಇದ್ದ. ಒಂದು ದಿವಸನು ದಾವೀದನು ಸೌಲನಂತ ಮಾತಾಡ್ಲೇ ಇಲ್ಲ. ಅಭಿಷಕ್ತನೇ ಅಪ್ಪ ಎಂದು ಕರೀತಾ ಇದ್ದ. ಎಲ್ಲಾದ್ರೂ ಬೈಬಲ್ ಅಲ್ಲಿ ದಾವೀದನು ಸೌಲನನ್ನ ಸೌಲ ಅಂತ ಕರೆದಿರೋದೆಲ್ಲಾದ್ರೂ ನೋಡ್ತೀರಾ? ಇಲ್ಲ, ಅಪ್ಪ ಅಂತ ಕರೀತಾ ಇದ್ದ. ಅಭಿಷಕ್ತನೇ, ಅರಸನೇ ಅಂತಾನೆ ಕರೀತಾ ಇದ್ದದ್ದು. ಕೇಡ್ ಮಾಡಿದವ್ರನ್ನ ಏಕವಚನದಲ್ಲಿ ಕರೆಯೋದು ಸುಲಭ. ಏನ್ ಪಾಸ್ಟ್, ಅವನೆಂತ ಪಾಸ್ಟ್ ಮಾತಾಡ್ಬೋದಲ್ಲ. ದಾವೀದನ್ ಮಾತಾಡಿಲ್ಲಯ್ಯ, ದಾವೀದನ್ ಮಾತಾಡಿಲ್ಲಯ್ಯ. ದಾವೀದನು ಪ್ರಭುವೇ, ಅರಸನೇ, ತಂದೆಯೇ, ಅಭಿಷಕ್ತನೇ. ಈ ದಾವೀದನ ವಿರುದ್ಧವಾಗಿ ಸ್ವಂತ ಮಗ ಎದ್ದೇಳ್ತಾನೆ, ಅಬ್ಸಲೋಮನು. ಅಬ್ಸಲೋಮನು ಅಪ್ಪನ ವಿರುದ್ಧವಾಗಿ ಕುಯುಕ್ತಿ ಮಾಡ್ತಾನೆ. ದಾವೀದನ ಕಾಡ್ಗೋಡೋಗ್ತಾನೆ. ಅವನ ಆಯುಸ್ಸು ಎಷ್ಟು ಗೊತ್ತಾ? ಅಲ್ಪ ಆಯುಸ್ಸು. ಮುಳ್ಳಿನ ಜಾಲಿ ಮರ್ಗಕ್ಕೆ ತಲೆ ಸಿಕ್ಕಾಕೊಂಡು ಸತ್ತು ಬಿದ್ದ. ನಾನು ಕೇಳ್ತೀನಿ, ಅಪ್ಪ ದಾವೀದ ಅಭಿಷಕ್ತನ ವಿರುದ್ಧವಾಗಿ ಒಂದು ಮಾತಾಡಲಿಲ್ಲ. ಮಗ ಅಬ್ಸಲೋನು ಅಪ್ಪ ಅಂತ ಸ್ವಂತ ಅಪ್ಪನ ವಿರುದ್ಧವಾಗಿ ಅಭಿಷಕ್ತನು ಎಂದು ಪರಿಗಣಿಸ್ದೆ. ಸ್ನೇಹಿತರ ಮಾತು ಕೇಳ್ಕೊಂಡು, ಐತೋಫೇಲನ ಮಾತು ಕೇಳ್ಕೊಂಡು ಅಪ್ಪನ ವಿರುದ್ಧವಾಗಿ ಕುಯುಕ್ತಿ ಮಾಡಿ, ಅಪ್ಪನ ವಿರುದ್ಧವಾಗಿ ಗ್ರೂಪಿಸಮ್ ಮಾಡಿ, ಅಪ್ಪನ ರಾಜ್ಯ ಕಿತ್ಕೊಂಡು ನೋಡ್ದ. ಆದರೆ ಅವನಿಗೂ ಚೆನ್ನಾಗಿ ಗೊತ್ತು, ಅಪ್ಪನಿಗೆ ಆಧಾರ ಸಿಂಹಾಸನ ಅಲ್ಲ, ಅಪ್ಪನಿಗೆ ಆಧಾರ ಅವನನ್ನು ಅಭಿಷೇಕ ಮಾಡಿದ ದೇವರು. ಕಣ್ಣೀರು ಬಂದಾಗ ಆತನು ಓಡಿ ಹೋಗುವ ಆಶ್ರಯ ಗಿರಿ ಆತನು. ಅಪ್ಪ ಪ್ರಾರ್ಥನೆ ಮಾಡ್ತಾನೆ, ಅಯ್ಯ ಅಯ್ಯ, ಅಭಿಷಕ್ತನನ್ನ ಮುಟ್ಟುವವನಿಗೆ ದೊಡ್ಡ ಆಯುಸ್ಸಿಲ್ಲ. ಅಭಿಷಕ್ತನಿಗೆ ವಿರುದ್ಧವಾಗಿ ಮಾತಾಡೋವನಿಗೆ ದೇವರವನ ಊಟದ ಕೋಲನ್ನ ಮುರಿದು ಬಿಡ್ತಾನೆ. ಇವತ್ತು ಯಾರಾದ್ರೂ ಮಾತಾಡ್ತಾ ಇದ್ರೆ ಅಭಿಷಕ್ತನನ್ನ ಅಭಿಷಕ್ತನೇ ಅಂತ ಮಾತಾಡ್ಬೇಕೇ ಹೊರತು ಏಕವಚನದಲ್ಲಿ ಮಾತಾಡೋದಾಗ್ಲಿ, ಕುಯುಕ್ತಿಯಿಂದ ಮಾತಾಡೋದಾಗ್ಲಿ, ಆಲಸ್ಯದಿಂದ ಮಾತಾಡೋದಾಗ್ಲಿ, ಉದಾಸೀನತೆಯಿಂದ ಮಾತಾಡೋದಾಗ್ಲಿ, ಅವರ ಬಗ್ಗೆ ಸುಳ್ಳು ಗಿಳ್ಳುಗಳನ್ನ ಮಾತಾಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಅಭಿಷೇಕ ಕೊಟ್ಟ ದೇವರು ಅಭಿಷಕ್ತನನ್ನ ವಿಚಾರಿಸ್ತಾನೆ. ನಿನ್ನ ಕೆಲಸ ಪ್ರಾರ್ಥನೆ ಮಾಡುವ ಕೆಲಸ. ಅದರಿಂದ ದೇವರು ಹೇಳ್ತಾನೆ, ನೀನು ಅಭಿಷಕ್ತನನ್ನು ಸನ್ಮಾನಿಸೋದ್ರಿಂದ
ನೀನು ಅಭಿಷಕ್ತನನ್ನು ಗೌರವಿಸೋದ್ರಿಂದ, ನೀನು ಅಭಿಷಕ್ತನಿಗೆ ಹಲ್ಲೆಲೂಯಾ ನೀನು ಉನ್ನತವಾದಂಥ ಗೌರವವನ್ನು ಸಲ್ಲಿಸೋದ್ರಿಂದ ದೇವರು ತನ್ನ ವಚನದಲ್ಲಿ ಹೇಳ್ತಾನೆ, ಈಗೋ ತನ್ನ ಜನರನ್ನ ಬಹಳವಾಗಿ ವೃದ್ಧಿ ಮಾಡಿ. ಇವತ್ತು ನಾನು ಹೇಳ್ತೇನೆ, ಈ 38 ವರ್ಷಗಳ ಕಾಲ ಈ ಸಭೆ ನೆಲೆ ನಿಲ್ಲೋದಕ್ಕೆ ಕಾರಣ ಏನು ಗೊತ್ತಾ? ಅಭಿಷಕ್ತನನ್ನ ಸನ್ಮಾನಿಸಿದ್ರಿಂದ. ನಾನು ಇದು ಹೇಳ್ತೇನೆ, ಈ 38 ವರ್ಷಗಳ ಕಾಲ ಈ ಜನರು ಆಶೀರ್ವದಿಸಲ್ಪಡೋದಕ್ಕೆ ಕಾರಣ ಏನು ಗೊತ್ತಾ? ಸಭೆಗೆ ಬಂದಾಗ ಅನೇಕರು ತಿನ್ನೋದಕ್ಕೆ ಊಟ ಇರಲಿಲ್ಲ, ಆದ್ರೆ ಇವತ್ತು ಊರಿಗೆ ಊಟ ಹಾಕೋದಕ್ಕೆ ದೇವರು ನಿಮಗೆ ಕೆಪಾಸಿಟಿ ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅಭಿಷಕ್ತನನ್ನು ನೀವು ಗೌರವಿಸಿದ್ರಿಂದ ದೇವರು ತಾನು ಏನ್ ಮಾಡ್ದ? ನಿಮ್ಮನ್ನು ಬಹಳವಾಗಿ ದೇವರು ವೃದ್ಧಿ ಮಾಡಿದನು. ನಾನು ಹೇಳ್ತೇನೆ, ಈ 2026ರಲ್ಲಿ ದೇವರು ನಿಮ್ಮನ್ನು ಇನ್ನ ಬಹಳವಾಗಿ ದೇವರು ವೃದ್ಧಿ ಮಾಡಲಿಕ್ಕಾಗಿ ದೇವರು ಹೋಗ್ತಾನೆ. ಇನ್ನ ಬಹಳವಾಗಿ ದೇವರು ನಿಮ್ಮನ್ನು ಸನ್ಮಾನಿಸಲಿಕ್ಕಾಗಿ ಹೋಗ್ತಾನೆ. ದೇವರು ನಿಮ್ಮನ್ನ ಬಹಳವಾಗಿ ವೃದ್ಧಿ ಮಾಡ್ತಾನೆ. ಯಾವ ರೀತಿ ವೃದ್ಧಿ ಮಾಡ್ತೀನಿ ಅಂದ್ರೆ, ನಿನ್ನ ಶತ್ರುಗಳು ಗಿಂತ ದೇವರು ನಿನ್ನನ್ನು ಬಲಿಷ್ಠನಾಗಿ ದೇವರು ಮಾರ್ಪಡಿಸ್ತಾನೆ. ಆ ವಾಕ್ಯಕ್ಕಾಗಿ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ನಾನು ಇದರ ಮರ್ಮವನ್ನು ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ದೇವರು ನಮ್ಮನ್ನ ಶತ್ರುಗಳಿಗಿಂತ ಬಲಿಷ್ಠರನ್ನಾಗಿ ವೃದ್ಧಿ ಮಾಡ್ದ ಏನೋ ಪದದ ಅರ್ಥ ಏನು? ಅದರ ಅರ್ಥ ಏನಂದ್ರೆ, ದೇವರು ನಿನಗೊಂದು ಕೆಲಸ ಕೊಟ್ಟ ಮೇಲೆ ಆ ಕೆಲಸ ಯಾರು ಕಿತ್ಕೊಳ್ತಾರೆ ಏನೋ ಭಯ ನಿನಗಿರಲ್ಲ. ದೇವರು ನಿನಗೊಂದು ಸ್ಥಾನ ಕೊಟ್ಟ ಮೇಲೆ ಆ ಸ್ಥಾನ ಯಾರು ಕಿತ್ಕೊಳ್ತಾರೆ ಏನೋ ಭಯ ನಿನಗಿರೋದಿಲ್ಲ. ದೇವರು ನಿನ್ನನ್ನು ಯಥೇಚ್ಛವಾಗಿ ಆಶೀರ್ವಾದ ಮಾಡಿದ ಮೇಲೆ ಯಾರು ಬಂದು ಇದು ಕಿತ್ಕೊಂಡು ಹೋಗ್ತಾರೆ, ಅಪ್ಪ ನನ್ನ ಕೆಲಸ ಪರ್ಮನೆಂಟ್ ಇಲ್ಲ, ಈ ಹಣ ಪರ್ಮನೆಂಟ್ ಇಲ್ಲ, ಈ ಮನೆ ಪರ್ಮನೆಂಟ್ ಇಲ್ಲ, ಯಾರು ಕಸಿದುಕೊಂಡು ಹೋಗ್ತಾರೆ ಎಂದು ಭಯ ಪಡೋ ಅವಶ್ಯಕತೆ ನಿನಗಿರೋದಿಲ್ಲ. ದೇವರು ನಿನ್ನನ್ನು ಬಲಿಷ್ಠನಾಗಿ ಮಾಡುವುದರ ಅರ್ಥ ಏನು ಗೊತ್ತಾ? ಎಲ್ಲಿರ್ತೀಯೋ ನೀನು ಅಲ್ಲೇ ಆರಾಮಾಗಿ ಇರ್ತೀಯ. ಅದರ ಅರ್ಥ ಯಾವುದಕ್ಕೂ ನೀನು ಭಯ ಪಡಲ್ಲ. ಯಾವುದಕ್ಕೂ ನೀನು ಯಾಕೆ ಭಯ ಪಡೋದಿಲ್ಲ ಅಂದ್ರೆ, ಈ ಆಶೀರ್ವಾದ ಬಂದಿದ್ದು ದೇವರಿಂದ. ನನ್ನನ್ನು ದೇವರು ಯಾವ ರೀತಿ ವೃದ್ಧಿ ಮಾಡಿದನು? ಶತ್ರುವನ್ನು ಕಂಡು ನಾನು ಭಯ ಪಡೋದಲ್ಲ, ನನ್ನನ್ನು ಕಂಡು ಶತ್ರು ಭಯ ಪಡುವ ಹಾಗೆ ನನ್ನ ದೇವರು ನನ್ನನ್ನು ವೃದ್ಧಿ ಮಾಡ್ತಾನೆ. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಈ ಸಾಕ ನನ್ನ ದೇವರ ಆಶೀರ್ವಾದ ಮಾಡ್ದ. ಹೇಗೆ ಆಶೀರ್ವಾದ ಮಾಡ್ದ ಅಂದ್ರೆ, ಪಿಲ್ಲಿಸ್ಟರ್ ಕಂಡು ಹೊಟ್ಟೆ ಕಿಚ್ಚು ಪಡೋ ಹಾಗೆ ಆಶೀರ್ವಾದ ಮಾಡ್ದ. ಪಿಲ್ಲಿಸ್ಟರ್ ಕಂಡು ಹೊಟ್ಟೆ ಕಿಚ್ಚು ಪಡೋ ಹಾಗೆ ಈ ಸಾಕನನ್ನು ಆಶೀರ್ವಾದ ಮಾಡ್ದ. ಆಶೀರ್ವಾದ ಹೊಂದಿದ ಈ ಸಾಕನ್ ಏನ್ ಮಾಡ್ತಾ ಇದ್ದಾನೆ? ಅವನ್ ಸೋಂಬೇರಿ ಅಲ್ಲ, ಬಾವಿ ತೋಡ್ತಾ ಇದ್ದಾನೆ. ತೋಡ್ತಾ ಇರ್ಬೇಕಾದ್ರೆ ಏಸೆಕ್ ಸಿಟ್ನ ಅಲ್ಲೂ ಜಗಳ ಮಾಡಕ್ ಬಂದ್ರು, ನಮ್ ಬಾವಿ. ಆದ್ರೆ ಈ ಸಾಕನ ಅವ್ರ ವಿರುದ್ಧವಾಗಿ ಜಗಳ ಮಾಡಕ್ ಹೋಗ್ಲಿಲ್ಲ. ಜಗಳ ಬರ್ಲಿ, ದ್ವೇಷ ಬರಲಿ, ನಾನು ಸೋಂಬೇರಿ ಅಲ್ಲ, ನಾನು ಶ್ರಮ ಉಳ್ಳವನನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಅವನು ಮತ್ತೆ ಬಾವಿ ತೋಡ್ದಾಗ ಶತ್ರುಗಳು ಯಾರು ಬರಲಿಲ್ಲ. ಅದಕ್ಕೆ ರೆಹಬೋತ್ ಅಂತ ಹೆಸರಿಟ್ಟ. ರೆಹಬೋತ್ ಅಂದ್ರೆ ಪದದ ಅರ್ಥ ಏನ್ ಗೊತ್ತಾ? ನಾವು ಅಭಿವೃದ್ಧಿ ಆಗೋದಕ್ಕೆ ದೇವರೊಂದು ಸ್ಥಳವನ್ನ ದೇವರು ಕೊಟ್ಟ. ಅದರ ಅರ್ಥ ಏನಂದ್ರೆ, ಶತ್ರುಗಳಿಗೆ ಗೊತ್ತಾಯ್ತು ಇವನನ್ನ ಎಷ್ಟು ನಾವು ವಿರೋಧ ಮಾಡ್ತೀವೋ ಅಷ್ಟು ಇವನು ಬೆಳೀತಾ ಇರ್ತಾನೆ. ಇವನನ್ನ ಎಷ್ಟು ನಾವು ಕೀಳಾಗಿ ನೋಡ್ತಾ ಇರ್ತೀವೋ ಅಷ್ಟು ಅವನು ಬೆಳೀತಾ ಇರ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀನು ನಿನ್ನ ಶತ್ರುವಿನ ಕೆಳಗಡೆ ಇರೋದಿಲ್ಲ, ನಿನ್ನನ್ನ ದೇವರು ಶತ್ರುವಿನ ಮೇಲೆ ದೇವರು ಇಡಲಿಕ್ಕಾಗಿ ಹೋಗ್ತಾನೆ. ಎಲ್ಲೂ ನೀನು ಬಾಲವಾಗಿರೋದಿಲ್ಲ, ನೀನು ತಲೆಯಾಗಿರತಕ್ಕಂತೆ ದೇವರು ಮಾಡ್ತಾನೆ. ನಾನು ಹೇಳ್ತೇನೆ, ನಿನ್ನನ್ನ ದೇವರು ಶತ್ರುಗಳಿಗಿಂತ ಬಲಿಷ್ಠನಾಗಿ ದೇವರು ಮಾಡ್ತಾನೆ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಹಣಕಾಸಿನ ವಿಷಯದಲ್ಲಿ ನಿನ್ನ ಶತ್ರುಗಳಿಗಿಂತ ಬಲಿಷ್ಠನಾಗಿರುತ್ತೆ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ನಿನ್ನ ಸೇವೆಗಳಲ್ಲಿ ನಿನ್ನ ಶತ್ರುಗಳಿಗಿಂತ ಬಲಿಷ್ಠನಾಗಿರುತ್ತೆ. ಅದು ನಂಬೋರ್ ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ನಿನ್ನ ಬಿಸ್ನೆಸ್ಗಳಲ್ಲಿ ನೀನು ಶತ್ರುಗಳಿಗಿಂತ ಬಲಿಷ್ಠನಾಗಿರುತ್ತೆ. ಅದು ನಂಬೋರಿದ್ರೆ ಕೈಗಳೆತ್ತಿ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ದೇವರು ನಿಮ್ಮನ್ನ ಬಹಳವಾಗಿ ವೃದ್ಧಿ ಮಾಡ್ತಾನೆ. ನಾನು ಹೇಳ್ತೇನೆ, ಎಷ್ಟು ಸಾವಿರ ಇಲ್ಲಿದ್ದೀರೋ ಅಂತ ನನಗೆ ಗೊತ್ತಿಲ್ಲ, ನಿರೀಕ್ಷಿಸ್ರಿ. ಇದು ಜಸ್ಟ್ ಆರಂಭ ಮಾತ್ರ. ನಿಮ್ಮ ಮನೆಗಳು ಬಹಳ ವೃದ್ಧಿ ಆಗುತ್ತೆ, ನಿಮ್ಮ ಸಂತತಿಗಳು ಬಹಳ ವೃದ್ಧಿ ಆಗ್ತಾರೆ, ನಿಮ್ಮ ವ್ಯವಸಾಯಗಳು ಬಹಳವಾಗಿ ವೃದ್ಧಿ ಆಗುತ್ತೆ. ನಾನು ಹೇಳ್ತೇನೆ, ನೀವು ಸಾಲ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಮುಂದಿನ 6 ತಿಂಗಳಲ್ಲಿ ಎಷ್ಟೇ ಕೋಟಿ ಸಾಲ ಇದ್ರು ಅದನ್ನು ಹಿಂತಿರುಗಿ ಕೊಟ್ಟು ಸಾಲ ಕೊಡುವ ರೀತಿಯಲ್ಲಿ ದೇವರು ನಿಮ್ಮನ್ನ ಬಹಳವಾಗಿ ವೃದ್ಧಿ ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಬೈಬಲ್ ಹೇಳುತ್ತದೆ,
ನಾನು ಇದನ್ನ ಪ್ರವಾದನೆ ಆತ್ಮದಲ್ಲಿ ಕೂಗಿ ಹೇಳ್ತೇನೆ. ಬೈಬಲ್ ಹೇಳ್ತದೆ, ಜ್ಞಾನಿಯ ಮನೆಯಲ್ಲಿ ಇಷ್ಟ ವಸ್ತುಗಳು, ಶ್ರೇಷ್ಠ ಐಶ್ವರ್ಯವು, ಸಕಲ ವಸ್ತುಗಳು ತುಂಬಲ್ಪಟ್ಟಿರುತ್ತೆ ಅಂತ. ನಾನು ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತೇನೆ, ಈ 2026 ನಿನ್ನ ಮನೆ ಒಳಗಡೆ ಅನೇಕ ವಸ್ತುಗಳು ಬರ್ಲಿಕ್ಕಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ನೀತಿವಂತನ ಮನೆ ಧನ ಐಶ್ವರ್ಯಗಳಿಂದ ತುಂಬಲ್ಪಡುತ್ತೆ ಎಂದು ನಿನ್ನ ದೇವರ ವಾಕ್ಯ ಹೇಳೋ ಪ್ರಕಾರ ಆ ವಾಕ್ಯ ನಿಮ್ಮಲ್ಲಿ ನೆರವೇರ್ಲಿಕ್ಕಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಿ ತುಳುಕಲಿಕ್ಕಾಗಿ ಹೋಗುತ್ತೆ. ಇನ್ನೊಂದ್ಸರಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಿನ್ನ ಮನೆ ಖಾಲಿ ಆಗಿರೋದಿಲ್ಲ, ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಿ ತುಳುಕಲಿಕ್ಕಾಗಿ ಹೋಗುತ್ತೆ. ನಿನ್ನ ಮನೆಗೆ ಇಷ್ಟ ವಸ್ತುಗಳು ಬರ್ಲಿಕ್ಕಾಗಿ ಹೋಗುತ್ತೆ. ನಾನು ಹೇಳ್ತೇನೆ, 2026 ಅನೇಕರು ಹೊಸ ಮನೆಗೆ ಅಸ್ತಿವಾರ ಹಾಕ್ಲಿಕ್ಕಾಗಿ ಹೋಗ್ತೀರಾ. ಎಷ್ಟೋ ವರ್ಷಗಳ ಕಾಲ ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರಿ, ಆದ್ರೆ ಆಗ್ಲಿಲ್ಲ. ಈ ವರ್ಷ ನಿಮ್ಮ ಮನೆಗೆ ಅಸ್ತಿವಾರ ಆಗ್ತೀರಾ. ಕಾರಣ ಕರ್ತನ ನಿಮ್ಮನ್ನ ಬಹಳವಾಗಿ ವೃದ್ಧಿ ಮಾಡ್ತಾನೆ. ಇನ್ನು ಬಹಳವಾಗಿ ದೇವರು ನಿಮ್ಮನ್ನ ಅಭಿವೃದ್ಧಿ ಪಡಿಸ್ತಾನೆ. ಮೋಶೆಯನ್ನು ಅಭಿವೃದ್ಧಿ ಪಡಿಸಿದಕ್ಕಿಂತ ಯೋಶುವನನ್ನ ದೇವರು ಅಧಿಕವಾಗಿ ಅಭಿವೃದ್ಧಿ ಪಡಿಸಿದನು. ಮೋಶೆ ಕಂಡನು, ಯೋಶುವ ಕಾಲಿಟ್ಟನು. ನಾನು ಹೇಳ್ತೇನೆ, ಯೋಶುವ ತಲೆಮಾರೆ, ಇದುವರೆಗೂ ನೀವು ಕಾಣದಿರುವ ಸ್ಥಳಕ್ಕೆ ನೀವು ಕಾಲಿಡಲಿಕ್ಕಾಗಿ ಹೋಗ್ತೀರ. ನೀವು ಕಾಲಿಟ್ಟು ಮೋಶೆ ಕಂಡಿದ್ದನ್ನ ನೀವು ಸ್ವಾಧೀನ ಮಾಡಿಕೊಳ್ಳಲಿಕ್ಕಾಗಿ ಹೋಗ್ತೀರ. ಅಯ್ಯೋ, ನೀನು ಎಲ್ಲೂ ಕೆಳಗಡೆ ಹೋಗಲ್ಲ, ನೀನು ಬಹಳ ಅಭಿವೃದ್ಧಿ ಆಗ್ತಿ. ಯಾವ ರೀತಿ ಅಭಿವೃದ್ಧಿ ಆಗ್ತಿ ಅಂದ್ರೆ, ನಿನ್ನ ಶತ್ರು ಭಯ ಪಡುವ ಹಾಗೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ಲಿಕ್ಕಾಗಿ ಹೋಗ್ತಾನೆ. ಯಾವ ಶತ್ರುಗೂ ನೀನು ಭಯ ಪಡಬೇಡ. ಲೋಕದಲ್ಲಿ ಇರುವವನಿಗಿಂತ ನಿನ್ನೊಳಗಡೆ ಇರುವವನು ಹೆಚ್ಚಿನವನಾಗಿದ್ದಾನೆ. ನಂಬಿಕೆ ಇದೆಯಾ? ಗಟ್ಟಿಯಾಗಿ ಹೇಳ್ರಿ, ನಂಬಿಕೆ ಇದೆಯಾ? ಇದು ನಮ್ಮ ಅಭಿವೃದ್ಧಿ ಆಗೋ ಕಾಲ ಎಂದು ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾವು ಬೆಳೆಯುತ್ತೇವೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾವು ನಮ್ಮ ಶತ್ರುಗಳಿಗಿಂತ ಕೆಳಗಡೆ ಇರೋದಿಲ್ಲ, ನಾನು ನನ್ನ ಶತ್ರುಗಳಿಗಿಂತ ಮೇಲೆ ಇರುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಕೈಗಳೆತ್ತಿ ಒಂದು ಆಮೇನ್ ಎಂಬುದಾಗಿ, ಇನ್ನ ಗಟ್ಟಿಯಾಗಿ ಆಮೇನ್ ಎಂಬುದಾಗಿ, ಇನ್ನ ಗಟ್ಟಿಯಾಗಿ ಆಮೇನ್ ಎಂಬುದಾಗಿ ಹೇಳ್ರಿ.